ಕರ್ತವ್ಯ. ಅದನ್ನು ನಡೆಸ್ಕೊಡೋಕ್ಕಾಗಿ ನಮ್ಮ ಬಸವಾನಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾಗಿರುವಂಥ HV ಅಜಿತ್ ರವರು ಬಂದು ಸ್ವಾಗತ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಆತ್ಮೀಯ ಎಲ್ಲ ಸಹಕಾರಿ ಬಂಧುಗಳೇ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಮಿತ್ತ ಬಸವಾನಿ ಇದರ ನೂತನ ಕಟ್ಟಡದ ಶಿಲಾನ್ಯಾಸವನ್ನು ಅನಾವರಣ ಮಾಡಿ ವೇದಿಕೆ ಮೇಲೆ ಆಸೀನರಾಗಿರುವ ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಶಿವಮೊಗ್ಗ ಆದಂಥ ಸನ್ಮಾನ್ಯ ಮಧುಬಂಗಾರಪ್ಪನವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಸಮಸ್ತ ಸಹಕಾರಿಗಳ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ಕ್ರೆಡಲ್ ಇದರ ಅಧ್ಯಕ್ಷರು, ಹಾಗೆ ನಮ್ಮ ನೆರೆಯ ತಾಲೂಕಾದ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ TD ರಾಜೇಗೌಡರು ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ಸಮಸ್ತ ಸಹಕಾರಿಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮೊಟ್ಟಿಗೆ ನಮ್ಮ ಜಿಲ್ಲೆಯ ಎಲ್ಲ ಪ್ಯಾಕ್ಸ್ಗಳ ಮಾತೃ ಸಂಸ್ಥೆಯಾದ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಇದರ ಅಧ್ಯಕ್ಷರು, ಅಪೆಕ್ಸ್ ಬ್ಯಾಂಕ್ನ ಮಾಜಿ ಅಧ್ಯಕ್ಷರು, ಹಾಲಿ ನಿರ್ದೇಶಕರು, MADB ಅಧ್ಯಕ್ಷರು, ಹಾಗೆ ಶಿಮುಲ್ನ ನಿರ್ದೇಶಕರು ಆದಂಥ ಸಹಕಾರ ರತ್ನ ಪುರಸ್ಕೃತವಾದಂಥ ಡಾಕ್ಟರ್ RM ಮಂಜಾತ್ಗೌಡರು ಇದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಸಮಾರಂಭದಲ್ಲಿ ಕ್ಷೇತ್ರದ ಜನಪ್ರಿಯ ಶಾಸಕರು, ಮಾಜಿ ಗೃಹ ಮಂತ್ರಿಗಳು ಆದಂಥ ಆರಗ ಜ್ಞಾನೇಂದ್ರ ಅವರಿದ್ದಾರೆ. ಅವರಿಗೂ ಸಮಸ್ತ ಸಹಕಾರಿಗಳ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾದಂಥ ಕಿಮ್ಮನೆ ರತ್ನಾಕರ್ ಸರ್ ಇದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಶಿವಮೊಗ್ಗ ಜಿಲ್ಲೆಯ AR ಆದಂಥ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು
ಟಿ ವಿ ಶ್ರೀನಿವಾಸ್ ಅವರಿದ್ದಾರೆ, ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ತೀರ್ಥಹಳ್ಳಿ ತಾಲೂಕಿನ ತಹಶೀಲ್ದಾರರಾದಂಥ ರಂಜಿತ್ ಸರ್ ಅವರು ಇದ್ದಾರೆ, ಅವರಿಗೂ ಕೂಡ ನಮ್ಮೆಲ್ಲ ಸಹಕಾರಿಗಳ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಶಿವಮೊಗ್ಗ ಜಿಲ್ಲೆಯ ಎ ಡಿ ಸಿ ಆದಂಥ ಅಭಿಷೇಕ್ ಸರ್ ಇದ್ದಾರೆ, ಅವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ವೇದಿಕೆ ಮೇಲೆ ನಮ್ಮ ಬಸವಾನಿ ಪ್ಯಾಕ್ಸ್ನ ಎಲ್ಲ ನಿರ್ದೇಶಕ ಮಿತ್ರರು ಇದ್ದಾರೆ, ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಸಮಾರಂಭದಲ್ಲಿ ತಾಲೂಕಿನ ಎಲ್ಲ 23 ಪ್ಯಾಕ್ಸ್ನ ಅಧ್ಯಕ್ಷರು, ನಿರ್ದೇಶಕರು, ಸದಸ್ಯ ಮಿತ್ರರು ಆಗಮಿಸಿದ್ದಾರೆ, ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಸಹಕಾರ ಸಂಘ, ಮಹಿಳಾ ಸಹಕಾರ ಸಂಘ ಇರ್ಬೋದು, ಪಟ್ಟಣ ಸಹಕಾರ ಸಂಘ ಇರ್ಬೋದು, ಎಲ್ಲ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ಸದಸ್ಯರು, ನಿರ್ದೇಶಕರು ಎಲ್ಲ ಆಗಮಿಸಿದ್ದಾರೆ, ಅವರೆಲ್ಲರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಬಸವಾನಿ ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಬಸವಾನಿಯ ಸಮಸ್ತ ನಾಗರಿಕರು ಆಗಮಿಸಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಜಿಲ್ಲೆಯ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ಆಗಮಿಸಿದ್ದಾರೆ, ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಷ್ಟು ಹೇಳಿ ನಮ್ಮ ಸಚಿವರಲ್ಲಿ ಒಂದು ಸಣ್ಣ ವಿನಂತಿ, ನಮ್ಮ ಸಹಕಾರ ಶಾಲಾ ಮಕ್ಕಳ ಪಠ್ಯದಲ್ಲಿ ಸಹಕಾರಕ್ಕೆ ಸಂಬಂಧಿಸಿದ ಒಂದು ವಿಷಯವನ್ನು ಸೇರ್ಪಡಿಸಿದರೆ ಸಹಕಾರನ ಆರಂಭಿಕ ಹಂತದಿಂದಲೇ ಮಕ್ಕಳು ಕಲಿತಾರೆ, ಅದರಿಂದ ಇನ್ನೂ ಹೆಚ್ಚಿಗೆ ನಮ್ಮ ಸಹಕಾರ ಕ್ಷೇತ್ರ ಬಲಗೊಳ್ತದೆ ಅಂತ ಹೇಳೋ ಒಂದು ಸಣ್ಣ ಒಂದು ಮನವಿಯನ್ನು ಮಾಡ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಸಹಕಾರ. ಎಲ್ಲರನ್ನೂ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿದ ಅಜಿತ್ ಅವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತಾ, ಈಗ ಮುಂದೆ ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ ಎನ್ನುವಂತೆ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಕ್ಯ ಆಗಿರುತ್ತೆ. ಹಾಗೆ ಇಲ್ಲಿ ಕೂಡ ನಮ್ಮ ಸಹಕಾರಿ ಸೌಧ ಒಂದು ಮಗುವಿನ ರೂಪದಲ್ಲಿ ಜನ್ಮ ತಾಳಿ ನಿಂತಿದೆ. ಅದರಲ್ಲಿ ನಿಮ್ಮೆಲ್ಲರ ಸಹಕಾರನೂ ಅಜ್ಜ ಅಜ್ಜಿಯರಿ ಬೇರೆಯವ್ರ ಥರ ಇದ್ದರೂ ಕೂಡ ಇದರಲ್ಲಿ ತಾಯಿ ಅನುಭವಿಸಿದ ನೋವು ನಲಿವುಗಳನ್ನು ಪ್ರತ್ಯಕ್ಷವಾಗಿ ಸತತವಾಗಿ 55 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಬಂದಿರುವ ನಮ್ಮ ಬಸವಾನಿ ವಿಜಯಣ್ಣನವರು ಇದರಲ್ಲಿ ತಾಯಿ ಪಾತ್ರ ವಹಿಸ್ತಾರೆ. ಹಾಗಾಗಿ ಅವರೇ ಬಂದು ಇಲ್ಲಿ ಪ್ರಾಸ್ತಾವಿಕ ನುಡಿಯನ್ನು ನುಡಿಯೋದು ತುಂಬ ಸೂಕ್ತ ಅಂತ ಅಂದ್ಕೊಂಡು ದಯವಿಟ್ಟು ವಿಜಯಣ್ಣ ಅವರು ಬಂದು ಪ್ರಾಸ್ತಾವಿಕ ನುಡಿಯನ್ನು ನುಡಿಬೇಕು ಆಗಿ ಕೇಳ್ಕೊಳ್ತೀನಿ. ಬಾರಿ ಗಡಿಬಿಡಿ ಇಲ್ಲ ಅಂತ. ಎಲ್ಲ ಸಹಕಾರ ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ನಮ್ಮ ಜಿಲ್ಲೆಯವರು, ಸೊರಬ ಕ್ಷೇತ್ರದ ಶಾಸಕರು, ಶಿಕ್ಷಣ ಸಚಿವರು ಆದ ಮಧು ಬಂಗಾರಪ್ಪನವರೇ, ಹಾಗೆಯೇ ನಮ್ಮ ಪಕ್ಕದ ಜಿಲ್ಲೆಯ ಶಾಸಕರು, ಇಂಧನ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆದ ರಾಜೇಗೌಡರೇ, ನಮ್ಮ ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷರು, MADB ಅಧ್ಯಕ್ಷರು, ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರು, ಆತ್ಮೀಯರು ಆದ ಮಂಜಾತ್ ಗೌಡ್ರೆ, ನಮ್ಮ ತಾಲೂಕಿನ ಶಾಸಕರು, ಮಾಜಿ ಗೃಹ ಮಂತ್ರಿಗಳು ಆದ ಆರ್ಗ ಜ್ಞಾನೇಂದ್ರ ಅವರೇ, ನಮ್ಮ ತಾಲೂಕಿನ ಮಾಜಿ ಶಾಸಕರು, ಮಾಜಿ ಪ್ರೌಢ ಶಿಕ್ಷಣ ಸಚಿವರು ಆದ ಕಿಮ್ಮನೆ ರತ್ನಾಕರ್ ಅವರೇ, ಹಾಗೆಯೇ ನಮ್ಮ AR ಅವರಾದ ಶ್ರೀನಿವಾಸ್ ಅವರೇ, ಹಾಗೆಯೇ ನಮ್ಮ ತಾಲೂಕಿನ ತಹಶೀಲ್ದಾರಾದ ರಂಜಿತ್ ಅವರೇ, ಶಿಕ್ಷಣಾಧಿಕಾರಿಗಳಾದ ಅಭಿಷೇಕ್ ಅವರೇ, ನಮ್ಮ ಜಿಲ್ಲಾ ಬ್ಯಾಂಕಿನ ಎಲ್ಲ ನಿರ್ದೇಶಕರೇ, ಹಾಗೆಯೇ ನಮ್ಮ
ಮಾಜಿ ಪ್ರಧಾನರಾದ ನಾರಾಯಣಮೂರ್ತಿಗಳೇ, ಭಾಸ್ಕರ್ ಭಟ್ರೆ, ಏಟೆಲ್ ಭಟ್ರೆ, ನಮ್ಮ ಮ್ಯಾಮ್ಕೋಸ್ ಉಪಾಧ್ಯಕ್ಷರೇ, ಕೆಸ್ತೂರು ಮಂಜಾತ್ ಅವರೇ, ಸಚಿನ್ ಹೆಗಡೆ ಅವರೇ, ರಾಘು ಅವರೇ, ಗೋಪಾಲ್ ದುಗ್ಗಪ್ಪವ್ರೆ, ಶಿವಶಂಕರ್ ಅವರೇ, ರುದ್ರೇಗೌಡ್ರೆ, ಈಗ ನಾನು ಯಾಕೆ ಇದನ್ನ ಶಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ಅನಿವಾರ್ಯವಾಗಿ ಮಂತ್ರಿಗಳು ಹೋಗಲೇಬೇಕು. ಹಾಗಾಗಿ ನಾನು ನೀವು ಹೇಳಿದ್ರೆ ಮಾತಾಡ್ತೀನಿ, ಇಲ್ಲದ್ರೆ ಮಾತಾಡೋದಿಲ್ಲ ಅಂತ ಹೇಳಿದೆ. ಇಲ್ಲ ನೀವು ಮಾತಾಡಿ ಅಂತ ಹೇಳಿದ್ರು. ಯಾರ್ದಾರ ಹೆಸರು ತಪ್ಪಿ ಹೋಗಿದ್ದರೆ ದಯವಿಟ್ಟು ಬೇಜಾರು ಮಾಡಬಾರ್ದು. ಸಮಯದ ಅಭಾವ, ಮತ್ತು ನಾನು ಅಂಥ ವಾಗ್ಮಿಯೂ ಅಲ್ಲ, ಅದು ನಿಮಗೆಲ್ಲರಿಗೂ ಗೊತ್ತು. ಮಾತಾಡಲೇಬೇಕಾಗಿದ್ದರಿಂದ ಒಂದೆರಡು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ. ಹಾಂ ಎಲ್ಲ ಸಹಕಾರ ಬಂಧುಗಳೇ, ನಾನು ಹೆಚ್ಚಿಗೆ ಡೀಟೇಲ್ ಹೇಳಲಿಕ್ಕೆ ಹೋಗೋದಿಲ್ಲ ನಮ್ಮ ಈ ಸಂಸ್ಥೆಯ ವಿಷಯದಲ್ಲಿ. ಇದು ನಾವು ಇಲ್ಲಿ ನಾನು ಇದ್ರಾಗ ಯಾವುದೇ ಒಂದು ಅಕ್ಷರನೂ ಸುಳ್ಳು ಹೇಳೋದಿಲ್ಲ, ಇದ್ದಿಂದ ನೇರವಾಗಿ ಹೇಳ್ತೀನಿ. ಯಾಕೆಂದರೆ ಮಾಜಿ ಅಧ್ಯಕ್ಷರಿದ್ದಾರೆ, ಮಾಜಿ ಪ್ರಧಾನರಿದ್ದಾರೆ, ಭಾಳ ಜನ ಆತ್ಮೀಯರಿದು ಹುಟ್ಟಿನಿಂದ ನೋಡಿದವರು ಇದ್ದಾರೆ. ಇದರ ನಮ್ಮ ನಿರೂಪಣೆ ಮಾಡ್ತಾ ನಮ್ಮ ಡಾಕ್ಟರ್ ಚಂದನ್ ಹೇಳಿದ್ರು, ವೀರೇಂದ್ರ ಪಾಟೀಲು ಮೈಸೂರಿನ ಮುಖ್ಯಮಂತ್ರಿ ಆದಾಗ ಶಂಕುಸ್ಥಾಪನೆ ಆಗಿದ್ದದ್ದು. ಎಂ ರಾಜಶೇಖರ್ ಮೂರ್ತಿಯವರು ಅಧ್ಯಕ್ಷರಾಗಿದ್ದರು. ಹಾಂ, ನಮಗೊಂದು ಹಠ ಇತ್ತು. ಏನಿತ್ತಂದರೆ ನಮ್ಮ ಜಿಲ್ಲೆಯ ಮಂತ್ರಿಗಳಿಂದನೇ ಇದನ್ನು ಉದ್ಘಾಟನೆ ಮಾಡಿಸ್ಬೇಕು. ಹಾಗಾಗಿ ಇದು ದಿನ ಮುಂದೆ ಹೋಗ್ತಾ 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 ಅದು ಜಾಸ್ತಿ ಆಯಿತು. ಕೊನೆಗೂ ತಪ್ಪು ಹೋಯ್ತು ಅಂತ ಆಯಿತು ಮಧು ಬಂಗಾರಪ್ಪನವ್ರದ್ದು. ನಾವು ಫಂಕ್ಷನ್ನೇ ಕ್ಯಾನ್ಸಲ್ ಮಾಡೋದು ಅನ್ನೋ ನಿರ್ಧಾರದವರೆಗೂ ಬಂದು ಆಮೇಲೆ ಅವ್ರ ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರ ಮೇಲೆ ಇಲ್ಲ ನಾನು ಖಂಡಿತ ಬರ್ತೀನಿ, ಯಾರು ಹೇಳಿದ್ದು ನಿಮಗೆ ಅಂದರು. ಅವರು ಬಂದರು. ಅದಕ್ಕಾಗಿ ಅವರಿಗೆ ವಿಶೇಷವಾದ ಅಭಿನಂದನೆ ಹೇಳ್ತೀನಿ. ಅವರು ಇಷ್ಟೇ ಅಲ್ಲ, ಅವರು ಇನ್ನೂ ಒಮ್ಮೆ ಬರಬೇಕು ಅಂತ ಇನ್ನೂ ಬೇರೆ ಬೇರೆ ಫಂಕ್ಷನ್ ಮಾಡ್ತೀವಿ. ನಮ್ಮ ಈ ಬಸವಾನಿಗಲ್ದಿದ್ರು ನಮ್ಮ ತಾಲೂಕಿಗೆ ನಮ್ಮದು ಬೇರೆ ಬೇರೆ ಸಂಸ್ಥೆ ಉಂಟು, ಅದಕ್ಕೆ ಕರಿತೀವಿ. ಅದನ್ನು ಅಡ್ವಾನ್ಸ್ ಆಗಿ ಇವತ್ತು ಹೇಳ್ತಾ ಇದ್ದೀನಿ, ಅವರು ಮಧು ಬಂಗಾರಪ್ಪನವರು ಬರಬೇಕು, ನಿಮ್ಮೆಲ್ಲರ ಎದುರುಗಡೆ ಮಾತಾಡಬೇಕು. ನಾನು PUC ಬಿಟ್ಟರ ಮೇಲೆ ನೇರವಾಗಿ ಈ ಸೊಸೈಟಿಗೆ ಬಂದಿದ್ದು. ನನಗೆ ತಗೊಬಂದು ಬಿಟ್ಟವರು ಅಲ್ಲಿ ಎದುರುಗಡೆ ಕೂತಾರೆ, ಭಾಸ್ಕರ್ ಭಟ್ರು ಅಂತ ಅವರು. ನೀನು ಮಾಡೋದು ನೀನು. ಅವತ್ತು ನಾವು ಸೊಸೈಟಿಗೆ ಬರ್ತಾ 129 ಜನ ಮೆಂಬರ್ ಇದ್ದರು. ಈಗ 1983 ಇದ್ದಾರೆ. ಆವಾಗ ಒಟ್ಟು ಸೇರಿದ್ದಿದ್ದು 30,600. ಈಗ 2,392,694. ಆವಾಗ ನಾವು ಪ್ರಾರಂಭದಲ್ಲಿ 43,815 ನಿಧಿ ಇದ್ದಿದ್ದು. ಈಗ 2,52,83,396. ಆವಾಗ ಒಟ್ಟು ಡಿಪಾಸಿಟ್ ಇದ್ದಿದ್ದು 2,355. ಈಗ 6,31,49,184. ಆವಾಗ ನಾವು ಒಟ್ಟು ಸಾಲ ಕೊಡ್ತಾ ಇದ್ದಿದ್ದು 89,958. ಈಗ ನಾವು ಸಾಲ ಕೊಡ್ತಾ ಇರೋದು 20,57,34,611. ಆವಾಗ ಒಟ್ಟು ನಷ್ಟ, ಲಾಭ ಅಲ್ಲ, ನಷ್ಟ ಇದ್ದಿದ್ದು 49,403 ನಷ್ಟ. ಈಗ ನಮ್ಮ ಲಾಭ 41,47,728. ನಮ್ಮದು ಆವಾಗ ವಸೂಲಿ ಆಗ್ತಿರಲಿಲ್ಲ, ಈಗ % ವಸೂಲಿ. ಕಟ್ಟಡ ನಿಧಿ 12,34,128 ಉಂಟು ಈಗಿರೋದು. ಸಂದೀಪನ ಕರೆದಿಲ್ಲ, ನಿಲ್ಲೇ ಕೇಳಿ. ನಾನೇನಾದ್ರು ಮಿಸ್ ಆಗಿ ಹೇಳಿದ್ರೆ ಹೇಳು ನೀನು. ಇಷ್ಟು ಇದು ನಮ್ಮ ಆ್ಯಕ್ಚುಯಲ್ ಪರಿಸ್ಥಿತಿ. ನಾವು ಈ ಬಿಲ್ಡಿಂಗ್ ಶುರು ಮಾಡ್ತಾ
ನಾನು ಬೇರೆ ಎಲ್ಲ ಬಿಟ್ಟುಬಿಡ್ತೀನಿ. ಬಿಲ್ಡಿಂಗಿನ ವಿಷಯ ಮಾತ್ರ ಹೇಳ್ತೀನಿ. ಈಗ ಇದನ್ನೆಲ್ಲ ಹೇಳಲಿಕ್ಕೆ ಹೋದರೆ ಭಾಳ ಟೈಮ್ ಆಗ್ತದೆ. ಬಿಲ್ಡಿಂಗು ಇದಕ್ಕೆ ಒಟ್ಟು ಖರ್ಚಾಗಿದ್ದು ಟೆಂಡರ್ ಆಗಿದ್ದು 2,46,39,061 ರೂಪಾಯಿ ಟೆಂಡರ್ ಅಮೌಂಟು. ಸಾಧಾರಣವಾಗಿ ನೀವೆಲ್ಲ ಸಹಕಾರಿಗಳಿದ್ದೀರಿ, ಅಧಿಕಾರಿಗಳಿದ್ದಾರೆ. ಟೆಂಡರ್ ಅಮೌಂಟಿಗಿಂತ ಕಡಿಮೆ ಆಗೋ ಪ್ರಶ್ನೆಯೇ ಇಲ್ಲ, ಎಲ್ಲೂ ಕಡಿಮೆ ಆಗಿದ್ದೂ ಇಲ್ಲ. ಆದರೆ ನಾವು ಇಲ್ಲಿ ಶಾಸಕರೇ, ರಾಜೇಗೌಡರೇ, ಜ್ಞಾನೇಂದ್ರ ಅವರೇ, ಕಿಮ್ಮನೆಯವರೇ, ನಾವು 2,77,572 ಮುಗಿಸೀವಿ. ಅಂದರೆ 41,61,000 ರೂಪಾಯಿ ಟೆಂಡರ್ ಅಮೌಂಟಿಗೆ ಕಡಿಮೆ. ನಾವು ನಮ್ಮ ಅವರು ಇಲ್ಲೇ ಇದ್ದಾರೆ, ನಿಮ್ಮದು ಅವರು ಒಂದು ಸ್ವಲ್ಪ ಕಾನೂನಲ್ಲಿ ಬಿಗಿ. ನೀವು ಸ್ಟೇಟ್ ಪೇಪರಿಗೆ ಹಾಕಬೇಕು, ಇದಕ್ಕೆ ಹಾಕಬೇಕು, ಟೆಂಡರೇ ಆಗಬೇಕು ಅಂದರು. ಟೆಂಡರ್ ಹಾಕಿದ್ರು. ಕೊಪ್ಪದವರು ಯಾರೋ ನಮ್ಮ ಸ್ನೇಹಿತರು, ನನಗೆ ಗೊತ್ತು, ಇಂಜಿನಿಯರು. ಅವರು ಟೆಂಡರ್ ಅಮೌಂಟ್ ಕಟ್ಟಿ EMD ಕಟ್ಟಿ ಟೆಂಡರ್ ಹಾಕಿದ್ರು. ಟೆಂಡರ್ ಹಾಕಿ 1 ವಾರ ಆದ ಮೇಲೆ ಬಂದರು. 2 ಕೈ ಜೋಡಿಸಿ ನಮಸ್ಕಾರ ಮಾಡಿ, ಸರ್ ನನ್ನ ಹತ್ರ ಆಗೋದಿಲ್ಲ ಸರ್ ಅಂದರು. ಯಾಕೆ ಕೇಳಿದೆ. ಇಲ್ಲ ಸರ್, ನಾನು ಕೊಪ್ಪದವನು, ನನಗಿಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂದರು. ಅದು ಯಾಕೆ ಹೇಳಿದ್ರು ಅಂದರೆ, ಇಲ್ಲಿ ಸುತ್ತಮುತ್ತ ಇದ್ದವರೆಲ್ಲ ಅವನಿಗೆ ಹೇಳ್ಯಾರೆ, ವಿಜಯದೇವನ ಹತ್ರ ನಿನಗೆ ಕೆಲಸ ಮಾಡಿ ದುಡ್ಡು ತೊಗೊಳೋದಿಲ್ಲ, ಅವನು ದುಡ್ಡು ತೊಗೊಳೋದಿಲ್ಲ, ಕೆಲಸ ಒಪ್ಪಲೆ ಸರ್ ನೀನು ಬಿಡೋದು ಇಲ್ಲ. ಹಾಗಾಯಿತು. ನಾವು ಭಾರಿ ತಾಪತ್ರ ಆಯಿತು. ನಮ್ಮ ಬೋರ್ಡ್ ಮೀಟಿಂಗ್ ಕರೆದು ಏನು ಮಾಡೋದು ಅಂತ ಆಯಿತು. ಒಂದು ಕೆಲಸ ಮಾಡೋಣ ಅಂದೆ ನಾನು, ನಾವೇ ಮಾಡೋಣ. ಟೆಂಡರ್ ಅಮೌಂಟಿಗಿಂತ ಜಾಸ್ತಿ ಆದರೆ ಇಲಾಖೆಯವ್ರು ಕ್ವಶನ್ ಮಾಡೋದಲ್ಲ, ಟೆಂಡರ್ ಅಮೌಂಟಿಗಿಂತ ಕಡಿಮೆ ಆದ ಪ್ರಶ್ನೆ ಬರೋದಿಲ್ಲಲ್ಲ. ಶುರುವಾಯಿತು. ಆಮೇಲೆ 2-3 ಜನ ಕೇಳಿದ್ರು. ಅವರು ಏನು ಹೇಳಿದ್ರು ಅಂದರೆ, ಟೆಂಡರ್ ಅಮೌಂಟಿಗಿಂತ ಸ್ವಲ್ಪ ಜಾಸ್ತಿ ಆದರೆ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲಿ ಕಾಂಟ್ರಾಕ್ಟ್ರ್ ಇರ್ಬೋದು ಹೇಳಿದವರು. ನಾನು ಅದಾಗೋದಿಲ್ಲ ಅಂದೆ. ಆ್ಯಕ್ಚುಯಲ್ ಅಮೌಂಟ್ ಕೊಡ್ತೀವಿ, ಮಾಡ್ತೀರಾ ಮಾಡಿ. ಇಲ್ಲ, ಅದಕ್ಕೆ ಮಾಡಲಿಕ್ಕಾಗೋದಿಲ್ಲ ಅಂದರು. ನನ್ನ ಮಗ ಒಬ್ಬ ಇಂಜಿನಿಯರ್ ಇದ್ದಾನೆ, ಅವನು ಇಂಜಿನಿಯರಿಂಗ್ ಬಿಟ್ಟಿದ್ದಷ್ಟೇ. ನೀನು ಮಾಡ್ತೀನಿ ಅಂದ. ಶಾಸಕರೇ, ಫೌಂಡೇಶನ್ ಆಯಿತು. ಇಂಜಿನಿಯರ್ ನನ್ನ ಇಲ್ಲೇ ಇದ್ದಾರೆ. ಫೌಂಡೇಶನ್ ಶುರುವಾಯಿತು. ಶುರುವಾದ ಕೂಡ ಸ್ವಲ್ಪ ಕೆಲಸ ಮಿಸ್ಟೇಕ್ ಆಯಿತು. ನಾನು ಗಲಾಟೆ ಮಾಡಿದೆ. ನೀನು ಏನಂತ ತಿಳ್ಕೊಂಡಿದ್ದೆ, ನಾನು ಮರ್ಯಾದೆ ತೆಗಿತೀಯ, ಹಂಗೆ ಮಾಡ್ತೀಯ, ಹಿಂಗೆ ಮಾಡ್ತೀಯ ಅಂತ. ಅವ ಏನು ಮಾಡ್ದ, ನಮ್ಮ ಸ್ನೇಹಿತರ ಹತ್ರ ಎಲ್ಲ ಹೋಗಿ ಹೇಳ್ದ, ನಮ್ಮ ಅಪ್ಪನ ಹತ್ರ ನನಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ನನಗೆ ಬೇಡ, ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂದ. ಆಯಿತಾ, ಇದು ಹೊಸ ಪ್ರಾಬ್ಲಮ್ ಆಯ್ತಲ್ಲ, ಹೋದಲ್ಲರಿಗೂ ನಮಗೆ ಹೀಗಾಯ್ತಲ್ಲ. ನನಗೆ ಮರ್ಯಾದೆ ಪ್ರಶ್ನೆ. ನೋಡು, ನೀನು ಮಾಡಿದ್ರೆ ಮಾಡು, ನಾನು ಒರಿಜಿನಲ್ ಕಾಂಟ್ರಾಕ್ಟ್ರಾಗಿ ಬಂದವ. ನೀನು ಇಂಜಿನಿಯರ್ ಇರ್ಬೋದು, ನಿನಗಿಂತ ಜಾಸ್ತಿ ಅನುಭವ ಉಂಟು, ನಾನು ಮಾಡ್ತೀನಿ ಅಂದೆ. ಆಮೇಲೆ ಈ ಭಾಸ್ಕರ್ ಭಟ್ರು ಇಲ್ಲಿ ಕೂತಾರೆ ನೋಡಿ, ಇವರು ಅವನು ಕರ್ಕೊಂಡೋಗಿ ಮನೇಲಿ ಕೂರಿಸಿ, ನಿಮ್ಮಪ್ಪ ಅವಾಗಿಂದನೂ ಹಾಗೆ ಮಾತು ಬಿಗಿ ಬಿಟ್ಟರೆ ತಾಪತ್ರ ಮಾಡೋದಿಲ್ಲ, ನೀನು ಮಾಡು. ನಾನು ಭಾಸ್ಕರ್ ಭಟ್ರಿಗೆ ಪ್ರಾಮಿಸ್ ಮಾಡಿದೆ. ಅವನಿಗೆ ಏನಾರು ಲಾಸ್ ಆದರೆ, ಅವನು ಆ್ಯಕ್ಚುಯಲ್ ಲಾಸ್ ಹೇಳಬೇಕೋ ಸುಳ್ಳು ಹೇಳಿದ್ರೆ ಕೇಳಿದೆ, ಲಾಸ್ ಆದರೆ ಎಷ್ಟು ಲಕ್ಷ ನಾನು ಕೊಡ್ತೀನಿ ಅಂದೆ. ಆಮೇಲೆ ಕೆಲಸ ಶುರುವಾಯಿತು. ಶುರುವಾಗಿ ಅದನ್ನು ಮುಗಿಸಿದ ಮೇಲೆ ನಾವು ಎಲ್ಲೇ ಹುಡುಕಿದ್ರು ಅನ್ನೋದು ಸಣ್ಣ ಪುಟ್ಟ ಫಾಲ್ಟ್ ಇಲ್ಲ, ಅಷ್ಟು ಕರೆಕ್ಟ್ ಮಾಡ್ದ. ಅದಕ್ಕಾಗಿ ಅವನ ಇಂಜಿನಿಯರ್ ನನಗೆ ಅವತ್ತು ಕೆಲಸ ಮಾಡಿದಂಥ ಉಪೇಂದ್ರ ಆಚಾರ್ಯರು ಎಲ್ಲರಿಗೂ ನನ್ನ ಅನಂತ ಧನ್ಯವಾದ ಉಂಟು. ಯಾಕಂತಂದರೆ ನಾವು ಬಿಗಿನೇ ಮಾಡ್ತಾ ಹೋದರೆ ಕಷ್ಟ, ಕೆಲಸದವ್ರು ಸಿಗೋದಿಲ್ಲ. ಅಷ್ಟೇ ಆತ್ಮೀಯತೆಯಲ್ಲೂ ನೋಡ್ಕೋಬೇಕು ನಾವು. ನಾನು ನಮ್ಮ ಸೆಕ್ರೆಟ್ರಿ ಇಲ್ಲೇ ನಿಂತಾನೆ, ಅವನಿಗೆ ಹೇಳಿದೆ, ಅವನ ಪೇಮೆಂಟು ಒಂದು ದಿನ ನಿಲ್ಲಿಸಬಾರ್ದು, ಅವನದಿರಲಿ, ಎಲೆಕ್ಟ್ರಿಷಿಯನ್ ಇರಲಿ, ಪೇಂಟ್ ಇರಲಿ, ಯಾವುದೇ ಪೇಮೆಂಟೇ ನಿಲ್ಲಿಸ್ಬೇಡಿ ನೀವು ಮಾಡಿ ಅಂತೇಳಿ. ಅದೇ ರೀತಿ ನಮ್ಮ CO ಇದ್ದಾನಲ್ಲ, 100ಕ್ಕೆ 100 ಸಪೋರ್ಟ್ ಮಾಡ್ದ, ಅವನೇ ಕ್ಯೂರಿಂಗ್ ಮಾಡ್ದ. ನಮ್ಮ ಸುಜಿತ್ ಇರ್ಬೋದು, ರಾಜು ಇರ್ಬೋದು, ಅಟೆಂಡರ್ ಕೃಷ್ಣಪ್ಪ ಇರ್ಬೋದು, ನಮ್ಮ ಇಡೀ ಟೀಮು ಈ ಬಿಲ್ಡಿಂಗಿಗೆ ಭಾಳ ತ್ಯಾಗ ಮಾಡಿದ್ರು. ತ್ಯಾಗ ಮಾಡಿ ಈ ಹಂತಕ್ಕೆ ಬಂತು. ಯಾರ್ಯಾರು ಎಣಿಸ್ಬೋದು, ಇದರಿಂದ ಲಾಭ ಆಗ್ತದೆ ಅಂತ ಮಾಡಿರ್ಬೋದಾ ವಿಜಯದೇವಂಡು ಕಂಪ್ನಿ ಅಂತ. ನಾವು ಲಾಭ ದೃಷ್ಟಿ ಇಟ್ಟಿಲ್ಲ ಕಣ್ರಿ, ಲಾಭದ ಅವಶ್ಯಕತೆ ಇಲ್ಲ ನಮಗೆ. ನಮಗೆ ಲಾಸ್ ಆಗದಿದ್ರೆ ಸಾಕು, ಲಾಸ್ ಆಗಬಾರ್ದು. ಲಾಭಕ್ಕೆ ಬೇರೆ ಬೇರೆ ಉಂಟು ನಮಗೆ.
ನಾವು ಹಣನೂ ಭಾಳ ಕೊಟ್ಟೀವಿ, ಬೇರೆ ಬೇರೆ ವಿಧದಲ್ಲಿ ನಮ್ಗೆ ಬರ್ತದೆ. ಇವತ್ತೇ ಓಪನ್ ಆಗಿ ಹೇಳ್ತೀವಿ, ನಿಮ್ಮದು ಯಾವುದೇ ಸಭೆ ಸಮಾರಂಭ ಇದ್ದರೆ ನಿಮಗೂ ಲಾಸ್ ಆಗಬಾರ್ದು, ನಮಗೂ ಲಾಸ್ ಆಗಬಾರ್ದು. ಇದು ನಿಮ್ಮ ಮನೆ ಬಿಲ್ಡಿಂಗು, ನಿಮ್ಮ ಮನೆಯ ಬಿಲ್ಡಿಂಗ್ ಇದು. ಇದನ್ನು ತಿಳ್ಕೊಳ್ಬೇಕು. ಇದನ್ನು ಇನ್ನೊಮ್ಮೆ ಕಟ್ಟಲಿಕ್ಕಾಗೋದಿಲ್ಲ, ಮತ್ತೊಮ್ಮೆ ಮಾಡಲಿಕ್ಕಾಗೋದಿಲ್ಲ. ನಮ್ಮ ಇಡೀ ಜಿಲ್ಲೆಯಲ್ಲಿ ನಮ್ಮ ಅಧ್ಯಕ್ಷರು ಇಲ್ಲೇ ಕೂತಾರೆ. ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ವಿಸ್ತೀರ್ಣ ಇರೋದು ಬಸವನಿ ಸೊಸೈಟಿ. ಅತಿ ದೊಡ್ಡ ಬಿಲ್ಡಿಂಗ್ ಇರೋದು ನಮ್ಮದೇನೆ. 100% ಆಗಿದ್ದು ನಮ್ಮದೇ. ಈಗ ಹೇಳ್ತಾ ನಮ್ಮದು ಭಾಳ ಉಂಟು. ಇಷ್ಟಾಗಲಿಕ್ಕೆ ಮಂಜಾತ್ಗೌಡರ ಸಪೋರ್ಟು ಉಂಟು. ಅದಿಲ್ಲದಿದ್ರೆ ಇಷ್ಟು ಮಾಡಲಿಕ್ಕೆ ಆಗ್ತಿರಲಿಲ್ಲ ನಮಗೆ. 100ಕ್ಕೂ 100 ಅವ್ರದ್ದು ಉಂಟು. ಏನಾಗ್ತದೆ ಅಂದರೆ ಅವ್ರನ್ನ ಎದುರುಗಡೆ ಕೂರ್ಸ್ಕೊಂಡು ಹೇಳ್ದ ಅಂತ ಮಾತು ಬರ್ತದೆ. ಅದಕ್ಕಾಗಿ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ. ಅದೇ ರೀತಿ ನಮ್ಮ ಊರು ಮನೆಯಲ್ಲಿ ಭಾಳ ಸಪೋರ್ಟ್ ಮಾಡಿದ್ರು. ಜೊತೆಗೆ ಶಾಸಕರೇ, ನಿಮಗೊಂದು ಹೇಳ್ತೀವಿ, ನೀವು ಭಾಳ ಕಡೆ ಎಲ್ಲ ಮರಳು ಫ್ರೀ ಕೊಟ್ರಿ. ನಮ್ಮ ಬೋರ್ಡ್ ಮೀಟಿಂಗಲ್ಲೂ ಚರ್ಚೆ ಆಯಿತು. ಜ್ಞಾನೇಂದ್ರ ಅವ್ರಿಗೆ ಹೇಳಿ ನೀವು ಮರಳು ಫ್ರೀ ತಗೊಳ್ಳಿ ಅಂತ. ನಾನು ಒಂದು ಸರಿ ಮನಸ್ಸು ಮಾಡಿದೆ, ಇವರು DSP ಅವ್ರಿಗೆ ಹೇಳ್ತಾರೆ, ಇವರು ಎಸ್ ಅಂದರೆ ಹೊಡೆದು ಬಿಡೋಣ ಅಂತ. ಮತ್ತೊಬ್ಬ ನಮ್ಮ ಸ್ನೇಹಿತ ಹೇಳ್ದೆ, ವಿಜಯದೇವ ಇದ್ರೆ ಕೆಟ್ಟ ಮಾತು ಬರ್ತದೆ, ಯಾಕೆ ಕೇಳಿದೆ. ನೀವು ಸೊಸೈಟಿಯವ್ರು ಒಂದು ಲೋಡ್ ಹೊಡೆದ್ರೆ ಹೊರಗಡೆ 10 ಲೋಡ್. ಅವರನ್ನು ನಾವು ಇಂದು ಅವರನ್ನು ಗುರುತಿಸಿ ಸನ್ಮಾನಿಸಿ ನಿಮಗೆಲ್ಲ ಪರಿಚಯಿಸುವುದು ನಮ್ಮ ಕರ್ತವ್ಯ. ಹಾಗಾಗಿ ಕಟ್ಟಡದ ಇಂಜಿನಿಯರ್ ಆದ ಶ್ರೀಯುತ ನಂದನ್ ರವರು ಮತ್ತು ಕಾಂಟ್ರಾಕ್ಟ್ ಕೆಲಸವನ್ನು ಮಾಡಿದ HV ವಿಜಯ್ ಅವರನ್ನ ಈಗ ಗುರುತಿಸಿ ಸನ್ಮಾನ ಮಾಡಬೇಕು ಅಂತ ಅತಿಥಿ ಮಹೋದಯರನ್ನ ಕೇಳ್ಕೊಳ್ತಾ ಇದ್ದೇನೆ.
ನಮ್ಮ ತಾಲೂಕು ಅಭಿಷೇಕ್ ಅವರು ಕೂಡ ಸನ್ಮಾನವನ್ನು ಸ್ವೀಕರಿಸಿ ನಂತರದಲ್ಲಿ ನಮ್ಮ ಏಳಾದವರಾದ ಟಿ.ವಿ. ಶ್ರೀನಿವಾಸ್ ಇವರಿಗೂ ಕೂಡ ನಮ್ಮ ಸಭೆಯ ಅಧ್ಯಕ್ಷತೆಯನ್ನು ಹೊಂದಿರುವಂತಹ ವಿಜಯಣ್ಣವರು ಕಿರು ನೆನಪಿನ ಕಾಣಿಕೆಯಿಂದ ಕೊಟ್ಟು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಟಿ.ವಿ. ಶ್ರೀನಿವಾಸ್ ಏಳಾದವರು ನೂರ 8 ವರ್ಷಗಳನ್ನು ಪೂರೈಸಿ ಶತಮಾನೋತ್ಸವ ಸಂದರ್ಭವನ್ನು ಆಚರಿಸಿಕೊಳ್ತಾ ಇರುವ ಸಂದರ್ಭದಲ್ಲಿ ಇನ್ನೂ ವಿಜೃಂಭಣೆಯಿಂದ ಮಾಡಬೇಕು ಅನ್ನೋದಿತ್ತು. ಆದರೂ ಕೂಡ ಇನ್ನು ನಮ್ಮ ಕೈಲಾದ ಮಟ್ಟಿಗೆ ನಡೆಸುತ್ತಿರುವ ಉದ್ಘಾಟನಾ ಸಮಾರಂಭದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದು ತುಂಬಾ ಸಂತೋಷ ಆಗಿದೆ. ಯಾಕಂದ್ರೆ ಅವರು ವಯೋವೃದ್ಧರಿಂದ ಮಕ್ಕಳವರೆಗೂ ಎಲ್ಲರಿಗೂ ಚಿರಪರಿಚಿತರು. ಹಾಗಾಗಿ ದಯವಿಟ್ಟು ಉದ್ಘಾಟಕರನ್ನ ಹೌದಾ ಸರ್ ಬರ್ತಾ ಇದ್ದಾರೆ, ಅದಕ್ಕೆ ಅವಕಾಶನೂ ಕೊಟ್ಟಿದ್ದಾರೆ. ಹಾಗಾಗಿ ದಯವಿಟ್ಟು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ರತ್ನಾಕರ್ ಅವರು ಬೇಗನೆ ವೇದಿಕೆಗೆ ಬಂದು ಸನ್ಮಾನ ಕಾರ್ಯಕ್ರಮವನ್ನು ಬೇಗ ಬೇಗ ಮುಗಿಸೋದ್ರೆ ತುಂಬಾ ಒಳ್ಳೆಯದಾಗ್ತಿತ್ತು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸರ್, ಕೂತ್ಕೊಳ್ಳಿ. ಎಲ್ಲರಿಗೂ ಕೂತ್ಕೊಳ್ಳಿ. ಸರ್, ಬನ್ನಿ. ನಮ್ಮ ಸಚಿವರು ಬಹಳ ತರಾತುರಿಯಲ್ಲಿದ್ದಾರೆ. ಅವರು ಹಾವೇರಿಗೆ ಹೋಗಲೇಬೇಕಾಗಿದೆ. ಹಾಗಾಗಿ ನಾನು ಪರಿಚಯವನ್ನ ಯಾರಿಗೂ ಮಾಡ್ಕೊಡ್ತಾ ಇಲ್ಲ. ಉದ್ದೇಶ ಇಷ್ಟೇ, ಎಲ್ಲರಿಗೂ ಚಿರಪರಿಚಿತರು ಹಾಗೂ ಬಸವಾನಿ ಗ್ರಾಮ ಪಂಚಾಯಿತಿಯವರ ವತಿಯಿಂದ ಸನ್ಮಾನ ನಡೀತಾ ಇದೆ. ಎಲ್ಲ ಮಹೋದಯರು ಅದನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಭೇಟಿ ಮಾಡಿದಾಗ ಅಪಾರವಾಗಿರ್ತಕ್ಕಂಥ ಒಂದು ಗೌರವವನ್ನು ಸಹಕಾರಿ ಕ್ಷೇತ್ರದಲ್ಲಿ ತಾವೆಲ್ಲ ಕೂಡ ಪಡ್ಕೊಂಡು ಬಂದಿದ್ದೀರಿ. ಮತ್ತೆ PUC ಓದಿದ್ದೀನಿ ಅನ್ನೋದ್ರ ಬದಲು ನೀವೆಲ್ಲರನ್ನೂ ಮೀರಿಸಿದಿರಿ ಅಂತ ಹೇಳಿದ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನಲ್ಲೇ ಕೂತ್ಕೊಂಡೆ ನೀವು ಜಾಸ್ತಿ ಮಾತಾಡಲ್ಲ ಅಂತ ಇದ್ರು. ನಾವೆಲ್ಲ ತೀರ್ಮಾನ ಮಾಡಿದ್ವಿ, ಒಂದು ಮೊಬೈಲ್ ಯಾರಿಗಾರು ಕೊಟ್ಬಿಟ್ರೆ ಅವ್ರು ಮಾತಾಡೋದು ಆಟೋಮೆಟಿಕ್ ಕಲಿತಾರೆ ಅಂತ. ಆದರೆ ನೀವು ಮಾತಾಡಿದ ಮೇಲೆ ಮತ್ತೆ ಅದನ್ನ ವಾಪಸ್ ತಗೊಂಡು ಈ ಕಾರ್ಯಕ್ರಮ ನಿಮಗೆ ಮೊಬೈಲ್ ಕೊಡಿಸಲ್ಲ ಅಂತೇಳಿ ತೀರ್ಮಾನ ಆಗಿದೆ ವೇದಿಕೆ ಮೇಲೆ. ಯಾಕಂದ್ರೆ ನಿಮಗೆ ಹಿಂಗೆ ಬಿಟ್ಟಿದ್ರೆ ಇನ್ನೂ ಮಾತಾಡ್ತಿದ್ರಿ. ಆದರೆ ಬಹಳ ಒಂದು ಶುದ್ಧವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಸ್ವಲ್ಪ ಕಷ್ಟನೇ ಇರ್ಬೋದು, ಎಲ್ಲ ಸಾಕಷ್ಟು ಜನ ಇರ್ತಾರೆ. ಅದರಲ್ಲಿ ಮುಂಚೂಣಿಯಲ್ಲಿ ಕಾಣೋದು ಈ ಕಡೆ ಭಾಗದಲ್ಲಿ ನನಗನ್ಸುತ್ತೆ ವಿಜಯ್ ದೇವರೇ, ನೀವು ಈ ಗೌರವಕ್ಕೋಸ್ಕರನೇ ನಾನು ಇವತ್ತು ಬಂದಿದ್ದು. ಯಾಕಂದ್ರೆ ಬರಬೇಕಾಗ್ತದೆ ಇಂಥದ್ದು ಬಂದು ನೀವು ಪ್ರಾಮಾಣಿಕವಾಗಿ ಏನು ಸೇವೆಯನ್ನು ನೀವು ಸಲ್ಲಿಸ್ತಾ ಇದ್ದೀರಿ. ಇವತ್ತು ನಿಜ ಹೇಳಬೇಕಂದ್ರೆ ಇದು ಸರ್ಕಾರಗಳು ಕೂಡ ರೈತರಿಗೆ ಸಹಕಾರ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಇವತ್ತು ಏನಾದರೂ ರೈತರಿಗೆ ಸಹಕಾರ ಆಗ್ತಾ ಇದೆ ಅಂದರೆ ಅದು ನಿಮ್ಮ ಸಹಕಾರಿ ಸಂಘಗಳಿಂದ ಮಾತ್ರ. ಯಾಕಂದ್ರೆ ಇದನ್ನ ನಾನು 10 ವರ್ಷದ ಹಿಂದೆನೂ ಕೂಡ ನಾವೆಲ್ಲೆಲ್ಲಿ ಶಾಸಕರಾದಾಗ ಎಲ್ಲರೂ ಕರೆದಾಗ ನಮ್ಮ ಕ್ಷೇತ್ರದಲ್ಲಿ ನಾವು ಹೋದಾಗ ಎಲ್ಲದೂ ಕೂಡ ನಾವು ಹೇಳ್ತಾ ಇದ್ದೀವಿ. ಯಾಕಂದ್ರೆ ಬಂದು ರೈತರು ಸರ್ಕಾರದ ಸಹಕಾರಕ್ಕಿಂತ ಸೊಸೈಟಿಯಲ್ಲಿ ನಮಗೆ ದುಡ್ಡು ಕೊಡಿಸ್ರಿ, ಈ ಸೊಸೈಟಿಗೆ ಸ್ವಲ್ಪ ಹಣಕಾಸು ಕೊಡಿಸ್ರಿ, ಯಾಕಂದ್ರೆ ಆ ಸೊಸೈಟಿಗೆ ಕೊಟ್ಟರೆ ಅಲ್ಲಿಂದ ಅವರಿಗೆ ರೈತರಿಗೆ ಹೋಗುತ್ತೆ ಅಂತ ಹೇಳಿ ನಾವು ಕೇಳ್ಕೊಟ್ಟಿದ್ದು ನಮಗೆಲ್ಲ. ಯಾಕಂದ್ರೆ ನಮಗೆ ಅನುಭವ ಇಲ್ಲ ಅಷ್ಟೊಂದಿದೆ. ಆದರೆ ಇವತ್ತು ರೈತರಿಗೆ ಸಹಕಾರಿ ಕ್ಷೇತ್ರ ಏನಾದರೂ ಇಲ್ಲ ಅಂದರೆ ರೈತರ ಜೀವನ ಭಾಳ ಕಷ್ಟ ಆಗ್ಬಿಡುತ್ತೆ. ಅದು ಭಾಳ ಮುಖ್ಯವಾಗ್ತದೆ. ಅದನ್ನು ಭಾಳ ಶುದ್ಧವಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನಾನು ಹೆಚ್ಚು ಉದ್ದಕ್ಕೆ ಭಾಷಣ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ನನಗೆ ನಮ್ಮ ಮೇಲ್ಮನೆಯ ಉಪಸಭಾಪತಿಗಳು ಸಭಾಧ್ಯಕ್ಷರು ರುದ್ರಪ್ಪ ಲಂಬಾಣಿಯವರು ನಾನು 1:15ಗೆ ಬರ್ತೀನಿ ಅಂತೇಳಿ ಹೇಳಿದ್ದಾರೆ. ಯಾಕಂದರೆ ಮಾತು ಕೊಟ್ಬಿಟ್ಟಿದ್ದೆ ನಾನು. ಆದರೆ ಇಲ್ಲಿ ಬಂದಾಗ ಒಂದು ಶಾಲೆಗೆ ಹೋಗಿದ್ದೆ, ಅಲ್ಲೂ ಕೂಡ ಸಮಯ ಆಯಿತು. ಮತ್ತು ಅದಾದಮೇಲೆ ಇಲ್ಲೂ ಕೂಡ ನಿಮ್ಮನ್ನೆಲ್ಲ ಭೇಟಿ ಮಾಡಿ ನಾನು ಒಂದು 10 ನಿಮಿಷ ಕೊಟ್ಬಿಡ್ತೀನಿ ಅಂದಿದ್ದೆ. ಆದರೆ
ಭಾಳ ಒಂದು ವಿಶ್ವಾಸದಿಂದ, ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಕಂಡು ಕೆಲವು ವಿಚಾರಗಳನ್ನು ಮತ್ತು ಎಲ್ಲ ಒಳ್ಳೆ ರೀತಿಯಲ್ಲಿ ಹೇಳಿದರು. ಯಾವ ರೀತಿ ಒಂದು ಚಾಲೆಂಜಿಂಗ್ ಆಗಿ ಕಟ್ಟಡವನ್ನು ಒಂದು 40 ಲಕ್ಷ ಉಳಿಸಿದೆ ಅಂತ ಹೇಳಿದರೆ, ವಿಜಯದೇವರವರೇ ನನಗನ್ಸುತ್ತೆ ನೀವು ಮತ್ತೆ ರೈತರಿಗೆ ಅದನ್ನು ಉಳಿಸಿದ್ರಿ. ಅದು ರೈತರಿಗೆ ಒಂದು ಸಹಕಾರ ಆಗ್ತಕ್ಕಂಥ ಕ್ಷೇತ್ರ ತೀರ್ಮಾನವನ್ನು ಕೂಡ ನೀವು ಮಾಡಿದಿರಿ ಅಂತ ಹೇಳಿದರೆ ತಪ್ಪಾಗಲಾರ್ದು. ಅದು ಒಳ್ಳೆಯ ರೀತಿಯಲ್ಲಿ ತಾವೆಲ್ಲರೂ ಕೂಡ ಉದಾಹರಣೆಯಾಗಿ ನಾವು ತಗೊಳ್ಬೇಕಾಗುತ್ತೆ. ಯಾಕಂದರೆ ಇರ್ತವೆ ಟೆಂಡರ್ ಬಂದಾಗ ಯಾರು ಲಾಸ್ ಮಾಡ್ಕೊಂಡು ಮಾಡೋಕ್ಕೆ ಹೋಗಲ್ಲ, ಅದೊಂದು ಪ್ರಾಬ್ಲಮ್. ಎಲ್ಲರೂ ಪ್ರಾಫಿಟ್ ಮಾಡ್ಕೊಳ್ಳಿ, ಆದರೆ ಮಾಡ್ತಕ್ಕಂಥ ಕೆಲಸ ಸರಿ ಇದ್ದರೆ ಸಾಕು ಅನ್ನೋದು ನಾನು ಮನವಿ ಮಾಡ್ತೇನೆ. ಯಾಕೆಂದರೆ ಸಾಕಷ್ಟು ಜನರು ಕಾಂಟ್ರಾಕ್ಟ್ ಇರ್ತಾರೆ, ಅವರಿಂದ ನಾವು ಕೂಡ ಸರ್ಕಾರಗಳು ಇಲಾಖೆಗಳನ್ನು ನಡೆಸೋದಕ್ಕಾಗೋದಿಲ್ಲ. ನಾನು ಸರ್ಕಾರಿ ಕ್ಷೇತ್ರದಲ್ಲಿ ಮತ್ತು ವಿಶೇಷವಾಗಿ ರೈತರ ವಿಚಾರ ಬಂದಾಗ ನಾನು ಸಾಕಷ್ಟು ನಾಯಕರನ್ನ ನೆನೆಸ್ಕೋಬೇಕಾಗತ್ತೆ. ದೇವರಾಜ ಅರಸು ಅವ್ರನ್ನ, ಯಾಕೆಂದರೆ ಭೂ ಹಕ್ಕನ್ನು ಕೊಡಲಿಲ್ಲ ಅಂದರೆ ರೈತರಿಗೆ ದುಡಿತಕ್ಕಂಥ ಕೈಗೆ ಆ ಭೂಮಿನೇ ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋದಕ್ಕಾಗತ್ತೆ. ಅದಾದಮೇಲೆ ನಮ್ಮ ತಂದೆ ಬಂಗಾರಪ್ಪಾಜಿಯವ್ರನ್ನಂತೂ ಇಡೀ ರಾಜ್ಯದ ನಾವೆಲ್ಲೇ ಹೋದ್ರು, ನಾನು ಶಿಕ್ಷಣ ಸಚಿವನಾಗಿದ್ದೀನಿ, ಆದರೂ ಕೂಡ ನಮ್ಮನ್ನೆಲ್ಲ ಗುರುತಿಸೋದು ನಮ್ಮ ತಂದೆಯವರು ಫ್ರೀ ಕರೆಂಟ್ ಕೊಟ್ಟಿರೋದು. ಪುಕ್ಷಟ್ಟೆ ಕರೆಂಟಿಂದ ಇವತ್ತು ಏನಾದ್ರು ರೈತರು ಇವತ್ತು ಜೀವನ ಮಾಡ್ತಾ ಇದ್ದಾರೆ. 32-33 ವರ್ಷ ಆಯಿತು. ಸರ್ಕಾರಗಳು ಬದಲಾವಣೆ ಆದವು, ಸಮ್ಮಿಶ್ರ ಸರ್ಕಾರಕ್ಕೆ ಬಂದು ಮಂತ್ರಿಯಾಗಿ ಸನ್ಮಾನ್ಯ ಆರ್.ವಿ. ಜ್ಞಾನೇಂದ್ರ ಇದ್ದರು, ಬೇರೆ ಪಕ್ಷದಲ್ಲಿದ್ದರು, ನಾವಿದ್ದೀವಿ, ಬೇರೆಯವ್ರು ಬರ್ತಾರೆ ಎಲ್ಲ. ಆದರೆ ಕಾರ್ಯಕ್ರಮಗಳನ್ನು ತೆಗಿಯೋಕ್ಕಾಗಲಿಲ್ಲ. ಅದನ್ನು ಇವತ್ತು ಕೂಡ ಏನಾದರೂ ಸಹಕಾರಿ ಕ್ಷೇತ್ರದಲ್ಲೂ ಕೂಡ ರೈತರಿಗೆ ವಿಶ್ವಾಸ ಬೇಕು ಅಂತ ಹೇಳಿದರೆ ನಿಮ್ಮ ಹತ್ರ ದುಡ್ಡೇನೋ ತೊಗೊಂಡೋಗ್ಬಿಡ್ತಾರೆ. ಆ ನೀರೆಲ್ಲಾದರೂ ಎಂತ ಬೆಳೀತಾರೆ? ಆ ನೀರಿನ ವ್ಯವಸ್ಥೆಯನ್ನು ಇವತ್ತು ಏನು ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪುಕ್ಕಟ್ಟೆ ಕರೆಂಟು ಅಂತ ಕೊಟ್ಟಿರೋದು ಬಂಗಾರಪ್ಪಾಜಿಯವ್ರನ್ನ 34-35 ವರ್ಷ ಆಯಿತು. ಇವತ್ತು ಒಬ್ಬೊಬ್ಬರು ಒಂದೊಂದು ಪಂಪ್ ಸೆಟ್ಟಿಗೆ 50,000 ಏನು ನೀವು ಬಿಲ್ ಕಟ್ಟಬೇಕಾಗಿತ್ತು ಅದನ್ನು ಉಳಿತಾಯ ಇದೆ ಅಂತ ಹೇಳಿ ತಪ್ಪಾಗಲಾರದು. ನನಗೆ ಗೊತ್ತಿಲ್ಲ ನಿಮ್ಗೆ ಎಷ್ಟು ಬೋರ್ವೆಲ್ ಇದ್ದಾವೆ? 10. ನಾಳೆ ನಿಮ್ದು ಎಷ್ಟು ಬೋರ್ವೆಲ್ ಇದ್ದಾವೆ ನಿಮ್ಮ ರಾಜೇಗೌಡ್ರೆ? ಸ್ಟ್ರೀಮ್ ಐತೆ. ಅಲ್ಲ ನೀವು ಐತೆ, ಬಟ್ ಅದು ಎಂತ ಪಂಪ್ ಸೆಟ್ ಬೇಕಲ್ಲ. ಅದಕ್ಕೆ ಪುಕ್ಷಟ್ಟೆ ಕರೆಂಟ್ ಕೊಟ್ಟಿದ್ದು ಬಂಗಾರಪ್ಪಾಜಿಯವರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಗ್ರಾವಿಟಿ ಇರಿಗೇಷನ್ ಅದೇನೋ ಬಂದು ಚೆಕ್ ಮಾಡ್ತೀನಿ, ಏನಾದರೂ ಬಂಗಾರಪ್ಪ ಪುಕ್ಷಟ್ಟೆ ಕರೆಂಟ್ ತಗೊಂಡಿಲ್ಲ ಇಲ್ಲ ಅಂತೇಳಿ ಆಗಲಿ. ಆದರೆ ಏನಂತ ಹೇಳಿದ್ರೆ ಇಂಥ ಕಾರ್ಯಕ್ರಮಗಳು ಯಾವತ್ತೂ ಕೂಡ, ಯಾಕೆಂದರೆ ರೈತರು ಹೆಂಗೆ ಅಂತ ಹೇಳಿದರೆ ಭಾಳ ಒಂದು ನಮ್ಮ ಸೈನಿಕರು ಇರ್ತಾರೆ, ಅವ್ರ ಸೈನಿಕರು ಹೆಂಗೆ ದೇಶ ಕಾಯ್ತಾರೆ, ನಮಗೆಲ್ಲರೂ ಕೂಡ ಹೊಟ್ಟೆ ಕಾಯೋರು ಯಾರು ಅಂತ ಹೇಳಿದರೆ ರೈತರು ಅಂತ ಹೇಳಿದರೆ ತಪ್ಪಾಗಲಾರ್ದು. ಆದರೆ ವಿಜಯದವರು ತಾವು ಒಂಥರ ಒನ್ ಮ್ಯಾನ್ ಆರ್ಮಿ ಇದ್ದಂಗೆ ನಾವು ನೋಡ್ತಾ ಇದ್ವಿ ಎಲ್ಲರೂ ಕೂಡ. ಇದು ಬೇರೆ ಫಂಕ್ಷನ್ ಆದರೆ ಬೈಕ್ಬಿಟ್ಟು ಎದ್ಕೊಂಡ್ಬಿಡ್ತೀವಿ ನಾವು, ಹೆಂಗಾರ ಅವ್ರು ಅಡ್ಜಸ್ಟ್ ಮಾಡ್ತೀವಿ. ನಿಮಗೆ ಬೈಯೋಕ್ಕೂ ಇಲ್ಲ, ನಿಮಗೆ ಆ ಥರ ಇದೆ, ನಾವು ಏನು ಮಾಡಬೇಕು ಅಂತಲೂ ಗೊತ್ತಾಗೋದಿಲ್ಲ. ಆದರೆ ನಿಮ್ಮ ಶ್ರಮ ಶ್ರದ್ಧೆ ಏನಿದೆ ಅದು ಬೇರೆಯವ್ರಿಗೂ ಕೂಡ ಉದಾಹರಣೆ ಆಗಲಿ. ಸಹಕಾರಿ ಕ್ಷೇತ್ರದಲ್ಲಿ ಭಾಳ ಉನ್ನತ ರೀತಿಯಲ್ಲಿ ಸೇವೆ ರೈತರಿಗೆ ವಿಶೇಷವಾಗಿ ಏನು ಮಾಡ್ತಾ ಇದ್ದೀರಿ ಅದಾಗಲಿ ಅನ್ನೋದ್ರ ಜೊತೆಗೆ ನಿಮ್ಮ ಮಕ್ಕಳು ನಮ್ಮ ಅಜಿತ್ ಅವರು ಕೂಡ ಈಗ ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಅವರು ಎಂಟ್ರಿ ಆಗಿದ್ದಾರೆ. ಒಳ್ಳೆ ಎಜುಕೇಟೆಡ್ಡು, M.Tech ಮಾಡಿದ್ದಾರೆ ಅಂತ ಹೇಳಿದರು. ಆದರೆ ಇವತ್ತು ತಾವು ಏನು ವಿಚಾರಗಳನ್ನು ಹೇಳಿದ್ರಿ, ಯಾಕೆಂದರೆ ಇದೆಲ್ಲದೂ ಕೂಡ ಶಿಕ್ಷಣದಲ್ಲಿ ಯಾವ ರೀತಿ ನಾವು ತರಬೇಕು ಅಂಥೇಳಿ ನೀವು ತನ್ನಿ ಅಂತೇಳಿ ಹೇಳಿದ್ದೀರಿ. ನಾನು ನಮ್ಮ ಇಲಾಖೆಗೆ ಕೊಡ್ತೀನಿ, ಯಾಕೆಂದರೆ ನಾನು ಏನೇ ತೀರ್ಮಾನ ಆದರೂ ಕೂಡ ನಮ್ಮ ಇಲಾಖೆಯಲ್ಲಿ ಅದನ್ನ ಕರೆಕ್ಟಾಗಿ ನೋಡಿಕೊಂಡು ಯಾವ ಮಟ್ಟದಲ್ಲಿ ಅದೇನು 6ನೇ ಕ್ಲಾಸ 7ನೇ ಕ್ಲಾಸ 10ನೇ ಕ್ಲಾಸ ಎಷ್ಟನೇ ಕ್ಲಾಸಲ್ಲಿ ನಾವು ಇದನ್ನು ತರ್ಬೋದು ನೋಡಿಕೊಂಡು ಮುಂದಿನ ವರ್ಷಕ್ಕೆ ಏನಾದರೂ ಅನುಕೂಲ ಇದ್ದರೆ, ಯಾಕಂದರೆ ಇವಾಗೆಲ್ಲ ನಮಗೆ ಸಮಯ ಇದೆ, ಈ ವರ್ಷಕ್ಕೆಲ್ಲ ಮುಗಿದಾಯಿತು, ಮುಂದಿನ ವರ್ಷದಲ್ಲಿ ತರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾನು ಆದಷ್ಟು ಪ್ರಯತ್ನವನ್ನು ಪಡಲಿಕ್ಕೆ ನಾನು ಮಾಡ್ತೇನೆ. ಯಾಕೆಂದರೆ ಇದು ಮಾಹಿತಿ ಹೋದಷ್ಟು ಒಳ್ಳೆಯದು. ಅವಾಗ ಜ್ಞಾನದ ಒಂದು ವಿಚಾರಗಳು, ಇದ್ರ ಬಗ್ಗೆ ವಿಚಾರಗಳು ಮಕ್ಕಳಿಗೆ ಬಂದಾಗ ಮುಂದಿನ ದಿನಗಳಲ್ಲಿ ಅದು ಗ್ರಾಮೀಣ ಭಾಗದಲ್ಲಿ ಒಂದು ವಿಶ್ವಾಸ ಬರ್ತದೆ. ಬರೀ ಎಜುಕೇಟೆಡ್ ಅಂದ ತಕ್ಷಣ ಬರೀ ನೀವು ಎಜುಕೇಟೆಡ್ ರಿಲೇಟೆಡ್ ಆಗಿ ಮಾಡಬೇಕಂತಲ್ಲ, ಕೃಷಿ ಮಾಡಿಕೊಂಡು ಎಜುಕೇಟೆಡ್ ಮುಂದೆ ಬರತಕ್ಕಂಥದ್ದು ವ್ಯವಸ್ಥೆ ಯಾರು ಆಯ್ಕೆ ಮಾಡ್ತಾರೆ ಅವರಿಗೆ ಇದು ತುಂಬ ಸಹಕಾರ ಆಗುತ್ತೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೆಚ್ಚು ಏನು ಮಾತಾಡೋಕ್ಕೆ ಹೋಗೋದಿಲ್ಲ. ಸಾಕಷ್ಟು ಸಂಘಗಳನ್ನು ಸಹಕಾರಿ ಸಂಘಗಳ ಲಾಸಲ್ಲಿ ಇರ್ತಕ್ಕಂಥದ್ದನ್ನು ವಿಜಯದೇವರು ನೀವೆಲ್ಲರೂ ಕೂಡ ಪ್ರಾಫಿಟ್ ಮಾಡಿದ್ರಿ, ಅದು ವಿಚಾರಗಳನ್ನು ಹೇಳಿದ್ರಿ. ನೀವು ಒಂದು ಈ ಕ್ಷೇತ್ರದೊಳಗೆ ಸಾಕಷ್ಟು ನಿಮ್ಮ ಮಾರ್ಗದರ್ಶನ ಇಡೀ ನಮ್ಮ ಜಿಲ್ಲೆಯಲ್ಲಿ, ಬರೀ ನಿಮ್ಮ ತೀರ್ಥಹಳ್ಳಿಗಲ್ಲ ಇಡೀ ಜಿಲ್ಲೆಗೂ ಕೂಡ ಅದು ಇರಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ದಯವಿಟ್ಟು ಕ್ಷಮಿಸಬೇಕಾಗುತ್ತೆ. ಯಾಕಂದರೆ ರುದ್ರಪ್ಪ ಲಂಬಡಿ ಸಾಹೇಬರು ಅವರು ಕೂಡ ಹೇಳಿರೋದ್ರಿಂದ ನಾನು ಅಟ್ಲೀಸ್ಟ್ 7:30 ಒಳಗಾದರೂ ಬರ್ತೀನಿ ಅಂತ ಹೇಳೋದು. ಎಷ್ಟು ಬೇಗ ಹೊರಟಷ್ಟು ನನಗೆ ಅನುಕೂಲ ಆಗುತ್ತೆ.
ಅಂತ ಹೇಳಿ ಮತ್ತು ವಿಜಯದವರಿಗೆ ಮತ್ತು ನಿಮ್ಮ ಸಂಘದವರಿಗೆ ಯಾರು ಇವತ್ತು ನಿಮ್ಮ ಸಹಕಾರಿ ಸಂಘ ಇವತ್ತು ಉದ್ಘಾಟನೆಯನ್ನು ಕಟ್ಟಡಗಳನ್ನು ಮಾಡಿದ್ವಿ, ಭಾಳ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದೀರಿ. ಏನೋ ಒಂದು ಕಲ್ಯಾಣ ಮಂಟಪ, ಕೆಳಗಡೆ ಆಫೀಸು, ಕಿಚನ್ನು, ನಿಮ್ದೆಲ್ಲ ವ್ಯವಸ್ಥೆ ಎಲ್ಲ ಭಾಳ ಒಳ್ಳೆ ರೀತಿಯಲ್ಲಿದೆ. ಒಂಥರ ಮಲ್ಟಿಪರ್ಪಸ್ ಯುಟಿಲಿಟಿ ಆಗಬೇಕು. ಅದು ಸಾರ್ವಜನಿಕರಿಗೆ ಈ ಕಡೆ ಭಾಗಕ್ಕೆ, ಈ ಕಡೆ ಭಾಗದ ಜನರಿಗೆ ನೀವು ಅನುಕೂಲ ಆಗಲಿ ಅಂಥೇಳಿ ನೀವು ಏನು ಮಾಡಿದ್ರಿ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತಕ್ಕಂಥದ್ದು ಹೇಳಿ ಅರ್ಗಜಾನಂದ ಸಾಹೇಬರಿಗೆ, ನಮ್ಮ ರಾಜಗೌಡರು ಸಾಹೇಬರಿಗೆ, ಕಿಮ್ಮನವರು ತಕ್ಕರ್ ಸಾಹೇಬರಿಗೆ ಮತ್ತು ಮಂಜುನಾಥ್ ಗೌಡರಿಗೂ ಕೂಡ ನಮ್ಮ ಮನೆಯನ್ನು ಅವರಿಗೆ ಗೌರವವನ್ನು ಕೊಟ್ಟು, ಕಿಮ್ಮನ ಸರ್ ನೀವು ನನ್ನ ಜೊತೆ ಬರಬೇಕು, ನಿಮ್ಮ ತೀರ್ಮಾನಕ್ಕೆ ಬಿಡ್ತೀನಿ, ನೀವು ಬರ್ರಿ ಅಂತೇಳಿ ಮೊದಲು ಕರ್ಕೊಂಡು ಹೋದ್ರು ಅಂತ ಹೇಳಿ ಮಾಡೋದು, ನೀವು ಭಾಷಣ ಮಾಡೋದು ಬಿಡೋದು ಆಯಿತು. ನಾನು ಮುಂದೆ ಹೋಗ್ತಾ ಇರ್ತೀನಿ, ದಯವಿಟ್ಟು ನನಗೆ ಮುಂದೆ ಹೋಗಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಹಕಾರಿ ಮಿತ್ರರಿಗೂ ಕೂಡ ನಾನು ಗೌರವ ಕೊಟ್ಟು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಗೌರವ ಕೊಟ್ಟು ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಐದೇ ನಿಮಿಷ. ಅತಿಥಿಗಳ ಒಪ್ಪಿಗೆಯ ಮೇರೆಗೆ ಈಗ ಸಂಘ 108 ವರ್ಷ ಸಂಭ್ರಮಿಸಿದ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರುಗಳಿಗೆ ಸನ್ಮಾನ ಅಂತ ಇದೆ. ಅದರಲ್ಲಿ ನಮ್ಮ ಹಳೆಯವರಾದ AT ಲಕ್ಷ್ಮೀನಾರಾಯಣ ಭಟ್ರು ಕೇಳಿದ್ದಾರೆ, ಅವರು ವೇದಿಕೆಗೆ ಬರಬೇಕು. ಹಾಗೂ ನಮ್ಮ ವಿಜಯನರವರು ಸತತ 55 ವಿಜಯಣ್ಣನವರು ಕೂತ್ಕೊಳ್ಬೇಕು. ಹಾಗೆ ಮಂಜಣ್ಣನವರು ಬರಬೇಕು. ಮೇಲ್ಗೆ ಮಂಜುನಾಥ್ ಅವರು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ ವಿಜಯರವರೇ ಹಾಗೂ ಹಾಲಿ ಶಾಸಕರು ಗೃಹ ಸಚಿವರಾಗಿರ್ತಕ್ಕಂಥ ಗೃಹ ಸಚಿವರಾಗಿರ್ತಕ್ಕಂಥ ಜ್ಞಾನೇಂದ್ರರವರೇ, ನನ್ನ ಸನ್ಮಿತ್ರರು ಇಂದಿನ ವಿಭಾಗದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಟಿ ರಾಜಗೌಡರವರೇ, MADP ಅಧ್ಯಕ್ಷರಾಗಿರ್ತಕ್ಕಂಥ ಮಂಜಣ್ಣಗೌಡರವರೇ ಹಾಗೂ ಸಹಕಾರಿ ಅಧಿಕಾರಿ ಮಿತ್ರರೇ ಮತ್ತು ADC ತಹಶೀಲ್ದಾರರೇ, ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ಸದಸ್ಯರೇ ಮತ್ತು ಬಸವನಿ ಸಹಕಾರಿ ಸಂಘದ ಗೌರವಾನ್ವಿತ ಎಲ್ಲ ನಿರ್ದೇಶಕರು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳಿಗೆ ಈ ಕಾರ್ಯಕ್ರಮದ ಸರ್ವರಿಗೂ ಕೂಡ ನಾನು ಶುಭವನ್ನು ಹಾರೈಸ್ತೇನೆ. ನಾನು ಕೂಡ ಅವರ ಒಟ್ಟಿಗೆ ಹೋಗಬೇಕಾಗಿದ್ದರಿಂದ ಈಗ ಭಾಳ ಅಚ್ಚುಕಟ್ಟಾಗಿ ನಮ್ಮ ವಿಜಯರವರು ಈ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. 1977 ಇಸ್ವಿಯಿಂದ ಈವರೆಗೂ ಕೂಡ ನಾನು ಅವ್ರ ಬೆಂಬಲಕ್ಕೆ ನಿಂತಿದ್ದೇನೆ. ಅವರಿಗೆ ಲಾಯರು ನಾನೇ. 77, 78ರಿಂದಲೂ ಕೂಡ ನಾನು ಅವ್ರ ಜೊತೆಗೆ ಇರ್ತಕ್ಕಂಥವನು. ಅವರೆಲ್ಲ ಕಾರ್ಯಕ್ರಮಗಳು ಅದ್ಭುತವಾಗಿ ಮಾಡ್ತಾರೆ ಮತ್ತು ಅಷ್ಟೇ ನಿಷ್ಠುರವಾಗಿಯೂ ಕೂಡ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಏನು ಒಂದು ಕಟ್ಟಡ ಕಟ್ಟಿದ್ದಾರೆ, ಇದರೊಳಗೆ ಕಟ್ಟಡದಿಂದ ಈ ಭಾಗದ ಜನರಿಗೆ ಅನುಕೂಲ ಆಗುತ್ತೆ ಮತ್ತು ಮದುವೆ ಇನ್ನೊಂದು ಎಲ್ಲ ಕಾರ್ಯಕ್ರಮ ಮಾಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಮತ್ತು ಆದಾಯನೂ ಕೂಡ ಇದರೊಳಗೆ ಬರುತ್ತೆ. ಆದ್ದರಿಂದ ಈ ಅದು ಅತ್ಯುತ್ತಮವಾಗಿದ್ದ ಒಂದು ಕಾರ್ಯವನ್ನು ಅವರು ಮಾಡಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಶುಭ ಹಾರೈಸಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಅತಿಥಿಯಾಗಿ ನಾನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕ ಎಲ್ಲರಿಗೂ ವಂದಿಸಿ ಕನಸಿತ್ತು ಅದನ್ನು ನೆನೆಸ್ಮಾಡ್ತಕ್ಕಂಥ ಕೆಲಸವನ್ನು ಮಹಾತ್ಮ ಗಾಂಧೀಜಿಯವರ ಕನಸನ್ನು ನೆನೆಸ್ಮಾಡ್ತಕ್ಕಂಥ ಪ್ರಯತ್ನಕ್ಕೆ
ಇವತ್ತು ನೆಹರೂರವರು ಚಾಲನೆಯನ್ನು ಕೊಟ್ಟರು ಅಂತಕ್ಕಂಥ ಮಾತನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ತಮಗೆ ಗೊತ್ತಿದೆ, ಒಮ್ಮೆ ಸಹಕಾರಿ ಕ್ಷೇತ್ರ 7 ಬೀಳುಗಳನ್ನು ಕೂಡ ಕಂಡಿದೆ. ಸಂಕಷ್ಟ ಬಂದಂಥ ಸಂದರ್ಭದಲ್ಲಿ ಸರ್ಕಾರ, ವಿಶೇಷವಾಗಿ ಅರ್ಗ ಜ್ಞಾನೇಂದ್ರ ಅವರಿಗೆ ಗೊತ್ತು, ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಒಂದು ವರ್ಷ ಈ ಭಾಗದಲ್ಲಿ, ತೀರ್ಥಹಳ್ಳಿ ಭಾಗದಲ್ಲಿ, ಶಿವಮೊಗ್ಗ ಭಾಗದಲ್ಲಿ ಅಂತ ಒಂದು ಸಮಸ್ಯೆಯನ್ನು ಎದುರಿಸಿಲ್ಲ. ಚಿಕ್ಕಮಗಳೂರು ಭಾಗದಲ್ಲಿ, ಬಹುತೇಕ ಬಯಲುನಾಡು ಭಾಗದಲ್ಲಿ ಬಹುತೇಕ ಸಹಕಾರಿ ಕ್ಷೇತ್ರಗಳು ಮುಚ್ಚೋಗ್ತಕ್ಕಂಥ ಒಂದು ಪರಿಸ್ಥಿತಿ ಒದಗಿತ್ತು. ಅಂಥ ಸಂದರ್ಭದಲ್ಲಿ ವೈದ್ಯನಾಥನ ವರದಿಯನ್ನು ಜಾರಿ ಮಾಡುವ ಮುಖಾಂತರ ಮನಮೋಹನ್ ಸಿಂಗ್ರವರು ಸಹಕಾರಿ ಕ್ಷೇತ್ರಕ್ಕೆ ತನ್ನದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟರು. ಇವತ್ತು ತೀರ್ಥಹಳ್ಳಿ ತಾಲೂಕಿನ ಬಸವಾನಿ ಬ್ಯಾಂಕ್ ಸುಮಾರು 1916ರಲ್ಲಿ ಪ್ರಾರಂಭವಾಗಿ ಇವತ್ತಿಗೆ ಸುಮಾರು 108 ವಸಂತಗಳನ್ನು ಮುಗಿಸಿ 109ನೇ ವಸಂತಕ್ಕೆ ಕಾಲಿಟ್ಟಿರ್ತಕ್ಕಂಥದ್ರ ಬಗ್ಗೆ ಈಗಾಗಲೇ ಅವೆಲ್ಲರೂ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದರಲ್ಲಿ ವಿಜಯದೇವರವರು ಸುಮಾರು 22 ವರ್ಷಗಳ ಕಾಲ ಈ ಬಸವಾನಿ ಸೊಸೈಟಿ ನಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಅವಾಗ ಹೇಳಿದರು ಸುಮಾರು 40,000 ನಷ್ಟದಲ್ಲಿತ್ತು. ಇವತ್ತು ಅದನ್ನು 41 ಲಕ್ಷಕ್ಕೂ ಹೆಚ್ಚು ಲಾಭದಾಯಕದಂತ ಕೊಂಡೋಗ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು 22 ವರ್ಷಗಳ ಕಾಲ ಅಧ್ಯಕ್ಷರಾಗಿ, 54 ವರ್ಷಗಳ ಕಾಲ ನಿರ್ದೇಶಕರಾಗಿ ತನ್ನದೇ ಆದಂಥ ಕೊಡುಗೆಯನ್ನು ಈ ಒಂದು ಸಹಕಾರಿ ಕ್ಷೇತ್ರಕ್ಕೆ ವಿಜಯದೇವರವರು ಕೊಟ್ಟಿದ್ದಾರೆ. ಜೊತೆಗೆ ಪ್ರಸ್ತುತ ಅಧ್ಯಕ್ಷರಾಗಿರುವಂಥ BN ಸುರೇಶ್ ಅವರು ಕೂಡ, ಉಪಾಧ್ಯಕ್ಷರಾದಂಥ ರಮೇಶ್ ಅವರು ಮತ್ತು ಎಲ್ಲ ನಿರ್ದೇಶಕರು ಕೂಡ ಇವತ್ತು ಈ ಒಂದು ಸಹಕಾರಿ ಕ್ಷೇತ್ರಕ್ಕೆ ತನ್ನದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ನಮಗೆ ಗೊತ್ತಿದೆ, ಈಗಾಗಲೇ ಹೇಳಿದರು, ನಷ್ಟದಲ್ಲಿ ಸುಮಾರು 40,000 ನಷ್ಟದಲ್ಲಿದ್ದಂಥ ಒಂದು ಸಹಕಾರಿ ಕ್ಷೇತ್ರವನ್ನು ಕೆಲವು ಅವತ್ತು ಅದೇ ಒಂದು ಜವಾಬ್ದಾರಿಯನ್ನು ಹೊತ್ತಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಇಚ್ಛಾಶಕ್ತಿ ಇರಬೇಕು. ಇಚ್ಛಾಶಕ್ತಿ ಇದ್ದರೆ ಯಾವುದೇ ಸಂಸ್ಥೆ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಇದು ಮುಚ್ಚೋಗ್ತಕ್ಕಂಥ ಸಂದರ್ಭದಲ್ಲಿ, ನಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಶ್ರೀಯುತ ಭಾಸ್ಕರ್ ಭಟ್ರವರು, ವಿಜಯದೇವರವರು ಆಗಿನ್ನೂ ತಾನೇ ಶಿಕ್ಷಣವನ್ನು ಮುಗಿಸಿ ಅವರ ಒಂದು ವೈಯಕ್ತಿಕ ಬದುಕಿಗೆ ಪದಾರ್ಪಣೆ ಮಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಸಹಕಾರಿ ಕ್ಷೇತ್ರಕ್ಕೆ ತಂದು ಅಲ್ಲಿ ನಿರ್ದೇಶಕರಾಗಿ ನಿಲ್ಲಿಸಿ ಇವತ್ತು ಈ ಒಂದು ಸಹಕಾರಿ ಕ್ಷೇತ್ರ ಸುಮಾರು 6,31,49,184 ರೂಪಾಯಿ ಅಷ್ಟು ಡೆಪಾಸಿಟ್ ಇಡುವ ಮುಖಾಂತರ, ಅದ್ರ ಜೊತೆಗೆ ಬರೀ ಡೆಪಾಸಿಟ್ ಮಾತ್ರ ತಗೊಂಡಿಲ್ಲ, ಸುಮಾರು 20,57,34,611 ರೂಪಾಯಿ ಸಾಲವನ್ನು ರೈತರಿಗೆ ವಿತರಣೆ ಮಾಡುವ ಮುಖಾಂತರ ಈ ಒಂದು ಸೊಸೈಟಿಯನ್ನು ಸುಮಾರು 41,47,728 ರೂಪಾಯಿ ಲಾಭ ಬರುವಂಥ ಮಟ್ಟಕ್ಕೆ ಈ ಒಂದು ಸಹಕಾರಿ ಕ್ಷೇತ್ರವನ್ನು ಕೊಂಡೋಗಿದ್ದಾರೆ ಅಂತ ಹೇಳಿದ್ರೆ ನಾವು ಅವ್ರ ಬಗ್ಗೆ ನಾವು ಎಷ್ಟು ಹೊಗಳಿದ್ರೂ ಸಾಕು. ಇವತ್ತು ಸಹಕಾರಿ ಕ್ಷೇತ್ರ ಎಷ್ಟು ದೊಡ್ಡ ಮಟ್ಟಿಗೆ ಅಭಿವೃದ್ಧಿ ಆಗ್ತಲೇ ಇದ್ರೆ ಇವತ್ತು ಭಾರತ ದೇಶದಲ್ಲಿ ಕೃಷಿ ಕ್ಷೇತ್ರ ಮತ್ತು ತೋಟಗಾರಿಕೆ ಕ್ಷೇತ್ರ ಬರೀ ನಮ್ಮ ದೇಶಕ್ಕೆ ಆಗುವಂಥ ಎಲ್ಲ ವಸ್ತುಗಳನ್ನು ತಯಾರು ಮಾಡಿ ವಿದೇಶಕ್ಕೆ ರಫ್ತು ಮಾಡ್ತಕ್ಕಂಥ ಒಂದು ಮಟ್ಟಕ್ಕೆ ಇವತ್ತು ಭಾರತ ದೇಶ ತಲುಪಿದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲಭೂತ ಕಾರಣ ಸಹಕಾರಿ ಕ್ಷೇತ್ರ ಇದೆ. ನಾವು ಹಿಂದೆ ಖಾಸಗಿ ಕಪಿ ಮುಷ್ಟಿನಲ್ಲಿ ನುಲಿಗೆ ಹೋಗಿತ್ತು. ಎಷ್ಟೋ ಜನ ಆಸ್ತಿಗಳನ್ನ ಸಾಲ ಕಟ್ಟಕ್ಕಾಗದಲ್ಲ ಅವರಿಗೆ ಮಾರಾಟ ಮಾಡುವಂಥ ಅನೇಕ ಉದಾಹರಣೆಗಳು ನಾವು ಕಣ್ಮುಂತಾ ಇದ್ದಾವೆ. ಅಂಥ ಸಂದರ್ಭದಲ್ಲಿ ಇವತ್ತು ಈ ದೇಶಕ್ಕೆ ಸಹಕಾರಿ ಕ್ಷೇತ್ರ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಇವತ್ತು ವಿಜಯದೇವರವರು ಬರೀ ಸಹಕಾರಿ ಕ್ಷೇತ್ರದಲ್ಲಿ ಬರೀ ಸಾಲ ಕೊಡೋದು ತಗೊಂಡು ಮಾತ್ರ ಅಲ್ಲ, ರೈತರಿಗೆ ಸಮುದಾಯ ಭವನವನ್ನು ಕಟ್ಟುವ ಮುಖಾಂತರ ಈ ಭಾಗದ ಕಲ್ಯಾಣ ಕಾರ್ಯಕ್ರಮಗಳಿಗೆ ಸಹಕಾರಿಗಳ ಆಗುವಂಥ ಪುಣ್ಯ ಕೆಲಸಗಳನ್ನು ಮಾಡಿದ್ದಾರೆ. ಮತ್ತು ಟ್ರಾನ್ಸ್ಪೋರ್ಟ್ಗೂ ಕೂಡ ಅವರು ಪೆಟ್ರೋಲ್ ಬಂಕ್ ಇರ್ಬೋದು ಅಥವಾ ನಾನು ಈ ಒಳಗಡೆ ಪ್ರವೇಶ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರೈತರಿಗೆ ಅನುಕೂಲವಾದಂಥ ಎಲ್ಲ ಸಲಕರಣೆಗಳು, ಮೆಷಿನರೀಸು ಸುಲಭ ರೀತಿಯಲ್ಲಿ ಕಡಿಮೆ ಬಲದಲ್ಲಿ ಅತ್ಯಂತ ಆಧುನಿಕ ಯಂತ್ರೋಪಕರಣಗಳನ್ನು ಕೂಡ ಇಲ್ಲಿ ಮಾರಾಟ ಮಾಡುವ ಮುಖಾಂತರ ಗೊಬ್ಬರ ಮತ್ತು ರೈತರಿಗೆ ಬೇಕಾದ ಎಲ್ಲ ಸವಲತ್ತುಗಳು, ಇನ್ಸೆಕ್ಟಿಸೈಡ್ ಇರ್ಬೋದು, ಯಾವುದೇ ಎಲ್ಲ ಸವಲತ್ತುಗಳು ಕೂಡ ಸಹಕಾರಿ ಕ್ಷೇತ್ರದ ಮುಖಾಂತರ ಕಡಿಮೆ ದರದಲ್ಲಿ ಪಡೆಯುವಂಥ ಒಂದು ಕೆಲಸಕ್ಕೆ ಅವರು ಕೈ ಹಾಕಿದ್ದಾರೆ. ಬಹುಶಃ ಇಂಥ ಒಂದು ವಿಜಯನಗರ ಇಡೀ ರಾಜ್ಯಾದ್ಯಂತ ಇತ್ತೀಚಿನ ಗೊತ್ತಿದೆ, ಅದಕ್ಕಾಗಿ ಜನರಿಗೆ ಗೊತ್ತಿಲ್ಲದಲ್ಲ. ರಾಜಕೀಯ ಹಸ್ತಕ್ಷೇಪದಿಂದ ಅಲ್ಲಲ್ಲಿ ಕೆಲವು ಸೊಸೈಟಿಗಳು ಇವತ್ತು ನುಗ್ಗುತ್ತಾ ಇದ್ದಾವೆ. ಆದರೆ ತೀರ್ಥಹಳ್ಳಿ ಭಾಗದಲ್ಲಿ ಏನು ವಿಜಯದೇವರವರ ನೇತೃತ್ವದಲ್ಲಿ ಯಾವುದೇ ರಾಜಕೀಯಕ್ಕೆ ಒತ್ತಡಕ್ಕೆ ಮಣಿದರೆ ತನ್ನದೇ ಆದಂಥ ಒಂದು ಅಸ್ತಿತ್ವವನ್ನು ಇಟ್ಕೊಂಡು ಆ ಸಹಕಾರಿ ಕ್ಷೇತ್ರಕ್ಕೆ ಯಾರು ಆಸಕ್ತರುಳ್ಳಾದರು, ಯಾರು ತನ್ನದೇ ಆದಂಥ ಕೊಡುಗೆಯನ್ನು ಕೊಡೋದಕ್ಕೆ ಮನಸ್ಥಿತಿ ಇದ್ದಾರೆ ಅಂತರ ನಿರ್ದೇಶ
ನಿರ್ದೇಶಕ ಮಾಡುವ ಮುಖಾಂತರ ಬಹಳ ದೊಡ್ಡ ಮಟ್ಟಕ್ಕೆ ಈ ಸಹಕಾರಿ ಕ್ಷೇತ್ರವನ್ನು ಬೆಳೆಸಿದ್ದಾರೆ. ಬಹುಶಃ ದಿನನಿತ್ಯ ಮಾತಾಡಿದ್ರು ಅವ್ರ ಕೊಡುಗೆ ಬಗ್ಗೆ ಶ್ಲಾಘನೆ ಮಾತು ಎಷ್ಟು ಮಾಡಿದ್ರು ಸಾಲದು. ಬಹುಶಃ ನಿಮ್ಮಂಥವ್ರು ಇನ್ನೂ ಹೆಚ್ಚು ಸಹಕಾರಿ ಕ್ಷೇತ್ರದಲ್ಲಿ ಹುಟ್ಟಿ ಬರಲಿ, ಅದ್ರ ಮುಖಾಂತರ ಭಾರತ ದೇಶ ಇಡೀ ಪ್ರಪಂಚ ಗುರುತಿಸ್ತಂಥ ಮಟ್ಟಕ್ಕೆ ಬೆಳೀಲಿ ಅಂಥೇಳಿ ನಾನು ಹಾರೈಸಿ ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ 4 ಅನಿಸಿಕೆಗಳನ್ನ ವ್ಯಕ್ತಪಡಿಸಲಿಕ್ಕೆ ಸಹಕಾರ ಕೊಟ್ಟಂಥ ಒಂದು ಅವಕಾಶ ಕೊಟ್ಟಂಥ ಮಾನ್ಯ ಅಧ್ಯಕ್ಷರಿಗೆ, ಎಲ್ಲ ಗೌರವಿತ ನಿರ್ದೇಶಕರಿಗೆ, ಮಾನ್ಯ ಎಲ್ಲ ಮುಖಂಡಗಳಿಗೆ ಮತ್ತು ಬಂಧುಗಳಿಗೆ ನಾನು ವಂದಿಸಿ, ಇವತ್ತೇನು ನಮ್ಮ ಮಂಜಾತ್ಗೌಡರು ಜಿಲ್ಲಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಆದ ಸಂದರ್ಭದಲ್ಲಿ ಎಲ್ಲ ಸಹಕಾರಿ ಕ್ಷೇತ್ರಗಳಿಗೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಅದನ್ನು ಅಧ್ಯಕ್ಷರು ಅವರು ಪ್ರಾಸ್ತಾವಿಕವಾಗಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು, ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀಲಿಕ್ಕೆ ಅವ್ರ ಹುಡುಗಿ ಇದೆ ಅನ್ನುವ ಮಾತನ್ನು ಹೇಳಿದ್ದಾರೆ. ಅವರಿಗೆ ತಮ್ಮ ವೇದಿಕೆ ಬರ್ತಕ್ಕಂಥ ಎಲ್ಲ ಗಣ್ಯರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ಸಹಕಾರಿ ಕ್ಷೇತ್ರ ಅಭಿವೃದ್ಧಿಯಾಗಲು ಎಷ್ಟು ಕಷ್ಟ ನಷ್ಟಗಳಿದ್ದಾವೆ, ಅದನ್ನೆಲ್ಲ ಮೀರಿ ನಮ್ಮ ಸಹಕಾರ ಸಂಘ ಮುಂಚೂಣಿಯಲ್ಲಿದೆ ಅನ್ನುವ ಶುಭ ನುಡಿಗಳನ್ನು ಹೇಳಿದ ಟಿ ಡಿ ರಾಜೇಗೌಡರು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಮುಂದಿನ ಘಟ್ಟವಾಗಿ ಸನ್ಮಾನ್ಯ ಶ್ರೀ ಆರ್ ಕ ಜ್ಞಾನೇಂದ್ರರವರು, ಮಾನ್ಯ ಶಾಸಕರು ತೀರ್ಥಹಳ್ಳಿ, ಮಾಜಿ ಗೃಹ ಸಚಿವರು ಇವರು ವೇದಿಕೆಗೆ ಬಂದು ತಮ್ಮ 2 ನುಡಿಗಳನ್ನು ಹೇಳಬೇಕು. ಆತ್ಮೀಯ ಮಿತ್ರರು, ಸಹಕಾರಿಗಳು ಆದಂಥ ವಿಜಯದೇವರೇ, ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದಂಥ ಆರ್ ಎಂ ಮಂಜಾತ್ಗೌಡ್ರೆ, ನನ್ನ ಮಿತ್ರರು, ಪಕ್ಕದ ಶೃಂಗೇರಿ ಕ್ಷೇತ್ರದ ಶಾಸಕರು, ನವೀಕರಿಸಬಹುದಾದಂಥ ಇಂಧನ ಅಭಿವೃದ್ಧಿ ನಿಗಮದ ರಾಜ್ಯ ಅಧ್ಯಕ್ಷರಾದಂಥ ರಾಜೇಗೌಡ್ರೆ, ಹಾಗೆಯೇ ಬಸವಾನಿ ಸೊಸೈಟಿ ಅಧ್ಯಕ್ಷರಾದಂಥ ಸುರೇಶ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ADC ಅವರೇ, ತಹಸೀಲ್ದಾರ್ ಅವರೇ, AR ಅವರೇ ಮತ್ತು ಎಲ್ಲ ಮಾನ್ಯ ನಿರ್ದೇಶಕರೇ, ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ TAPCನ ಅಧ್ಯಕ್ಷರಾದ ಮ್ಯಾಂಕೋಸ್ನ ಅಧ್ಯಕ್ಷರಾದಂಥ ಉಪಾಧ್ಯಕ್ಷರಾದಂಥ ಮಹೇಶ್ ಅವರೇ, TAPCMSನ ಅಧ್ಯಕ್ಷರಾದಂಥ ನಾಗರಾಜ್ ಶೆಟ್ರೆ, ನನ್ನ ಮಾರ್ಗದರ್ಶಿಗಳಾಗಿರ್ತಕ್ಕಂಥ ಭಾಸ್ಕರ್ ಭಟ್ರೆ, DCC ಬ್ಯಾಂಕಿನ ಎಲ್ಲ ಗೌರವಾನ್ವಿತ ನಿರ್ದೇಶಕರೇ, ಕ್ಷಮಿಸಿ ಎಲ್ಲರೂ ಹೆಸರು ಹೇಳೋದಿಲ್ಲ, ಪಂಚಾಯಿತಿಯ ಅಧ್ಯಕ್ಷರೇ, ಸದಸ್ಯರೇ, ತಾಲೂಕಿನ ಎಲ್ಲ ಸಹಕಾರ ಸಂಸ್ಥೆಗಳಿಂದ ಬಂದಿರತಕ್ಕಂಥ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ ಮತ್ತು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು, ಮಿತ್ರರು ಆದಂಥ ನಮ್ಮ ಹೆಗಡೆಯವರೇ, ಎಲ್ಲ ಬಂಧು ಭಗಿನಿಯರೇ, ಆತ್ಮೀಯ ಎಲ್ಲ ಮಾಧ್ಯಮದ ಮಿತ್ರರೇ, ಅತ್ಯಂತ ಸಂತೋಷ ಆಗುತ್ತೆ. ಬಸವಾನಿ ಸೊಸೈಟಿ ಎಲ್ಲಿಂದ ಎಲ್ಲಿ ಬಂದಿದೆ ಅನ್ನುವಂಥದ್ದನ್ನ ವಿಜಯದೇವ್ ಅವರು ವಿವರಿಸಿದ್ರು. ಬಹುಶಃ ತಾಲೂಕಿನ ಅನೇಕ ಸಹಕಾರ ಸಂಘಗಳು ಹೀಗೆ ಇದ್ದು ಕಮ್ಮಿ ನಷ್ಟ ಅನುಭವಿಸಿದಂಥ ಸೊಸೈಟಿ ಯಾವುದು ಅಂತ ಹುಡುಕಬೇಕಾಗಿತ್ತು. ಒಂದು ಕಾಲದಲ್ಲಿ ನಷ್ಟ ಕಮ್ಮಿ ಯಾವ ಸೊಸೈಟಿನಲ್ಲಾಗಿದೆ ಅಂತ. ಆ ಸ್ಥಿತಿಯಿಂದ ಇವತ್ತು ಅನೇಕ ಸಹಕಾರಿಗಳ ಪ್ರಾಮಾಣಿಕ ಪ್ರಯತ್ನ, ಎಲ್ಲಕ್ಕಿಂತ ಹೆಚ್ಚಾಗಿ ಇತ್ತೀಚೆಗೆ ಬಂದಂಥ ಕಾರ್ಯದರ್ಶಿಗಳು ಅವರ ಒಂದು ಪ್ರಾಮಾಣಿಕವಾದಂಥ ಅರ್ಪಣಾ ಮನೋಭಾವದಿಂದ ಕೆಲಸದಿಂದ ಹೆಚ್ಚು ಕಮ್ಮಿ ಎಲ್ಲ ಸಹಕಾರ ಸಂಸ್ಥೆಗಳು ನಮ್ಮ ತಾಲೂಕಿನಲ್ಲಿ ಮೇಲ್ ಬಂದಿದ್ದಾವೆ, ಲಾಭ ಗಳಿಸಿದ್ದಾವೆ. ಅದೇ ರೀತಿ ಬಸವಾನಿ ಸೊಸೈಟಿ ವಿಜಯದೇವರ ಮಾರ್ಗದರ್ಶನದಲ್ಲಿ ಇವತ್ತು ಸುಮಾರು 20-21 ಕೋಟಿ ರೂಪಾಯಿಗಳ ಸಾಲ ವಿತರಣೆ ಮತ್ತು ಲಾಭಾಂಶ ಸುಮಾರು ಲಾಭ 41 ಲಕ್ಷ ರೂಪಾಯಿಗಳ ಲಾಭ, ಇವನ್ನೆಲ್ಲ ಗಳಿಸಿ ಇಂಥ ಒಂದು ಕಟ್ಟಡ ಬಸವಾನಿ ಭಾಗಕ್ಕಿಂತದನ್ನು ಇರಲೇ ಇಲ್ಲ. ಸಾಮಾನ್ಯ ಜನರ ಮದುವೆ ಮುಂಚೆ ಏನೇ ಕಾರ್ಯಕ್ರಮ ಆದರೂ ಕೂಡ ಇಲ್ಲೆಲ್ಲ ಹೋಗಬೇಕಾದಂಥ ಒಂದು ಸ್ಥಿತಿ ಇತ್ತು. ಆ ಕೊರತೆಯನ್ನು ಹೋಗಲಾಡಿಸುವಂಥ ಕೆಲಸ ಮಾಡಿದ್ದಾರೆ. ಬಹುಶಃ ಈ ಕಟ್ಟಡ ನೋಡಿದಾಗ ಅತ್ಯಂತ ಸಂತೋಷ ಆಗುತ್ತೆ. ಯಾಕಂದರೆ ಒಂದು ಸಣ್ಣ ನ್ಯೂನ್ಯತೆಯೂ ಇಲ್ಲದಿದ್ದಂಥ ರೀತಿಯಲ್ಲಿ ಈ ಕಟ್ಟಡ ಅತ್ಯಂತ ಸುಂದರವಾಗಿ ಸುಸಜ್ಜಿತವಾಗಿ ಮೂಡಿ ಬಂದಿದೆ.
ಇಂಥ ಕೆಲಸವನ್ನು ನಾವು ಬದ್ಧತೆಯಿಂದ ಮಾಡಿದಾಗ ಇದು ಸಾಧ್ಯ ಆಗ್ತದೆ. ಎಲ್ಲೋ ಯಾಗೋ ಏನೋ ಆಗ್ತದೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಆಗ್ತದೆ. ಆದ್ದರಿಂದ ತುಂಬ ಚೆನ್ನಾಗಿ ಮಾಡಿದ್ದೀರಿ ವಿಜಯದೇವರೇ. ನಿಮಗೆ ದೇವರು ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ. ಮತ್ತು ನಿಮ್ಮ ಕಡೆಯಿಂದ ಇನ್ನು ಇಂಥ ಅನೇಕ ಕೆಲಸಗಳು ಮೂಡಿ ಬರಲಿ ಅಂತೇಳಿ ಹೇಳಿ ಇವತ್ತು ಶುಭ ಹಾರೈಸ್ತೀನಿ. ನನಗೆ ಇತ್ತೀಚಿನ ಒಂದು 3-4 ವರ್ಷದಲ್ಲಿ ನಾನು ಗೃಹ ಸಚಿವನಾಗಿದ್ದಾಗ ಒಟ್ಟಿಗೆ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವ್ರ ಜೊತೆಗೆ 1-to-1 ಮಾತಾಡ್ತಾ ಕೂತ್ಕೊಂಡಿದ್ವಿ. ಅವ್ರು ಹೇಳ್ತಾ ಇದ್ರು, ಗುಜರಾತ್ ಅಭಿವೃದ್ಧಿಯಾಗಿದೆ ಅಂತೇಳಿ, ಆದರೆ ನಾವೇನೋ ಮಾಡಿದ ರಸ್ತೆಯಿಂದ ನೀರಾವರಿಯಿಂದ ಮಾತ್ರ ಅಲ್ಲ ಅಂತೇಳಿ ಹೇಳಿದ್ರು. ಮತ್ತೆ ಹಾಗೆ ಅಂತ ಕೇಳಿದೆ, ನೋಡಿ, ಗುಜರಾತಿನ ಪ್ರತಿಯೊಂದು ಪ್ರಾಥಮಿಕ ಪತ್ತಿನ ಸಹಕಾರ ಸಂಘ ಅತ್ಯಂತ ಬದ್ಧತೆಯಿಂದ ಇವತ್ತು ಕೆಲಸ ಮಾಡಿದ್ದಾವೆ. ಅದರಿಂದಾಗಿ ಗುಜರಾತ್ ಅಭಿವೃದ್ಧಿ ಹೊಂದಿದೆ ಅಂತ ಹೇಳಿ, ಒಂದು ಸಹಕಾರ ಸಂಸ್ಥೆಗಳ ಕೆಲಸದಿಂದಾಗಿ ಇಡೀ ರಾಜ್ಯ ಮೇಲೆ ಬರ್ತದೆ ಅನ್ನುವಂಥದ್ದನ್ನ ಅವರು ಪ್ರಸ್ತಾಪ ಮಾಡಿದಾಗ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ನಾವೆಲ್ಲ ಸಹಕಾರಿ ಕ್ಷೇತ್ರದಿಂದ ಸಾರ್ವಜನಿಕ ಜೀವನಕ್ಕೆ ಇವತ್ತು ಬಂದಿದ್ದೇವೆ. ಹಾಗಾಗಿ ಅವರು ಯೋಚನೆ ಮಾಡಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಇದ್ದಂಥ ಈ ಸಹಕಾರಿ ಇಲಾಖೆಯನ್ನು ಡಿವೈಡ್ ಮಾಡಿ ಕೇಂದ್ರ ಸರ್ಕಾರದಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಸಹಕಾರಿ ಇಲಾಖೆಯನ್ನು ಮಾಡಿ ಸ್ವತಃ ಅಮಿತ್ ಶಾ ಅವರೇ ಅದಕ್ಕೆ ಮಂತ್ರಿ. ಇವತ್ತು ಸಾಕಷ್ಟು ಇದನ್ನು ಅನುದಾನಗಳನ್ನು ಕೊಡೋದ್ರ ಜೊತೆಗೆ ಕಾರ್ಯಕ್ರಮಗಳನ್ನು ಕೂಡ ಇವತ್ತು ಕೊಡ್ತಾ ಇದ್ದಾರೆ. 1 ನೇಷನ್ 1 ಅಕೌಂಟು ಇವನ್ನೆಲ್ಲವನ್ನೂ ಕೂಡ ಮಾಡಿ ಏನು ನಮ್ಮ ಸಹಕಾರಿ ಸಂಸ್ಥೆಗಳು ಲಾಭದಾಯಕವಾಗಿ ನಡೀಬೇಕು, ಶಕ್ತಿಯುತವಾಗಿ ನಡೀಬೇಕು. ಆಗ ಮಾತ್ರ ದೇಶಕ್ಕೆ ಒಳ್ಳೆಯದಾಗ್ತದೆ. ಇವತ್ತು ನೋಡಿ, ಈಗ ಒಂದು 11 ವರ್ಷದ ಹಿಂದೆ ಆರ್ಥಿಕವಾಗಿ ನಾವು ಸುಮಾರು 11ನೇ ಸ್ಥಾನದಲ್ಲಿತ್ತು. ಜಗತ್ತಿನಲ್ಲಿ 11ನೇ ಸ್ಥಾನದಲ್ಲಿ ಇತ್ತು ಭಾರತ. ಇವತ್ತು ನಮ್ಮ ಸ್ಥಾನ 4ನೇದು. ಇಷ್ಟೊಂದು ದೊಡ್ಡ ಪರಿವರ್ತನೆ ಆಗಿದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇದರಲ್ಲಿ ಬಹಳ ದೊಡ್ಡ ಪಾಲು ನಮ್ಮ ಸಹಕಾರ ಸಂಸ್ಥೆಗಳು. ಮೊನ್ನೆಯವರು ಬ್ಯಾಂಕ್ ಮ್ಯಾನೇಜರ್ ಜೊತೆಗೆ ನಾನು ಮಾತಾಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ಈಗ ಯಾರೂ ನಮ್ಮ ಹತ್ರ ಸಾಲ ಕೇಳಲಿಕ್ಕೆ ಬರೋದಿಲ್ಲ. ನಾವು ಸಾಲಗಾರನ್ನು ಹುಡ್ಕೊಂಡು ಹೋಗೋದು. ನೀವು ಮನೆ ಕಟ್ತಾ ಇದೆಯಾ, ನಿಮ್ಗೇನಾದ್ರು ಬೇಕಾ, ನೀನು ವಾಹನ ಕೊಡಬೇಕು, ಒಂದು ವಸ್ತು ನೀವು ನಾನು ಕೊಡ್ತೀನಿ. ಅವರು ಚೇಂಬರಿಗೆ ಹೋದ್ರೆ ನಮ್ಮ ಕಡೆ ನೋಡ್ತಿರಲಿಲ್ಲ ಒಂದು ಕಾಲದಲ್ಲಿ ಬ್ಯಾಂಕ್ ಮ್ಯಾನೇಜರ್ಗಳು. ಇವತ್ತು ಆ ಬ್ಯಾಂಕ್ ಮ್ಯಾನೇಜರ್ಗಳು ಹುಡುಕೊಂಡು ಸಾಲ ಕೇಳುವವನ ಮನೆ ಬಾಗಿಲಿಗೆ ಹೋಗ್ತಾ ಇದ್ದಾರೆ. ಪರಿವರ್ತನೆ ಇದು. ಯಾಕೆ ಅಂತ ಹೇಳಿದ್ರೆ ನಮ್ಮ ಸಹಕಾರಿ ಸಂಸ್ಥೆಗಳು ನಮ್ಮ ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯತೆಗಳನ್ನು, ಆರ್ಥಿಕ ಅಗತ್ಯತೆಗಳನ್ನು ನೀಡ್ತಾ ಇದ್ದಾವೆ. ಹೀಗಾಗಿ ಇವತ್ತು ಬ್ಯಾಂಕಿಗೆ ಹೋಗು, ಏನೇನೋ ದಾಖಲಾತಿ ಕೊಡು, ಅವ್ರ ಎದುರುಗಡೆ ಕೈ ಕಟ್ಟಿ ಕೂತ್ಕೋ, ಇಲ್ವೇ ಇಲ್ಲ. ಇವತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿದ್ದೀವಿ. ಈಗ ಒಂದು 25-30 ವರ್ಷದ ಹಿಂದೆಂದು ಸುಮಾರು ಜನ ಇಲ್ಲಿ ಭಾಳ ಹಿರಿಯರಿದ್ದಾರೆ. ನೆನಪು ಮಾಡ್ಕೊಂಡ್ರೆ ಭಯ ಆಗುತ್ತೆ. ನಮ್ಮಂಥ ಕುಟುಂಬಗಳು ಹುಲಿ ಬತ್ತಕ್ಕೆ ಕೈ ಚಾಕ್ತೀವಿ. ಗಂಡುಗ ಹುಲಿ. ನಿಮ್ಮ ಕಡೆ ಇರ್ತಾ ಇಲ್ಲ ಗೊತ್ತಿಲ್ಲ, ನಮ್ಮ ಮಾರ್ಗದ ಕಡೆ ಬಾರಿ ಈ ಹುಲಿ ಕಡಿ ಅವಳಿ ಜಾಸ್ತಿ. ಯಾಕಂದ್ರೆ ಅವತ್ತು ಇರಲಿಲ್ಲ. ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಕೆಲಸ ಕೊಡೋರು ಇರಲಿಲ್ಲ ಅವತ್ತು ಹಳ್ಳಿಗಳಲ್ಲಿ. ಅಂಥ ಒಂದು ಪರಿಸ್ಥಿತಿನಲ್ಲಿ ಇವತ್ತು ಏನೇನೋ ಮಾಡಿ ಬದುಕ್ತಾ ಇದ್ವಿ. ನನಗಿನ್ನೂ ಕೂಡ ನೆನಪಿದೆ, ನನ್ನ ಕುಟುಂಬ ಆಗದಲ್ಲಿ ಒಂದು 1000 ಅಂಗಡಿ ಇತ್ತು. ಅವ್ರ ಹತ್ರ ಹೋಗಿ ಸಾಮಾನು ತರೋದು, ಶ್ರೀ ಸಾಮಾನು ತರೋದು. ಅವ್ರು ಎಷ್ಟು ರೇಟ್ ಹಾಕಿದ್ರು, ಎಷ್ಟು ಬಡ್ಡಿ ಹಾಕಿದ್ರು ಕೇಳಂಗಿಲ್ಲ. ಯಾಕಂದ್ರೆ ಮುಂದಿನ ವರ್ಷ ಕೊಡಲ್ಲ. ನೀವೇನು ಸ್ವಲ್ಪ ಸೊಪ್ಪು ಅಂದದ್ದು ಇವನಿಗೆ ಲೆಕ್ಕಾಚಾರ ಕೇಳ್ತಾರೆ ನನ್ನ ಹತ್ರ ಅಂತ ಭಯ ನಮಗೆ. ಹಂಗಾಗಿ ಅವ್ರು ಹೇಳಿದ್ರು, ಬೆಳೆದಿದ್ದ ಭತ್ತ ಪೂರ್ತಿ ಅವ್ರ ಅಂಗಡಿಗೆ ತಗೊಂಡು ಹಾಕೋದು. ಅವರ ತೂಕ ಅವ್ರು ಹೆಂಗೆ ತೂಕ ಮಾಡ್ತಾರೆ ನಮ್ಗೆ ಗೊತ್ತಾಗ್ತದೆ. ತೂಕ ಮಾಡಿ ಪಟ್ಟಿ ಮಾಡಿ ನಮ್ಗೆ ಕೊಡ್ತೀವಿ. ಇನ್ನಿಷ್ಟು ಬಾಕಿ ಇದೆ ನಿಂದು, ಬೆಳೆದಿ ಭತ್ತ ಎಲ್ಲ ಕೊಟ್ಟರು ಮೇಲೆ ಬಾಕಿ ಇದೆ ಅಂತ ಹೇಳ್ಕೊಡ್ತಿದ್ರು. ಕಂಬಳಿಯವನ ಹತ್ರ ಸಾಲ, ಚೌರದವನಿಗೆ ಎಷ್ಟು ಪಲ್ಲ ಭತ್ತ ಕೊಡ್ಬೇಕು, ಸಿಕ್ಕು ಕಟ್ಟಿಂಗ್ ಮಾಡಿದವರಿಗೆ ಪಾಪ ಅವಾಗ ಕೊಡೋದು ದುಡ್ಡು ಇರಲಿಲ್ಲ. ಈ ರೀತಿಯಲ್ಲಿ ಬೆಳೆದಿದ್ದ ಭತ್ತ ಒಕ್ಕಲಾದ್ರ ಮೇಲೆ ಬೆರ್ಕೋಲು ದಾವಣಿ ಮಾತ್ರ ಮನೆಗೆ ತರೋದು, ಬೇರೆ ಏನೇನಿಲ್ಲ. ಆ ಒಂದು ಪರಿಸ್ಥಿತಿನಲ್ಲಿದ್ದಂಥ ಕುಟುಂಬಗಳು ನನಗಿನ್ನೂ ನೆನಪಿದೆ. ಆರ್ಗ ಸೊಸೈಟಿನಲ್ಲಿ 500 ರೂಪಾಯಿ ಹೊತ್ತು ನನ್ನ ಅಪ್ಪನಿಗೆ ಸಾಲ ಕೊಟ್ಟ ಮೇಲೆ ಆ ವರ್ಷ ನಾವು ಬೆಳೆದ ಭತ್ತ ನಾವು ಊಟ ಮಾಡೋದು. ಇವತ್ತಿಗೂ ನೆನಪು ನನಗೆ. ಸಹಕಾರಿ ಸಂಘಗಳ ಬಗ್ಗೆ ಇವತ್ತು ಕೃತಜ್ಞತೆ. ಯಾಕೆಂದರೆ ನಮ್ಮ ಬದುಕಿಗೆ ಆಶ್ರಯ ನೀಡಿ ನಮಗೊಂದು ಸ್ವಾಭಿಮಾನಿ ಬದುಕನ್ನ
ತಂದು ಕೊಡ್ತು. ಇಲ್ಲ ಎಷ್ಟು ರೀ ಬಡ್ಡಿ ಎಷ್ಟು ಹುಡುಗಾಟವಾಗಿರುತ್ತೆ. ಅವರು ಪೂರ್ತಿ ಲೆಕ್ಕಾಚಾರ ಹಾಕಿದ್ರೆ 35%, 40%, 5 ತಿಂಗಳ ಬಡ್ಡಿ ಅಪ್ಪ, ತಿಂಗಳಿಗೆ 5%, 10% ತಿಂಗಳ ಬಡ್ಡಿ ಎಷ್ಟಾಗುತ್ತೆ? ಸಹಕಾರಿ ಸಂಸ್ಥೆಗಳು ಸಹಕಾರಿ ಆಂದೋಲನ ಬಂದ ನಂತರ ಜನಕ್ಕೆ ಒಂದು ಕಡಿಮೆ ಬಡ್ಡಿ, ಉತ್ತಮವಾದಂಥ ಲೆಕ್ಕಾಚಾರ, ಒಂದು ಶಿಸ್ತಿನ ಆರ್ಥಿಕತೆ ಬರಲಿಕ್ಕೆ ಬಹಳ ದೊಡ್ಡ ಸಹಾಯ. ಹೀಗಾಗಿ ಯಾವ್ದಾದ್ರು ಸೊಸೈಟಿಗಳು ತೊಂದರೆಗೊಳಗಾಯಿತು, ಯಾವನೋ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ನನಗೆ ಆಕ್ರೋಶ ಬರ್ತದೆ. ಯಾಕಪ್ಪ, ಒಂದು ಸೊಸೈಟಿ ಹೋಯ್ತು ಅಂದರೆ ಆ ಇಡೀ ಏರಿಯಾದ ಜನರ ಬದುಕು ಹೋಯ್ತು ಅಂತ ಲೆಕ್ಕ. ಸೊಸೈಟಿ ಸಹ ಲಾಸ್ ಅಲ್ಲ, ಇಡೀ ಜನರ ಬದುಕು ನಷ್ಟ ಆಗ್ತದೆ. ಹಾಗಾಗಿ ಸೊಸೈಟಿ ಸಹಕಾರ ಸಂಸ್ಥೆಗಳಲ್ಲಿ ಇದ್ದಂತೂ ನಾವೆಲ್ಲರೂ ಕೂಡ ಬಹಳ ಸೂಕ್ಷ್ಮವಾಗಿ ಇವತ್ತು ಅದನ್ನು ನಡೆಸಬೇಕಾದಂಥ ಸ್ಥಿತಿ. ನಷ್ಟ ಆದರೆ ಕೇವಲ ಯಾರೋ ಸೆಕ್ರೆಟರಿ ತಿಂದೇನು ಅವ ತಿಂದೇನು ಇದನ್ನೆಲ್ಲ ಹೇಳೋಕ್ಕಾಗಲ್ಲ. ಎಲ್ಲ ಡೈರೆಕ್ಟರ್ಗಳು ಅದಕ್ಕೆ ಹೊಣೆಗಾರರು. ಆದಂಥ ನಷ್ಟನ ಡೈರೆಕ್ಟರ್ಗಳಿಗೆ ಗುತ್ತಿಗೆ ಕಟ್ತಾರೆ, ಅವರಿಂದ ವಸೂಲಿ ಆಗ್ತದೆ. ಇಂಥ ಹಲವಾರು ಈಗಾಗಲೇ ಸೊಸೈಟಿಗಳಿದ್ದಾವೆ. ಇದು ಬಹಳ ಸೂಕ್ಷ್ಮವಾಗಿ ನಾವು ನಡೆಸಬೇಕು. ಇದು ಲಾಭ ಎಷ್ಟು ಮಾಡ್ತದೆ ಅನ್ನೋದಕ್ಕಿಂತ ಇದರಿಂದ ಸರ್ವಿಸ್ ಎಷ್ಟು ಕೊಟ್ಟಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಭಗವಂತನ ದಯೆಯಿಂದ ಇವತ್ತು ಅಡಿಕೆಗೆ ಒಂದು ಒಳ್ಳೆಯ ರೇಟ್ ಬಂದರ ಮೇಲೆ ನಮ್ಮ ಸೊಸೈಟಿಗಳ ವಸೂಲಿ 100% ಆಗ್ತದೆ. ಜನ ಕೊಟ್ಟು ತಗೊಂಡು ಮಾಡುವಂಥ ಅಭ್ಯಾಸಗಳು ಶುರುವಾಗಿದ್ದೇವೆ. ಇಲ್ಲದ್ರೆ ಏನೂ ಇಲ್ಲ. ಈ ಸಾರಿ ಒಂದು ಅಂಗಡಿ, ಮುಂದಿನ ಸಾರಿ ಆ ದಾರಿ ಬಿಡೋದು, ಮತ್ತೊಂದು ಅಂಗಡಿ ವ್ಯಾಪಾರ ಬಿಡೋದು, ಇದು ಪರಿಸ್ಥಿತಿಗಳಿತ್ತು. ಇವತ್ತು ಹಾಗಿಲ್ಲ. ಜನ ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರೆ. ಕೊಟ್ಟು ತಗೊಳ್ಳುವಂಥ ಒಂದು ಆತ್ಮಗೌರವದ ವ್ಯವಹಾರ ನಡೀತಾ ಇದೆ. ಹಾಗಾಗಿ ಇವತ್ತು ಒಳ್ಳೊಳ್ಳೆ ಸಹಕಾರಿಗಳು ಯಾವ್ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವೆಲ್ಲವೂ ಕೂಡ ಮೇಲ್ ಬರ್ತಾ ಇದ್ದಾವೆ, ಒಳ್ಳೆ ಸರ್ವಿಸನ್ನು ಕೊಡ್ತಾ ಇದ್ದಾರೆ. ಈಗ ನಾವು ನೋಡಿದ್ವಿ, ರೈತರಿಗೆ, ನಮ್ಮ ಸ್ಥಳೀಯರಿಗೆ ಬೇಕಾದಂಥ ಅಗತ್ಯವಾದಂಥ ವಸ್ತುಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಕನ್ಸೆಷನ್ ರೇಟಲ್ಲಿ ಒಂದು ಮಿನಿಮಮ್ ಪ್ರಾಫಿಟ್ ಇಟ್ಟು ಮಾರಾಟ ಮಾಡುವಂಥದ್ದು. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ವ್ಯಾಪಾರ ವ್ಯವಹಾರಕ್ಕೆ ಮೊದಲನೇ ಆದ್ಯತೆಯನ್ನು ನಾವು ಸಹಕಾರ ಸಂಘಗಳಿಗೆ ಕೊಡಬೇಕು. ನಂದಪ್ಪ ಸೊಸೈಟಿ ಇವತ್ತು 41 ಲಕ್ಷ ಲಾಭ ಮಾಡಿದ್ದಾರೆ ಅಂದರೆ ವಿಜಯದೇವ ಅವ್ರ ಮನೆಗೆ ತೊಗೊಂಡು ಹೋಗ್ತಾರೆ. ಲಾಭಾಂಶ ಹಂಚ್ತಾರೆ, ಡಿವಿಡೆಂಡ್ ಲೆಕ್ಕದಲ್ಲಿ ನಮಗೆ ಹಂಚ್ತಾರೆ. 8%, 10%, 12% ಜನರಲ್ ಬಾಡಿನಲ್ಲಿ ಡಿಕ್ಲೇರ್ ಮಾಡಿ ಇರ್ತಾರೆ. ಇಲ್ಲಾದಂಥ ಲಾಭಕ್ಕೆ ನಾನು ಬಾಧ್ಯಸ್ಥ ಆಗ್ಬಿಡ್ತೀನಿ. ಹಾಗಾಗಿ ಇವತ್ತು ಸಹಕಾರ ಸಂಸ್ಥೆಗಳು ನಮ್ಗೆ ಗೊತ್ತಿದೆ. ಅಡಿಕೆ ವ್ಯಾಪಾರದಲ್ಲಿ ನೀವು ನೋಡಿ, ಈಗ ಒಂದು 4-5 ತಿಂಗಳಿಂದ ಮಾರ್ಕೆಟ್ ರಿಪೋರ್ಟನ್ನು ತಂದು ನೋಡಬೇಕು. ನಮ್ಮ ಮ್ಯಾಂಕೋಸ್, ನಮ್ಮ ಕ್ಯಾಂಪೋಸ್ ಇವತ್ತು ಮಾರ್ಕೆಟಿಗೆ ಬಂದು ರೇಟ್ ಬರೀದೇ ಹೋಗಿದ್ರೆ ನಮ್ಮ ಖಾಸಗಿ ವರ್ತಕರು ಮಣ್ಣಿಡಿಸ್ತಿದ್ರು. ನಮ್ಮ 50,000 ರೂಪಾಯಿ ಮೇಲೆ ಬರೀತಾನೆ ಇರಲ್ಲ. ಇವರು ಎರಡು ಸೊಸೈಟಿಯವರು ಸಹಕಾರ ಸಂಸ್ಥೆಗಳು ಇವತ್ತು ಬಂದು, ವಿಜಯದೇವ ಗೊತ್ತಿದೆ, ಬಂದು 61-62 ಸಾವಿರಕ್ಕೆ ಹೋಯ್ತು ಅಂದರೆ ಇವ್ರು ಎತ್ಕೊಂಡು ಹೋಗಿದ್ದೀವಿ. ಅವರೇ ಬರೆದಿದ್ದಾರೆ. ಆದರೆ ಇವತ್ತು ಅವುಗಳಿಗೂ ಕೂಡ ಹಾನಿಯಾಗುವಂಥ ಕೆಲಸ ನಡೀತಾ ಇದೆ. ಮೊನ್ನೆ ನಾನು ಶಾಸನ ಸಭೆಯಲ್ಲಿ ಹೇಳಿದೆ ನೋಡಿ, ಇವತ್ತು ಅಡಿಕೆ ವ್ಯಾಪಾರ ಹೆಂಗಾಗ್ತಾ ಇದೆ ಅಂದರೆ, ಅಲ್ಲಿ ಕೊನೆಯಲ್ಲಿ ಬಿಲ್ ಇಟ್ಕೊಂಡು ನೀನು ತಂದೆ ಅಂದರೆ ನೀನು ಅಡಿಕೆ ಬೇಡ ಅಂತ, ಬಿಲ್ಲಲ್ಲಿ ನನಗೆ ಬೇಡ ಅಂತ ಹೇಳ್ತದೆ. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಲ್ ಇಲ್ದೇನೆ ಹೋಗ್ತಾ ಇದೆ ನಮ್ಮ ಅಡಿಕೆ. ಕಟ್ ಬಿಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಡಿಕೆ 25,000 ಅಂತ ಬಿಲ್ ಹಾಕೊಂಡು ಹೋಗ್ತಾರೆ. ಯಾವ ಅಡಿಕೆ 25,000 ಸಿಗ್ತದೆ? ಹಾಗಾದ್ರೆ ಎಷ್ಟು ಪ್ರಾಫಿಟ್ ಬರ್ತದೆ? ನಾವು ಮೊನ್ನೆ ಹೋಗಿದ್ವಿ ಡೆಲ್ಲಿಗೆ, ಹೇಳಿದ್ವಿ ನಾನು ಒಂದು ಕ್ವಿಂಟಾಲ್ ಅಡಿಕೆಗೆ 3,000 ರೂಪಾಯಿ ಟ್ಯಾಕ್ಸ್ GST ಸಿಗ್ತಾ ಇದೆ. 1,500 ರೂಪಾಯಿ ಸ್ಟೇಟ್ ಗೌರ್ಮೆಂಟಿಗೆ, 1,500 ರೂಪಾಯಿ ಸೆಂಟ್ರಲ್ ಗೌರ್ಮೆಂಟಿಗೆ ಸಿಗ್ತದೆ. 3,000. ನನ್ನ ಅಡಿಕೆ ಬೆಳೆಯಿಂದ ಒಂದು ಕ್ವಿಂಟಾಲಿಗೆ 3,000 ನಿಮ್ಗೆ ತೆರಿಗೆ ಕೊಡ್ತಾ ಇದ್ದೀವಿ, ನೆನಪು ಮಾಡ್ಕೊಳ್ಬೇಕು ಅಂತ ಹೇಳಿದ್ದೀವಿ. ಇದನ್ನು ತುತ್ತಕ್ಕೆ ಇವತ್ತು 12% ಇದೆ, ಅದು 5 ತರಬೇಕು ಅಂತ ಹೇಳಿದ್ದೀವಿ. ಮುಂದಿನ ದಿನಗಳಲ್ಲಿ ಮತ್ತೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿ ಅವರು ಹೇಳಿದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಬೆಳೆಯುವಂಥ ಈ ಬೆಳೆ ನಾವು ಮಾತ್ರ ಲಾಭ ಮಾಡ್ತಾ ಇಲ್ಲ, ದೇಶಕ್ಕೆ ಕೂಡ ಕೊಡ್ತಾ ಇದ್ದೀವಿ. ನಿನ್ನೆ ನಾನು ಜನರಲ್ ಬಾಡಿನಲ್ಲಿ ಭಾಗವಹಿಸಿದ್ದೆ ಮಂಗಳೂರಿನಲ್ಲಿ. ಮಂಜುನಾಥ್ 5 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಮೊನ್ನೆ ವಾರ ಆಯ್ತಲ್ಲ ಆಪರೇಷನ್ ಸಿಂಧೂರು, 5 ಕೋಟಿ ಕ್ಯಾಂಪೋ ಸಂಸ್ಥೆ ಕೊಟ್ಟಿದ್ದು. ಅಂದರೆ ನಮ್ಮೆಲ್ಲರೂ ಪರವಾಗಿ
ಪರವಾಗಿ ಒಂದು ದೇಶಕ್ಕೆ, ದೇಶದ ಗೌರವಕ್ಕಾಗಿ ಈ ರೀತಿ ಒಂದು ತಾಕತ್ತು ಬರ್ತದೆ ಒಂದು ಸಹಕಾರ ಸಂಘಗಳಿಗೆ. ಅಂದರೆ ನಾವು ನಮ್ಮ ಸಹಕಾರ ಸಂಘಗಳಲ್ಲಿ ವ್ಯವಹಾರ ಮಾಡೋದ್ರಿಂದ ಶಕ್ತಿ ಬರ್ತದೆ. ಸಹಕಾರ ಸಂಘಗಳ ಉಪಯೋಗ ನನಗೆ ಬೇಕು, ನನಗೆ ಲಾಭ ಬೇರೆ ಕಡೆ ಖಾಸಗಿಯಲ್ಲಿ ಬೇಕು ಅಂತ ಹೊರಟ್ರೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲಿ ನಮ್ಮ ಸಂಸ್ಥೆಗಳು ಲಾಭ ಗಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂದರೆ ನನ್ನ ಎಲ್ಲ ವ್ಯವಹಾರಗಳನ್ನು ನಾನು ಸಹಕಾರ ಸಂಸ್ಥೆಗಳ ಮೂಲಕ ಮಾಡಿದಾಗ ಮಾತ್ರ ಇದಾಗುವಂಥದ್ದು. ಹಾಗಾಗಿ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಇದಕ್ಕೆ ನಾವೆಲ್ಲರೂ ಈ ಸಹಕಾರ ಸಂಸ್ಥೆಗಳ ಅವ್ರ ಜೊತೆಗೆ ಕೈ ಜೋಡಿಸಿ ಇದನ್ನು ಮತ್ತಷ್ಟು ಶಕ್ತಿಯುತವಾಗಿ ಕಟ್ಟಲಿಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ಪ್ರಯತ್ನ ಮಾಡೋಣ. ಸಹಕಾರಿ ರಂಗಗಳು ಬೆಳೆದ್ರೆ ರೈತರ ಬದುಕು ಬೆಳೀತದೆ. ಹೀಗಾಗಿ ಇವತ್ತು ಒಂದು ಕಾಲದಲ್ಲಿ ನಮ್ಮ ಬಡ್ಡಿ ಮನ ನಿಬಡ್ಡಿ ಯಡಿಯೂರಪ್ಪನವರು ಬಡ್ಡಿ ರಹಿತ 3 ಲಕ್ಷ ರೂಪಾಯಿ ಸಾಲ ಕೊಡ್ತೀವಿ ಅಂದರು. ಇವತ್ತು ಅದನ್ನು ಬದಲಾಯಿಸಲಿಲ್ಲ. ಇವತ್ತು ಮುಂದುವರ್ಸ್ಕೊಂಡು ಬಂದಿದ್ದಾರೆ. 5 ಲಕ್ಷದವರೆಗೂ ಕೊಡ್ತೀವಿ ಅಂತ ಹೇಳಿದ್ರು, ಯಾಕೋ ಕೊಡ್ಲಿಕ್ಕೆ ಆಗಲಿಲ್ಲ. ಅದರ 3 ಲಕ್ಷದವರೆಗೂ ಬರ್ತಾ ಇದೆಯಾ? ಬರ್ತಾ ಇದೆ. ಬಡ್ಡಿ ಇಲ್ಲದೇ ಎಷ್ಟು ಸಾಲ ಸಿಗ್ತಾ ಇದೆ ನಮ್ಮ ಕೋಆಪರೇಟಿವ್. ಅಂಥ ಬಡ್ಡಿಯ ಅಂತರವನ್ನು ಸರ್ಕಾರ ತುಂಬಿಕೊಡ್ತದೆ. ಇದನ್ನು ನಾವು ಉಳಿಸ್ಬೇಕು. ಮೊನ್ನೆ ದಿನ ನಾವೆಲ್ಲ ಚರ್ಚೆನಲ್ಲಿ ಭಾಗವಹಿಸಿದ ಗೌರವಿದ್ರು ಸಹಕಾರ ಸಂಸ್ಥೆಗಳಿಗೆ ಒಂದು ಕೆಲವು ತಿದ್ದುಪಡಿ ಕಾಯ್ದೆಗಳನ್ನು ತಂದಿದ್ರು. ನನಗೆಲ್ಲ ಸಹಕಾರ ಸಂಸ್ಥೆಗಳಲ್ಲಿ ಕೆಲಸ ಮಾಡೋರಿಗೆ ಭಾಳ ಬೇಜಾರಾಯಿತು. ಇವತ್ತು ಯಾಕೆಂದರೆ ವಿಜಯ್ ದೇವರು ಇದ್ದಾರೆ, ಈ ನಾಳೆ ರಿಸರ್ವೇಷನ್ನಲ್ಲಿ ನಿಮ್ಮ ಸೊಸೈಟಿ ಬೇರೆ ಬರ್ತಾರೆ. ಏನಾಗ್ಬೋದು? ಇಲ್ಲಿ ಯಾರೋ ಒಬ್ಬ ಸರಿಯಾದ ಕೂತಿದ್ದಾನೆ ಅಂತೇಳಿ ಡಿಪಾಸಿಟ್ ಇಡ್ತಾರೆ. ಇಲ್ಲಿ ಯಾಕೆ ಇಡ್ತಾರೆ ಜನ? ಇವತ್ತು ಯಾಕಂದರೆ ರಾಜಕೀಯ ಹೊರತುಪಡಿಸಿ ಇವತ್ತು ನಾವು ಯೋಚನೆ ಮಾಡಿದ್ರೆ ಸಹಕಾರಿ ಸಂಘದ ವ್ಯವಹಾರದಲ್ಲಿ ಉಸ್ತುವಾರಿಯನ್ನು ನೋಡಬೇಕೆ ಹೊರತು ಕೈ ಹಾಕಲಿಕ್ಕೆ ಬರಬಾರ್ದು ಸರ್ಕಾರ. ನಾನು ಹೇಳಿದೆ, ನಿಮ್ಮ ಕೊಡುಗೆ ಏನು? ಸರ್ಕಾರದಿಂದ ಏನು ಕೊಡ್ತಾ ಇದ್ದೀರಿ ಹೇಳಿ ಸೊಸೈಟಿಗಳಿಗೆ? ಏನೂ ಇಲ್ಲ. ನಮ್ಮ ಶ್ರಮದಿಂದ, ನಮ್ಮ ನಿರ್ದೇಶಕರು ಅಧ್ಯಕ್ಷರ ಶ್ರಮದಿಂದ, ನಮ್ಮ ಕಾರ್ಯದರ್ಶಿ ಶ್ರಮದಿಂದ ನಾವು ಲಾಭ ಗಳಿಸ್ತೀವಿ. ನೀವು ಹೇಳ್ತೀರಿ ಇಂಥದೇ ಬ್ಯಾಂಕ್ನಲ್ಲಿ ತೊಗೊಂಡು ಡಿಪಾಸಿಟ್ ಮಾಡಿ. ಸಹಕಾರಿಗಂತೂ ಕಾಯ್ದೆ ತಿದ್ದುಪಡಿ ತಂದಿದ್ದಾರೆ. ಟೋಟಲಿನ ಟರ್ನ್ ಓವರ್ಲಿ 20% ತಗೊಂಡೋಗಿ ಡಿಪಾಸಿಟ್ ಮಾಡಬೇಕು ಅಂತ ಹೇಳ್ತದೆ ಗೌರ್ಮೆಂಟ್. ಮೊನ್ನೆ ರಾಜ್ಯಪಾಲರು ಸೈನ್ ಹಾಕೋದು. ಗತಿ ಏನಾಗುತ್ತೆ ಹೇಳಿ? ನಿಮ್ಮ ರಿಸರ್ವ್ ಫಂಡ್ಗಳು ನಾವು ಅದನ್ನು ಕ್ಯಾಪಿಟಲ್ ಮಾಡ್ಕೊಂಡಿದ್ವಿ. ನಮ್ಮ ಸೊಸೈಟಿಗೆ ವ್ಯವಹಾರ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ. ನಮ್ಮ ER&Dಗೆ ಲಾಭ ಬಂದಿದ್ರಲ್ಲಿ ಹಂಚಿಕೆ ಮಾಡುವಾಗ ರಿಸರ್ವ್ಗೆ ಜಾಸ್ತಿ ಇಟ್ಟು ಲಾಭ ಕಮ್ಮಿ ತೋರಿಸ್ಕೊಂಡು ಅದನ್ನೇನೋ ಒಂದು ಮಾಡ್ತಿದ್ವಿ. ಈಗ ಸಿಕ್ಕಾಕೊಂಡ್ಬಿಟ್ವಿ ನಾವು. ರಿಸರ್ವ್ ಫಂಡ್ ಒಂದು ಪೈಸೆನೂ ನೀವು ಇಟ್ಕೊಳ್ಳೋಂಗಿಲ್ಲ, ತಗೊಂಡೋದಲ್ಲಿ ಡಿಪಾಸಿಟ್ ಮಾಡಿ. ಅದನ್ನು ಉಸ್ತುವಾರಿ ನಾವು 3 ವರ್ಷಕ್ಕೆ ಒಂದ್ಸಾರಿ ಅವರೀಗ ಆಡಿಟ್ ಮಾಡೋದು ಇಲಾಖೆ. ನಾನು ಮೊನ್ನೆ ಕೇಳಿದ್ರೆ ಎಲ್ಲಿದೆ ನಿಮ್ಮ ಸಿಬ್ಬಂದಿ? 40-45 ಸಾವಿರ ಇನ್ಸ್ಟಿಟ್ಯೂಷನ್ಗಳಿದ್ದಾವೆ. ಅದನ್ನು ಆಡಿಟ್ ಮಾಡಲಿಕ್ಕೆ ನಿಮ್ಗೆ ಎಷ್ಟು ವರ್ಷ ಬೇಕಾಗುತ್ತೆ? ಯಾಕಿಂತ ಮಾಡ್ಲಿಕ್ಕೆ ಹೋಗ್ತೀರಿ? ಇವತ್ತು ನಮಗೆ ಬದ್ಧತೆ ಇದೆ, ನಾವು ಸಹಕಾರ ಸಂಸ್ಥೆಗಳಲ್ಲಿ ಇರೋರಿಗೆ ನಾವು ಆಡಿಟ್ ಮಾಡಿಸ್ತೀವಿ. ನ್ಯೂನತೆ ಇದ್ರೆ ಹೇಳ್ರಿ. ನಮ್ಮ ಸಂಸ್ಥೆ ಲಾಭ ಎಷ್ಟು ಬರ್ತದೆ, ನಷ್ಟ ಎಷ್ಟು ಬರ್ತದೆ, ವ್ಯವಹಾರ ಹೆಂಗಾಗಿರ್ತದೆ ನಮ್ಗೆ ಗೊತ್ತಿದೆ. ಅನೇಕ ನಿರ್ದೇಶಕರು ಇವತ್ತು ಗ್ರ್ಯಾಜುಯೇಟ್ಸ್ ಬಂದು ಕೂತ್ಕೊಂಡಿದ್ದಾರೆ. ಯಾರು ಹೆಬ್ಬೆಟ್ಟು ಓದ್ತಕ್ಕಂಥವ್ರು ಹಿಂದಿನ ಹಾಗೆ ಇಲ್ಲ. ಅದರಿಂದ ಇವತ್ತು ಸಹಕಾರ ಸಂಸ್ಥೆಗಳಲ್ಲಿ ಆದಷ್ಟು ಸರ್ಕಾರ ಹಸ್ತಕ್ಷೇಪ ಮಾಡದೇ ಇರುವಂಥದ್ದು ತುಂಬ ಒಳ್ಳೆಯದು. ಎಲ್ಲಿ ನ್ಯೂನತೆಗಳಿದ್ದಾವೆ ಅಲ್ಲಿ ಕೈ ಹಾಕಲಿ ಸರ್ಕಾರ, ಪನಿಷ್ಮೆಂಟ್ ಮಾಡಲಿ, ಕಾಯ್ದೆಗಳನ್ನು ಪರಿವರ್ತನೆ ಮಾಡಿ. ಇರೋ ಸಹಕಾರ ಸಂಘಗಳಿಗೆ ಉಪದ್ರ ಕೊಡುವಂಥ ಏನಾಗ್ತದೆ ಇದು ಬಹಳ ಅನ್ಯಾಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಬಹಳ ಸಂತೋಷದಿಂದ, ಬಹಳ ಪ್ರೀತಿಯಿಂದ ನಮ್ಮನ್ನೆಲ್ಲ ಆಹ್ವಾನ ಮಾಡಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ವಿಜಯದೇವರು ಏರ್ಪಡಿಸಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಮತ್ತು ಈ ಸಹಕಾರ ಸಂಘದ ಎಲ್ಲ ಮಾನ್ಯ ನಿರ್ದೇಶಕರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸಿ ನನ್ನ ಮಾತಾಡ್ತೀನಿ. ಸಹಕಾರಿ ಸಂಘ ಈಗ ಮಗು ಜನ್ಮ ತಾಳಿದೆ, ಅದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗೋದು ನಮ್ಮೆಲ್ಲರ ಕರ್ತವ್ಯ. ಎಷ್ಟು ಸುಂದರವಾದ ಕಟ್ಟಡ ನಿರ್ಮಾಣ ಆಗಿದೆ. ಅದನ್ನ ತಮ್ಮ ಮನೆಯ ಕಾರ್ಯಕ್ರಮಗಳನ್ನ ಇಲ್ಲಿ ಬಂದು ನಡೆಸುವುದರ ಮೂಲಕ ಇದರ ಯಶಸ್ಸಿಗೆ ನೀವು ಸಹ ಕಾರಣರಾಗಬೇಕು ಅಂತ ನಿಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುತ್ತಾ ಮುಂದಿನ ಮಾತಿಗಾಗಿ ಸನ್ಮಾನ್ಯ ಶ್ರೀ ಡಾಕ್ಟರ್ RF ಮಂಜುನಾಥ ಗೌಡರವರು, ಅಧ್ಯಕ್ಷರು DCC ಬ್ಯಾಂಕ್ ನಿಗಮ ಶಿವಮೊಗ್ಗ, ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರು, ಇವರನ್ನ ಆಹ್ವಾನಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸಮಯ ಆಗಿದೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಬಸವಾನಿಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದ
ವೇದಿಕೆಯ ಅಧ್ಯಕ್ಷರಾದ ವಿಜಯದೇವ್ ಅವರೇ, ವೇದಿಕೆಯಲ್ಲಿರುವಂಥ ಕ್ಷೇತ್ರದ ಶಾಸಕರಾದಂಥ ಅರ್ಗ ಜ್ಞಾನೇಂದ್ರ ಅವರೇ, ಪಕ್ಕದ ಕ್ಷೇತ್ರದ ಶೃಂಗೇರಿ ಕ್ಷೇತ್ರದ ಶಾಸಕರು ಆತ್ಮೀಯರಾದ ರಾಜೇಗೌಡರೇ, ವೇದಿಕೆಯಲ್ಲಿರುವ ಅಪರ ಜಿಲ್ಲಾಧಿಕಾರಿಗಳಾದಂಥ ಅಭಿಷೇಕ್ ಅವರೇ, ರಂಜಿತ್ ಅವರೇ, ನಮ್ಮ ತಹಸೀಲ್ದಾರರು, ಶ್ರೀನಿವಾಸ್ ಅವರೇ, ನಮ್ಮ ARCS ಅವರು, ಆಡಳಿತ ಮಂಡಳಿಯ ಅಧ್ಯಕ್ಷರಾದಂಥ ಗೆಳೆಯ ಸುರೇಶ್ ಅವರೇ, ಎಲ್ಲ ನಿರ್ದೇಶಕ ಮಿತ್ರರೇ ಮತ್ತು ಎಲ್ಲ ಬೇರೆ ಬೇರೆ ನಮ್ಮ ಪ್ರಾಥಮಿಕ ಸಹಕಾರ ಸಂಘಗಳ ಅಧ್ಯಕ್ಷರೇ, ಪದಾಧಿಕಾರಿಗಳೇ ಮತ್ತು ಸಹಕಾರಿ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಹೆಚ್ಚು ಮಾತನಾಡುವಂಥದ್ದಲ್ಲ. ಇವತ್ತು ಬಸವಾನಿ ವ್ಯವಸಾಯ ಸೇವಾ ಸಹಕಾರ ಸಂಘ ಬೆಳೆದು ಬಂದ ದಾರಿಯನ್ನು ವಿಜಯದೇವ್ ಅವರು ಸೂಕ್ಷ್ಮವಾಗಿ ಹೇಳಿದರು. 70,000 ರೂಪಾಯಿ ಸಾಲ ಕೊಡ್ತಾ ಇದ್ವಿ, 41,000 ರೂಪಾಯಿ ನಷ್ಟ ಆಗಿತ್ತು ಅಂತ ಭಾಸ್ಕರ್ ಭಟ್ರು ನಮ್ಮ ತಂದು ಇಲ್ಲಿ ಕೂರಿಸಿದ್ರು ಅಂತೇಳಿ ಇವತ್ತು ಅದು ಸಂಪೂರ್ಣವಾಗಿ ಬದಲಾವಣೆಯಾಗಿ ನಮ್ಮದೇ ಇರುವಂಥ ಸ್ಥಿತಿಗೆ ಮತ್ತು ಒಂದು ಉತ್ತಮ ಸಹಕಾರ ಸಂಸ್ಥೆಯಾಗಿ ಹೇಗೆ ಮಾಡಿದ್ದೀವಿ, ಹೇಗೆ ಬೆಳೆಸಿದ್ದೀವಿ ಅನ್ನೋದನ್ನು ಕೂಡ ಇಲ್ಲಿ ನಾವು ಅವರ ಮಾತುಗಳಲ್ಲಿ ಕೇಳಿದ್ದೀವಿ. ನಾವು ಒಂದು ವಿಶೇಷವಾದ ಸಮಾರಂಭ ಇತ್ತೀಚಿನ ವರ್ಷಗಳಲ್ಲಿ ತೀರ್ಥಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ತಮ್ಮದೇ ಆದ ರೀತಿಯಲ್ಲಿ ಒಂದೊಂದು ಸಹಕಾರಿ ಸಂಸ್ಥೆಗಳು ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ಲಾಭ ಮತ್ತು ರೈತರಿಗೆ ಪ್ರಾಮಾಣಿಕ ಸೇವೆ ಸಲ್ಲಿಸುವುದರ ಜೊತೆಗೆ ಉತ್ತಮ ಆಡಳಿತ ಮಂಡಳಿಯ ಕಟ್ಟಡಗಳನ್ನು ಕೂಡ ಹೊಂದ್ತಾ ಇದ್ದಾವೆ ಅನ್ನುವಂಥದ್ದು. ಮೊದಲು ಆಗಿರಲಿಲ್ಲ. ಜ್ಞಾನೇಂದ್ರ ಅವರು ಹೇಳಿದರು, ಮೊದಲು DC ಬ್ಯಾಂಕ್ ಅಧ್ಯಕ್ಷ ಆದಾಗ ಇಡೀ ತೀರ್ಥಹಳ್ಳಿ ತಾಲೂಕಿನ ಸಾಲದ ವ್ಯವಸ್ಥೆ 50 ಲಕ್ಷ ಮೀರಿರಲಿಲ್ಲ. 1995-96ರಲ್ಲಿ 45-50 ಲಕ್ಷ ಒಟ್ಟು ಸಾಲ ಇತ್ತು ತೀರ್ಥಹಳ್ಳಿ ತಾಲೂಕಿನ ಮಾಧ್ಯಮದವರಿದ್ದಾರೆ. ಇವತ್ತು ತೀರ್ಥಹಳ್ಳಿ ತಾಲೂಕಿಗೆ DCC ಬ್ಯಾಂಕ್ನವರು ನಾವು 388 ಕೋಟಿ ಸಾಲವನ್ನು ತೀರ್ಥಹಳ್ಳಿ ತಾಲೂಕು ಒಂದಕ್ಕೆ ಕೊಟ್ಟಿದ್ದೀವಿ ನಾವು. ಅದರಿಂದ ಅವತ್ತಿನ 50 ಲಕ್ಷದ ಸಾಲ ಇವತ್ತಿನ 388 ಕೋಟಿಯಿಂದ 400 ಕೋಟಿ ಹತ್ತಿರ ಸಾಲವನ್ನು ಇಲ್ಲಿ ಕೊಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಸಾಲ ಯಾವ ರೀತಿಯಲ್ಲಿ ರೈತರು ಬಳಕೆ ಮಾಡಿದ್ದಾರೆ, ರೈತರು ತೋಟಗಳನ್ನು ಮಾಡಿದ್ದಾರೆ, ರೈತರು ಮಕ್ಕಳ ವಿದ್ಯಾಭ್ಯಾಸ ಮಾಡಿದ್ದಾರೆ, ಮನೆ ಕಟ್ಟಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಕೃಷಿ ಅಭಿವೃದ್ಧಿಯನ್ನು ಮಾಡೋದ್ರ ಮೂಲಕ ಅವರ ಅಭಿವೃದ್ಧಿ ಕೂಡ ಆಗಿದೆ ಅನ್ನುವಂಥದ್ದು ಮಾನ್ಯ ಜ್ಞಾನೇಂದ್ರ ಅವರು ಹೇಳಿದರು. ಸತ್ಯ ಕೂಡ ಹೌದು. ಇವತ್ತು ಕೃಷಿ ಪತ್ತಿನ ಸಹಕಾರಿ ಸಂಸ್ಥೆಗಳು ಬಡ್ಡಿ ರಹಿತ ಮತ್ತು ಕಡಿಮೆ ಬಡ್ಡಿ ದರದ ಸಾಲ ಕೊಡೋದಕ್ಕೆ ಶುರು ಮಾಡಿದ ಮೇಲೆ 100 ಖಾಸಗಿ ಲೇವಾದೇವಿಗಾರರು ಇವತ್ತು ಮುಚ್ಚಿ ಹೋಗಿದ್ದಾರೆ. ಬಹಳ ಸಣ್ಣ ವಿಚಾರ ಅಲ್ಲ. ಇವತ್ತು ಸುಮಾರು 5 ಲಕ್ಷದವರೆಗೆ ಸಾಲ ಕೊಡುವಂಥದ್ದು ಬೆಳೆ ಸಾಲ ನಾವು ಪ್ರಾರಂಭ ಮಾಡಿದ್ದೀವಿ. 15 ಲಕ್ಷದವರೆಗೆ 3%ಗೆ ಮಧ್ಯಮಾವಧಿ ಸಾಲ, ಇರಿಗೇಷನ್, ಡ್ರಿಪ್ಪು, ಸ್ಪ್ರಿಂಕ್ಲರು, ಬೇಲಿ, ಅಡಿಕೆ ಸಂಸ್ಕರಣೆ, ಹೀಗೆ 15 ಲಕ್ಷದವರೆಗೆ ಸಾಲ ಕೊಡುವಂಥದ್ದು. ಈಗ DCC ಬ್ಯಾಂಕಿಂದ ನೇರವಾಗಿ ರೈತರಿಗೆ ಹಿಡುವಳಿ ಆಧಾರದ ಮೇಲೆ 60 ಲಕ್ಷದವರೆಗೆ ಸಾಲ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಒಬ್ಬರಿಗೆ. ತೀರ್ಥಹಳ್ಳಿ ತಾಲೂಕಲ್ಲಿ 100 ಜನ ತಗೊಂಡಿದ್ದಾರೆ, 30, 40, 50 ಲಕ್ಷವನ್ನು. ಆದ್ದರಿಂದ ರೈತರ ಆರ್ಥಿಕ ಅಭಿವೃದ್ಧಿಯ ಜೊತೆಗೆ ರೈತರ ಬೇರೆ ಕಡೆ ಏನು ಸಾಲದ ಸುಳಿಗೆ ಸಿಗ್ತಾ ಇದ್ರು ಅದನ್ನು ತಪ್ಪಿಸುವಂಥ ಕೆಲಸವನ್ನು ಕೃಷಿ ಪತ್ತಿನ ಸಹಕಾರ ಸಂಘ ಆಗ್ಬೋದು, P-ಕಾರ್ಡ್ ಬ್ಯಾಂಕ್ ಆಗ್ಬೋದು, ಬೇರೆ ಬೇರೆ ಸಂಸ್ಥೆಗಳು ಮಾಡ್ತಾ ಇದೆ ಅನ್ನುವಂಥ ಹೆಗ್ಗಳಿಕೆ ಕೂಡ ಇದೆ ಅನ್ನೋದು ಆಗಬೇಕು. ಜೊತೆಗೆ ಈ ಕಟ್ಟಡವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ. ವಿಜಯದೇವ್ 2 ಕೋಟಿ 41 ಲಕ್ಷ, 45 ಲಕ್ಷ, 46 ಲಕ್ಷ ಎಸ್ಟಿಮೇಟಿವ್ ಪ್ಲಾನ್ ಅನ್ನು ನಾವು 2 ಕೋಟಿ 4 ಲಕ್ಷಕ್ಕೆ ಮುಗಿಸಿದ್ದೀವಿ ಅನ್ನುವಂಥದ್ದು. ಸುಮಾರು 41 ಲಕ್ಷ ಸೇವಿಂಗ್ಸ್ ಆಗಿದೆ, 41 ಲಕ್ಷ ಉಳಿತಾಯ ಆಗಿದೆ. ನನಗೆ ಒಂದು ವಿಶೇಷವಾದ ಹೆಗ್ಗಳಿಕೆ. ಇವತ್ತು ಇಬ್ಬರು ಮಾಜಿ ಸಚಿವರಿದ್ದಾರೆ, ಹಾಲಿ ಶಾಸಕರು ರಾಜೇಗೌಡರಿದ್ದಾರೆ. ಬೇರೆ ಯಾವುದೇ PWD ಅಥವಾ ಸರ್ಕಾರದ ನೀವು ಕೆಲಸಕ್ಕೆ ಟೆಂಡರ್ ಹಾಕಿದರೆ 10%, 15% ಜಾಸ್ತಿ ಎಬೋವ್ ಹಾಕಿ ಅವ್ರು ಕಾಂಟ್ರಾಕ್ಟ್ ಮಾಡಿದ್ರು ಕೂಡ ಕ್ವಾಲಿಟಿ ಇದ್ರೆ ಅರ್ಥ ಬರೋದಿಲ್ಲ ಅನ್ನೋಂಥದ್ದು. ಅಂಥದ್ರಲ್ಲಿ ಸಹಕಾರಿ ಸಂಸ್ಥೆಗಳು ಅತ್ಯಂತ ಅಚ್ಚುಕಟ್ಟಾಗಿ ಅವರದೇ ರೀತಿಯಲ್ಲಿ ವಿಜಯದೇವ್ ಹೇಳಿದ್ರು. ಇದನ್ನು ಮಾದರಿಯಾಗಿ ತಗೊಂಡು ನಮ್ಮ ತೀರ್ಥಹಳ್ಳಿಯಲ್ಲಿ ಬಹಳಷ್ಟು ಸಹಕಾರಿ ಸಂಸ್ಥೆಗಳು ಈ ಥರದಲ್ಲಿ ಬಿಲ್ಡಿಂಗನ್ನು ಮಾಡಿದ್ದಾರೆ, ಕಟ್ಟಿದ್ದಾರೆ ಅನ್ನೋದು ಕೂಡ ಅಷ್ಟೇ ವಿಶೇಷವಾದಂಥ ಒಂದು ಯೋಜನೆ. ಈಗ ಅವ್ರು ಮಾತಾಡಿದ್ರು ವಿಜಯದೇವ್, ಮಧುಮಂಗಾರಕರು ಮಾತಾಡ್ತಾ ಹೇಳಿದ್ರು, ಇದು ಮಲ್ಟಿಪಲ್ ವ್ಯವಹಾರ ಮಾಡುವಂಥ ಕೆಲಸಕ್ಕೆ ಅದಕ್ಕೆ ಕೇಂದ್ರದ ಸಚಿವರ ಬಗ್ಗೆ, ಅಮಿತ್ ಶಾ ಅವ್ರ ಬಗ್ಗೆ ಜ್ಞಾನೇಂದ್ರ ಅವರು ಹೇಳಿದ್ರು. ಅವರು ಕೇಂದ್ರದ ಸಹಕಾರ ಸಚಿವರಾದ ನಂತರ ನಮ್ಮ
ಎಲ್ಲ ಸಹಕಾರಿ ಪ್ರಾಥಮಿಕ ಸಹಕಾರಿ ಸಂಘಗಳನ್ನ MSC ಅಂತೇಳಿ ಮಲ್ಟಿ ಸರ್ವಿಸ್ ಸೆಂಟರ್ಗಳನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿ ಇವತ್ತು ನಬಾರ್ಡ್ 165 ಪ್ರಾಡಕ್ಟ್ಗಳನ್ನು ನಮ್ಮ ಸಹಕಾರಿ ಸಂಸ್ಥೆಗಳ ಮೂಲಕ ಮಾರಾಟ ಮಾಡ್ಬೋದು, ವ್ಯಾಪಾರ ಮಾಡ್ಬೋದು ಅಂದರೆ ಸಾಲ ಕೊಡೋದ್ರಿಂದ ಹಿಡಿದು ಪೆಟ್ರೋಲ್ ಬಂಕು, ಗ್ಯಾಸ್ ಏಜೆನ್ಸಿಯವರೆಗೆ ವಿವಿಧ ರೀತಿಯ ಎಲ್ಲ ಏನು ಇವತ್ತು ಶಾಪಿಂಗ್ ಕಾಂಪ್ಲೆಕ್ಸ್ ಅಂತ ಮಾಡ್ಬೋದು ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ. ತೀರ್ಥಹಳ್ಳಿಯಲ್ಲಿ ಅದು ಅತ್ಯಂತ ಮುಂಚೂಣಿಯಲ್ಲಿ ವಿಜಯದೇವ ಅವರ ಮಾರ್ಗದರ್ಶನ ನಡೀತಾ ಇದೆ ಅನ್ನೋದನ್ನು ಕೂಡ ಯೋಚನೆ ಮಾಡಿ ದಯಮಾಡಿ ಇಲ್ಲಿರುವಂಥ ಎಲ್ಲ ಸಹಕಾರ ಸಂಘದ ಅಧ್ಯಕ್ಷ ಆಡಳಿತ ಮಂಡಳಿಯವರು ಬಂದಿದ್ದೀರಿ. ಮಲ್ಟಿ ಸರ್ವಿಸ್ ಸೆಂಟರ್ಗಳಿಗೆ ಸರ್ಕಾರ ನಬಾರ್ಡು ಇವತ್ತು ನಾವು ಬಡ್ಡಿ ರಹಿತ ಸಾಲವನ್ನು ಕೊಡ್ತೀವಿ. ನಾವು ಎಷ್ಟು ಕೋಟಿ ನೀವು ಬಿಲ್ಡಿಂಗ್ ಕಟ್ಟೋದಾದ್ರೂ ಕೂಡ ಬಡ್ಡಿ ರಹಿತ ಸಾಲ ಸಿಗುತ್ತೆ ನಬಾರ್ಡ್ ಯೋಜನೆಯಲ್ಲಿ. ಅದನ್ನು ಬಳಸ್ಕೊಂಡು ಬರೀ ನಾವು ಇವತ್ತು ವಿಜಯದೇವ ಒಂದು ಸಣ್ಣ ನಾವು ಬೆಳಿಗ್ಗೆ ಕೂತಿದ್ವಿ ನಮ್ಮ ಗೋಡನ್ನಲ್ಲಿ ಅವರು ಇಷ್ಟು ವರ್ಷ 109 ವರ್ಷ ನಡೆಸಿದ್ರು. ಇವತ್ತು 10ನೇ ವರ್ಷಕ್ಕೆ ಒಳ್ಳೆಯ ಸುಸಜ್ಜಿತ ಕಟ್ಟಡಕ್ಕೆ ನಾವು ಬಂದಿದ್ದೀವಿ. ನಾವು ಬರೀ ಕಟ್ಟಡ ಅಲ್ಲದೆ ವ್ಯಾಪಾರದ ಮಳಿಗೆ ಅಲ್ಲದೆ ಇಲ್ಲಿ ಸದಸ್ಯರುಗಳಿಗೆ, ಮಕ್ಕಳುಗಳಿಗೆ ಅಥವಾ ಬೇರೆಯವರಿಗೂ ಕೂಡ ಇಲ್ಲಿ ಅವರ ಮದುವೆಗಳು ಮಾಡೋದಕ್ಕೆ, ಬೇರೆ ಬೇರೆ ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶಗಳು ಆಗುವಂಥ ಒಂದು ಸಭಾಭವನವನ್ನು ಕೂಡ ಕಟ್ಟಿದ್ದಾರೆ. ಅದನ್ನೆಲ್ಲವೂ ಕೂಡ ನೀವು ಬಳಕೆ ಮಾಡ್ಕೊಳ್ಬೇಕು. ಜ್ಞಾನೇಂದ್ರ ಅವರು ಹೇಳಿದ್ರು, ಇವತ್ತು ನಮ್ಮ ಸೊಸೈಟಿಗಳು ಯಾವುದೇ ಇರ್ಬೋದು, ಪ್ರಾಥಮಿಕ ಸಹಕಾರ ಸಂಘ ಇರ್ಬೋದು, ಕ್ಯಾಂಪ್ಕೋ ಇರ್ಬೋದು, ಇಫ್ಕೋ ಇರ್ಬೋದು, ಎಲ್ಲ ಸಂಸ್ಥೆಗಳು ಪ್ರತಿಯೊಂದು 10 ಪೈಸೆ ನಾವು ಖರ್ಚು ಮಾಡಿದ್ರೆ ನಾವು ಬಿಲ್ ಹಾಕಬೇಕಾಗ್ತದೆ. ಇವತ್ತು ನಮ್ಮ DCC ಬ್ಯಾಂಕ್ ಈ ಸರಿ 37 ಕೋಟಿ ಲಾಭ ಮಾಡಿದ್ವಿ. ನಾವು 37 ಕೋಟಿ ಲಾಭದಲ್ಲಿ ರಾಜೇಗೌಡರು ಕೇಳಿದ್ರು, ನಾನು ಹೇಳಿದೆ 11 ಕೋಟಿ ನಾವು ಟ್ಯಾಕ್ಸ್ ಕಟ್ತೀವಿ. 11 ಕೋಟಿ ಟ್ಯಾಕ್ಸ್ ಕಟ್ಟಿ ಆಮೇಲೆ ದುಡ್ಡು ಉಳಿಸ್ಬೇಕು ನಾವು. ಅದರಿಂದ ಇದು ನಾವು ಹೆಚ್ಚು ಕಡಿಮೆ 2009-10ರಿಂದ ಹೋರಾಟವನ್ನು ಮಾಡ್ಕೊಂಡ್ಬಂದ್ವಿ. ನಾವು ಸಹಕಾರಿ ಕ್ಷೇತ್ರಕ್ಕೆ ಟ್ಯಾಕ್ಸ್ ಹಾಕಬಾರ್ದು, ಲಾಭ ಆದರೆ ನಾವು ಸದಸ್ಯರಿಗೆ ಹಾಕ್ತೀವಿ. ನಾವು ಆ ಡಿವಿಡೆಂಡ್ಗೂ ಕೂಡ ಅವ್ರು ಟ್ಯಾಕ್ಸ್ ಕಟ್ಬೋದು, ನಷ್ಟ ಆದರೂ ಅವ್ರಿಗೆ ಬರ್ತದೆ. ಆದರೆ ಈ ಮೆಂಬರ್ ಡ್ರಿವನ್ ಸಂಸ್ಥೆಗಳೇನಿದೆ, ಸದಸ್ಯ ಜನರಿಂದ ಏನು ಪ್ರಾರಂಭ ಸಂಸ್ಥೆಗಳು, ಸದಸ್ಯರಿಂದ ಪ್ರಾರಂಭ ಸಂಸ್ಥೆಗಳಿಗೆ ಹಾಕಬಾರ್ದು ಅಂತ ಇದ್ವಿ. ಅದು ಚಿದಂಬರಂ ಅವರು ಹಣಕಾಸು ಸಚಿವರು ಆದ ಮೇಲೆ ಅದು ಜಾರಿ ಬರೋದಕ್ಕೆ ಪ್ರಾರಂಭ ಆಯಿತು. ಇವತ್ತು ನಾವು ಮಾಡ್ತಿದ್ದ ಪ್ರತಿ ಲಾಭಕ್ಕೆ ಅವ್ರು ಹೇಳಿದ್ರು, ಕ್ಯಾಂಪ್ಕೋ ಬಗ್ಗೆ 5 ಕೋಟಿ ಕೇಂದ್ರದ ಪಾಕಿಸ್ತಾನದ ಆ ಯುದ್ಧದಲ್ಲಿ ನಾವು 5 ಕೋಟಿ ಕೊಟ್ಟು ನಾವೆಲ್ಲ ದುಡ್ಡು ಕೊಟ್ಟಿದ್ದೀವಿ ನಾವು. ಆದರೆ ಈ ಲಾಭ ಮಾಡಿ ಪ್ರತಿಯೊಂದನ್ನು ಕೊಡಬೇಕಾದ್ರೆ ಖಾಸಗಿ ವ್ಯಾಪಾರಸ್ಥರಿಗೆ ಹಂಗಲ್ಲ. ಅವರೇ ಹೇಳಿದ್ರು, ಇವತ್ತು 50,000 ರೂಪಾಯಿ ಅಡಿಕೆಗೆ 25,000 ರೂಪಾಯಿ ಬಿಲ್ ಹಾಕೊಂಡು ತಗೊಂಡೋದ್ರೆ ಕಾನ್ಪುರಕ್ಕೂ ಡೆಲ್ಲಿಗೂ ಅದೊಂಥರ ಆಯಿತು. ಅದರ ಸ್ವಲ್ಪ ಪರವಾಗಿಲ್ಲ. ಅದಕ್ಕಿಂತ ಭಾರಿ ಮಜಾ ಇದೆ, ಇಲ್ಲಿಂದ ಹೋದ ಅಡಿಕೆ ಅದು ಸರಿ ಇಲ್ಲ, ಕ್ವಾಲಿಟಿ ಸರಿ ಇಲ್ಲ, ರಿಜೆಕ್ಟ್ ಮಾಡಿಸ್ಕೊಂಡು ಮಾಡ್ತಾರೆ. ಮಾಡಿ ರಿಜೆಕ್ಟ್ ಮಾಡಿದ್ವಿ ಅಂತೇಳಿ ವಾಪಸ್ ಬಂದು ಬಿಲ್ಲು ಇಲ್ಲ, ಅಡಿಕೆ ಇಲ್ಲ. ಈ ಥರದಲ್ಲಿ ಖಾಸಗಿ ವ್ಯಾಪಾರಸ್ಥರು ಲೇವಾದೇವಿದವರು ಮಾಡೋದ್ರ ಮೂಲಕ ಯಾವುದೇ ಸಹಕಾರಿ ಸಂಸ್ಥೆಗಳಿಗೆ ಆಗುವಂಥ ನಷ್ಟ ಇವತ್ತು ಖಾಸಗಿ ವ್ಯಾಪಾರಸ್ಥರಿಗೆ ಆಗೋದಿಲ್ಲ. 42,000 ರೂಪಾಯಿ 60,000 ರೂಪಾಯಿ ಅಡಿಕೆ ರೇಟ್ ಇದ್ದರೂ ಕೂಡ ನಾವು ಪ್ರತಿಯೊಂದನ್ನು ಕೂಡ ನಮ್ಮ ಯಾವುದೇ ಈ ಸಂಸ್ಥೆ ಆಗ್ಬೋದು, ಮಾರ್ಕೆಟಿಂಗ್ ಬ್ಯಾಂಕು ಅಂತದ್ದು, ಕ್ಯಾಂಪ್ಕೋ ಅಂತದ್ದು, ನಮ್ಮ ಸಹ್ಯಾದ್ರಿ ಅಂತದ್ದು, ಅಥವಾ ಬೇಕಾದಷ್ಟು ನಮ್ಮ ಭದ್ರಾವತಿಯಲ್ಲಿ ರ್ಯಾಂಕೋ ಇದೆ, ನಮ್ಮ ಚನ್ನಗಿರಿ ತೋಟಗಾರಿಕೆ ಇದೆ, ಇವೆಲ್ಲವೂ ಕೂಡ ಪ್ರತಿಯೊಂದನ್ನು ಕೂಡ ಪೈಸೆ ಅಕೌಂಟಲ್ಲಿ ಮಾಡಬೇಕಾಗಿರೋದ್ರಿಂದ ಇವತ್ತು ಅತ್ಯಂತ ಹೆಚ್ಚು ನಷ್ಟಗಳು ಸಹಕಾರಿ ಸಂಸ್ಥೆಗಳಿಗೆ ಆಗ್ತದೆ. ಅದನ್ನು ಕೂಡ ನಾವು ಮಾತಾಡಬೇಕು. ಮತ್ತು ಜ್ಞಾನೇಂದ್ರ ಅವರು ಹೇಳಿದ್ದು ಮಾತನ್ನು ನಾನು ಒಪ್ಕೊಳ್ತೀನಿ. ಇವತ್ತು ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ ಸಹಕಾರಿ ಸಂಸ್ಥೆಗಳಲ್ಲಿ ಹಸ್ತಕ್ಷೇಪ ಮಾಡಬಾರ್ದು. ಈ ವಿಷಯದಲ್ಲಿ ಹೇಳು ಇಲ್ಲ, ಇವತ್ತು ನಾಮಿನೇಷನ್ ಹಾಕ್ತಾರೆ, ಆಗಲಿ. ಇವತ್ತು ನಾಮಿನೇಷನ್ ಹಾಕೋದಕ್ಕೆ ವೋಟಿಂಗ್ ಪವರ್ ಇಲ್ಲ. ಆದರೆ ಇನ್ನೊಂದು ನಾವು ಎಲ್ಲವೂ ಸರ್ಕಾರ ಹಸ್ತಕ್ಷೇಪ ಆಗುತ್ತೆ. ಅದರ ಒಂದು ಆದೇಶ ಇದೆ ಸುಪ್ರೀಂ ಕೋರ್ಟ್ದು, ಎಲ್ಲಿ ಸರ್ಕಾರದ ನೇರವಾದ ಹಣಕಾಸಿನ ನೆರವಿಲ್ಲ, ಎಲ್ಲಿ ಶೇರ್ ಕ್ಯಾಪಿಟಲ್ ಇಲ್ಲ ಅಂತಲ್ಲಿ ಹಾಕೋದಕ್ಕೆ ಬರೋದಿಲ್ಲ. ಅದೆಲ್ಲ ಬೇರೆ ಬೇರೆ ಸಹಕಾರಿಗಳು ನ್ಯಾಯಾಲಯ ಇದೆ, ಅದು ಮುಂದಿನ ದಿನಗಳೆಲ್ಲ ನಡೀತವೆ. ಅದ್ರ ಬಗ್ಗೆ ಹೆಚ್ಚು ಮಾಡುವಂಥದ್ದಲ್ಲ. ಯಾಕೆಂದರೆ ಈಗಾಗಲೇ ಸಹಕಾರಿ ಸಂಸ್ಥೆಗಳಲ್ಲಿ SC ಇದೆ, ST ಇದೆ, ಮಹಿಳೆಯರಿಗಿದೆ, BCM A ಇದೆ, BCM B ಇದೆ. ಪ್ರತಿಯೊಂದು ವರ್ಗಕ್ಕೂ ಕೂಡ ನಾವು ಮೀಸಲಾತಿಯನ್ನು ಕೊಟ್ಟಿದ್ದೀವಿ. ನಾವು ಕೆಲವು ಕಡೆ ಜಾಸ್ತಿ ಇದೆ, ಕೆಲವು ಕಡೆ ಜಾಸ್ತಿ ಇತರೆ ಜನರಲ್ ಸ್ಕೀಮ್ನಲ್ಲೂ ಕೂಡ ಆಯ್ಕೆ ಆಗಿರೋದು ನಾವೆಲ್ಲ ನೋಡಿದ್ವಿ. ನಾವು ಯಾವುದೇ ಸರ್ಕಾರ ಆಗಲಿ, ನಮ್ಮ ಸರ್ಕಾರ ಆಗಲಿ, ಜ್ಞಾನೇಂದ್ರ ಅವ್ರ ಸರ್ಕಾರ ಆಗಲಿ, ಯಾವುದೇ ಸರ್ಕಾರ ಆಗಲಿ ಕೂಡ ಅದು ಮಾಡುವಂಥದ್ದು ಸರ್ಕಾರಿ ವ್ಯವಸ್ಥೆಗೆ ಬಹಳ ದೊಡ್ಡ ಮಾರಕ ಆಗ್ತದೆ. ಇವತ್ತು ಜ್ಞಾನೇಂದ್ರ ಹೇಳಿದ್ರು ಒಂದು ಮಾತು, ಯಾರೋ ಒಬ್ಬರ ಮೇಲೆ ಡಿಪೆಂಡ್ ಆಗಿ, ಅದರ ನಾಯಕತ್ವದ ಮೇಲೆ ಡಿಪೆಂಡ್ ಆಗಿ ಹಣಕಾಸನ್ನು ಹೂಡುವಂಥದ್ದು ಹಣಕಾಸು ವ್ಯವಹಾರ ಇದೆ. ಚೂರು ವ್ಯತ್ಯಾಸ ಆಗಿಬಿಟ್ರೆ ಬಹಳ ದೊಡ್ಡ ಅನಾಹುತ ಆಗುತ್ತೆ. ನಾನು ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ದೊಡ್ಡ ನಮ್ಮ ನ್ಯಾಷನಲೈಸ್ ಬ್ಯಾಂಕ್ಗಳು DCC ಬ್ಯಾಂಕಿಗೆ, ಅಪೆಕ್ಸ್ ಬ್ಯಾಂಕಿಗೆ ಡಿಪಾಸಿಟ್ ಇಡಿ ಅಂತ ಬರ್ತಾರೆ. ಅಂದರೆ ಇವತ್ತಿನ ಪೈಪೋಟಿಯಲ್ಲಿ ನ್ಯಾಷನಲೈಸ್ ಬ್ಯಾಂಕ್ಗಳ ಪಾತ್ರ ಎಷ್ಟು ಕನಿಷ್ಠ ಮಟ್ಟಕ್ಕೆ ಬಂದ್ಬಿಟ್ಟಿದೆ.
ಸಹಕಾರಿ ಸಂಸ್ಥೆಗಳ ಪಾತ್ರ ಈ ದೇಶದಲ್ಲಿ ಬಹಳ ದೊಡ್ಡ ವ್ಯವಸ್ಥೆ. ಅಮಿತ್ ಶಾ ಅವರು ಕೂಡ, ನಾನು ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷ ಆದಾಗ ಅವರು ಅಹಮದಾಬಾದ್ DC ಬ್ಯಾಂಕಿನ ಅಧ್ಯಕ್ಷರವರು, ಇವತ್ತು ಕೂಡ ಅಹಮದಾಬಾದ್ DC ಬ್ಯಾಂಕ್ ಅಧ್ಯಕ್ಷರು, ಡೈರೆಕ್ಟರ್ ಕೂಡ ಇದ್ದಾರೆ ಸಹಕಾರಿಗಳಾಗಿ ಕೂಡ. ಅದರಿಂದ ನಾನು ಹೇಳುವಂಥದ್ದು ಪ್ರತಿಯೊಂದು ಕೂಡ ಈ ಸಹಕಾರಿ ವ್ಯವಸ್ಥೆಯಲ್ಲಿ ಮಾಡುವಂಥದ್ದು ಬೇರೆ ಕಡೆ ಮಾಡೋದಕ್ಕಾಗಲ್ಲ. ಪ್ರಾರಂಭದಲ್ಲಿ ಮಧು ಬಂಗಾರಪ್ಪನವರು ಹೇಳಿದರು, ಸಹಕಾರಿ ವ್ಯವಸ್ಥೆ ಸರ್ಕಾರದ ವ್ಯವಸ್ಥೆಗೆ ಪರ್ಯಾಯವಾಗಿ ಮತ್ತೊಂದು ವ್ಯವಸ್ಥೆ ಈ ಥರದ ಸುಲಭವಾಗಿ ಆ ಸದಸ್ಯರಿಗೆ ಸಾಲ ಸಿಕ್ಕೋದು ಇನ್ನೊಂದು ಕಡೆ ಆಗೋದಿಲ್ಲ. ಯಾವುದೇ ನೀವು ಖಾಸಗಿ ಬ್ಯಾಂಕ್ಗಳಿಗೆ ಅಥವಾ ವಾಣಿಜ್ಯ ಬ್ಯಾಂಕ್ಗಳು, ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಹೋಗಿ ಅವ್ರು ಕೇಳುವಂಥ ಪಟ್ಟಿ ಇವತ್ತು ನಮಗೆ ಬಂದಿಲ್ಲಿ ಹೆದರಿಸಿ ಅಥವಾ ವಿಶ್ವಾಸದಲ್ಲಿ ಸಾಲ ತಗೊಂಡು ಹೋಗ್ಬೋದು. ಆದರೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಸಾಲ ಪಡೆಯುವುದಷ್ಟು ಸುಲಭ ಇಲ್ಲ ಅನ್ನೋಂಥ ಮಾತನ್ನು ಕೂಡ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಬಹಳ ವಿಶೇಷವಾದ ರೀತಿಯಲ್ಲಿ ವಿಜಯದೇವರು ಇವತ್ತು ಈ ಒಂದು ಸೊಸೈಟಿಯನ್ನು ಕಟ್ಟಿದ್ದಾರೆ. ಸೊಸೈಟಿ ವ್ಯಾಪ್ತಿ ಕೂಡ ಬಹಳ ದೊಡ್ಡದು. ಬಸವಾನಿ, ದೇವಂಗಿ, ಮೇಳಿಗೆ 3 ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಹೆಚ್ಚು ಕಡಿಮೆ ನಮ್ಮ ಬೇರೆ ಯಾವುದೇ ಸೊಸೈಟಿಗಿಂತ ಬಹಳ ದೊಡ್ಡ ವ್ಯಾಪ್ತಿಯನ್ನು ಹೊಂದಿ ಸುಮಾರು 21 ಕೋಟಿಯಷ್ಟು ಇವರು ಆರ್ಥಿಕ ನೆರವನ್ನು ಸದಸ್ಯರುಗಳಿಗೆ ಕೊಟ್ಟಿದ್ದಾರೆ. ಅದಿನ್ನೂ ಕೂಡ ಉತ್ತರೋತ್ತರವಾಗಿ ಬೆಳೆಯಲಿ ಎನ್ನುವಂಥ ಆರೈಕೆಯನ್ನು ಮಾಡ್ತಾ ಸಹಕಾರಿ ಕ್ಷೇತ್ರ ಏನಾದರೂ ಸೊರಗಿದ್ರೆ, ಜ್ಞಾನೇಂದ್ರ ಒಂದು ಒಳ್ಳೆ ಮಾತು ಹೇಳಿದ್ರು, ಇವತ್ತು ನಮ್ಮ ಅಡಿಕೆ ಖರೀದಿ ಸಹಕಾರಿ ವ್ಯವಸ್ಥೆ ಏನಿದೆ ಅದು ಕ್ಯಾಂಪೋ ಇರ್ಬೋದು, ನಮ್ಮ ಹಾಸನ ವಲಯ ಇರ್ಬೋದು, ಮ್ಯಾಂಕೋಸ್ ಬೇರೆ ಬೇರೆ ಯಾವ್ಯಾರು ಖರೀದಿ ಮಾಡ್ತಾರೆ ಅವ್ರು ಮಾಡೋದು ನಿಲ್ಲಿಸ್ಬಿಟ್ರೆ ಈ ರೇಟು ಬರ್ತದೆ ಅಂತ ಯಾರು ನಂಬ್ಕೊಳ್ಳೋದು ಬೇಡ. ಇಷ್ಟು ಕಟ್ಟುನಿಟ್ಟಾಗಿ GST ಎಲ್ಲ ಇದ್ದಾಗಲೂ ಕೂಡ ಎಷ್ಟು ಅಚ್ಚುಕಟ್ಟಾಗಿ ಅವರು ಸರ್ಕಾರಕ್ಕೆ ಮಣ್ಣೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾರೆ. ಸಹಕಾರಿ ವ್ಯವಸ್ಥೆಯಲ್ಲಿ ಪ್ರೈಮರಿ ಸೊಸೈಟಿಗಳಿಂದ ಹಿಡಿದು ಎಲ್ಲ ಥರದ ಸಹಕಾರಿ ಸಂಸ್ಥೆಗಳು ನಾವು ನೇರವಾಗಿ ಅಕೌಂಟನ್ನು ಸರ್ಕಾರಕ್ಕೆ ಗೊತ್ತಾಗುತ್ತೆ. ನಾವು ದುಡ್ಡನ್ನು ಮೊದಲು ಟ್ಯಾಕ್ಸ್ ಹೆಂಗೆ ಅಂದರೆ ಮುಂದಿನ ವರ್ಷದ ಟ್ಯಾಕ್ಸ್ ಈಗಲೇ ಕಟ್ತಾ ಇದ್ದೀವಿ. ನಾವು ಕಳೆದ ಜೂನ್ ಕ್ವಾರ್ಟರಲ್ಲಿ 2 ಕೋಟಿ ಕಟ್ಟಿದ್ವಿ ನಾವು, ಮುಂದೆ ಅಡ್ವಾನ್ಸ್ ಟ್ಯಾಕ್ಸ್. ಈಗ ಮತ್ತೆ ಸೆಪ್ಟೆಂಬರ್ ಕ್ವಾರ್ಟರ್ದಲ್ಲಿ ಮತ್ತೆ ಈಗ ನಿನ್ನೆ 2 ಕೋಟಿ ಕಟ್ಟಿದ್ದೀವಿ. ಅಂದರೆ ಮುಗಿಯೋದ್ರೊಳಗಡೆ ನಾವು 8 ಕೋಟಿ, ಮಾರ್ಚ್ ಮೇಲೆ 8 ಕೋಟಿ ಅಡ್ವಾನ್ಸ್ ಟ್ಯಾಕ್ಸನ್ನು ಪ್ರತಿಯೊಂದು ಸಹಕಾರಿ ಸಂಸ್ಥೆಗಳು ಕಟ್ಟುವಂಥದ್ದು ಆಗಬೇಕು. ನಿಮಗೆ ಹೇಳಿದೆ 37 ಕೋಟಿ ಲಾಭ ಮಾಡಿ 11 ಕೋಟಿ ಇನ್ಸೂರೆನ್ಸನ್ನು, ಇನ್ಕಮ್ ಟ್ಯಾಕ್ಸನ್ನು ನಾವು ಸರ್ಕಾರಕ್ಕೆ ತುಂಬಿದ್ದೀವಿ. ಅದರಿಂದ ಇದನ್ನು ಪ್ರೈವೇಟ್ನವ್ರು ಮಾಡೋಕ್ಕೆ ಬರೋದಿಲ್ಲ. ಎಲ್ಲ ಮಾರಾಟ ವ್ಯವಸ್ಥೆ, ಮಾರಾಟ ಸಹಕಾರ ಸಂಸ್ಥೆಗಳು, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳು, ಮಲ್ಟಿಪಲ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳು, ಡೈರಿ, ನಮ್ಮ ಶಿವಶಂಕರ್ ಡೈರಿ ಡೈರೆಕ್ಟರ್ ಕೂತಿದ್ದಾರೆ, ನಮ್ಮ ದುರ್ಗಪ್ಪರೆಲ್ಲ ನಮ್ಮ ಬ್ಯಾಂಕಿನ ನಿರ್ದೇಶಕರು ಕೂತಿದ್ದಾರೆ, ಬೇರೆ ಬೇರೆ ಈ ತುಳುನಾಡು ಸಿರಿ ನಮ್ಮ ಅಧ್ಯಕ್ಷರು ರಾಘು ಎಲ್ಲ ಕೂತಿದ್ದಾರೆ. ಹೇಳೋಂಥದ್ದು ನಾಗರಾಜ್ ಶೆಟ್ಟಿ ಇದ್ದರು, ಹೋದ್ರೆ ಏನೋ ಗೊತ್ತಾಗಲಿಲ್ಲ. ಬ್ಯಾಂಕು ಮಹೇಶ್ ಹುಲ್ಕುಳಿ ಅವರು ಕೂಡ ಇದ್ದರು. ಭಾಳ ಕಷ್ಟದಲ್ಲೂ ಕೂಡ ಸಹಕಾರಿ ಸಂಸ್ಥೆಗಳು ಇರೋದ್ರಿಂದ ಇವತ್ತು ಖಾಸಗಿಯವರಿಗೆ ಒಂದು ಪಡಿವಾಣ ಆಗಿದೆ ಅನ್ನೋದನ್ನು ಕೂಡ ನಾವೆಲ್ಲ ನೆನ್ಪಿಟ್ಕೊಳ್ಬೇಕು ಅಂತ ಮಾತನ್ನು ಹೇಳ್ತಾ ವೇದಿಕೆಯಲ್ಲಿ ಭಾಳ ಜನ ನಮ್ಮ ಅಭಿಷೇಕ್ ಅವರು ಅಪರ ಜಿಲ್ಲಾಧಿಕಾರಿಗಳು, ಭಾಳ ಚಿಕ್ಕ ವಯಸ್ಸು, ನೋಡೋಕೆ ಸ್ವಲ್ಪ ದಪ್ಪ ಇದ್ದಾರೆ ಅವರು. ಅವ್ರ ತಂದೆ ನಮ್ಮ ಸಹಕಾರಿ HDC GDCಗೆ ಅವರು ಲೆಕ್ಚರ್ ಆಗಿ ಕೆಲಸ ಮಾಡಿದಂಥವ್ರು, ವಸಂತ ನಾಯ್ಕ ಅಂತೇಳಿ ಅವ್ರ ತಂದೆ ಮೊನ್ನೆ ರಿಟೈರ್ಡ್ ಆಗಿದ್ದಾರೆ. ಸಹಕಾರಿ ವ್ಯವಸ್ಥೆಯಿಂದ ಬಂದಂಥವ್ರು. ಅವ್ರ ತಂದೆ ನಮ್ಮ DS ವಿಶ್ವನಾಥ್ ಅವರಿಗೆ ಭಾಳ ಅತ್ಯಂತ ಆತ್ಮೀಯರಾಗಿ ಅವ್ರ ಜೊತೆಗೆ ಕೆಲಸ ಮಾಡಿದಂಥವ್ರು. ಅವರು ಇಲ್ಲಿಗೆ ಇವತ್ತು ಅವರು ಇದೇ ಜಿಲ್ಲೆಯವರು ADC ಆಗಿ ಅವರು ಹೆಚ್ಚು ಕಡಿಮೆ ದೇಶದಲ್ಲಿ ರ್ಯಾಂಕ್ ಪಡೆದಂಥವ್ರು. ಅವರ ಏನು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಭಾಳ ಹೆಚ್ಚು ಸ್ಕೋರನ್ನು ಮಾಡಿ ಯಾವುದೇ ಇನ್ಫ್ಲೂಯೆನ್ಸ್ ಇಲ್ಲದೆ ಅವರ ಹುದ್ದೆಗೆ ಬಂದಿದ್ದಾರೆ. ಈಗ ಸ್ವಲ್ಪ ವಯಸ್ಸಿಗೆ DC ಕೂಡ ಆಗ್ಬೋದು. ಅದರಿಂದ ಅವ್ರ ಸೇವೆ ಭಾಳ ಪ್ರಾಮಾಣಿಕ ಅಧಿಕಾರಿ. ನನಗೆ ಭಾಳ ಸಂತೋಷ ಆದ ಅವರು ಬಂದಾಗ. ಅವ್ರು ಇವತ್ತೇ ನಾನು ಅವ್ರು ಭೇಟಿ ಮಾಡಿದ. ಅವ್ರ ತಂದೆ ಬಂದು ಹೋಗಿರಲಿಲ್ಲ, ನನ್ನ ಮಗ ಇಲ್ಲಿ ADC ಆಗಿ ಬಂದಿದ್ದಾರೆ ಗೌಡ್ರೆ ಅಂತ. ವಸಂತ ನಮಗೆಲ್ಲ ಭಾಳ ಆತ್ಮೀಯರು. ಅದನ್ನು DS ವಿಶ್ವನಾಥ್ ಅವರು ಅವ್ರಿಗೆ ಕೆಲಸ ಮಾಡಿದಂಥವ್ರು, ಅವರಿಗೆಲ್ಲ ಭಾಳ ಸಹಾಯ ಮಾಡಿದಂಥವ್ರು. ಅವರ ಮಗ ಇಲ್ಲಿ ಅತ್ಯಂತ ಪ್ರಾಮಾಣಿಕ, ಅತ್ಯಂತ ಬುದ್ಧಿವಂತ ಒಬ್ಬ ಬಣಜಾರ ಸಮಾಜದವರು. ಆ ಸಮಾಜದಿಂದ ಬಂದು ಭಾಳ ವಿಶೇಷವಾಗಿ ವಿದ್ಯಾಭ್ಯಾಸವನ್ನು ಮಾಡಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪಾಸ್ ಮಾಡಿ ಇವತ್ತು ADC ಆಗಿ ಈ ಜಿಲ್ಲೆಗೆ ಬಂದಿದ್ದರೆ ಅವರಿಂದ ಕೂಡ ಹೆಚ್ಚು ನಿರೀಕ್ಷೆಯನ್ನು ನಮ್ಮ ಸಹಕಾರಿ ಸಂಸ್ಥೆಗಳಿಗೆ ಯಾವುದಾದ್ರೂ ಕಟ್ಟಡದ ವಿಚಾರ, ಜಾಗ ಮಂಜೂರು ಮಾಡುವಂಥ ವಿಚಾರ ಬಂದಾಗ ನಮ್ಮನ್ನು ಭಾಳ ಜನ ತಾಪತ್ರೆ ಅನುಭವಿಸ್ತಾರೆ. ನಮ್ಮ ಸೊಸೈಟಿಯ ಆಡಳಿತ ಮಂಡಳಿಯವರು ಈ ಜಾಗ ಕೊಡಬೇಕಾದ್ರೆ 100 ಕೊಕ್ಕೆ ಹಾಕ್ತಾರೆ. ನಮ್ಮ ರೆವೆನ್ಯೂ ಅಧಿಕಾರಿಗಳು, ನಮ್ಮ ತಹಸೀಲ್ದಾರ್ ರಂಜಿತ್ ಕೂತಿದ್ದಾರೆ. ಕೊಕ್ಕೆ ಹಾಕೋದ್ರಲ್ಲಿ ರೆವೆನ್ಯೂ ಅಧಿಕಾರಿಗಳಷ್ಟು ಮಜಾ ಯಾವನೂ ಇಲ್ಲ. ಏನಾದರೂ ಒಂದು ವಿಲೇಜ್ ಅಕೌಂಟೆಂಟು, ನಮ್ಮ DC ಅವ್ರಿಗೆ ಗೊತ್ತಿದ್ದಿದ್ರು ಕೂಡ ನಮ್ಮ ವಿಲೇಜ್ ಅಕೌಂಟೆಂಟ್ರು ಮತ್ತು ನಮ್ಮ ರೆವೆನ್ಯೂ ಇನ್ಸ್ಪೆಕ್ಟ್ರು ಅದು ಕೊಕ್ಕೆ ಹಾಕಿ ಕುತ್ಕೊಂಡ್ಬಿಡ್ತಾ ಇರ್ತಾರೆ. ಏನಾದರೂ ಸರ್ಕಾರ ಕೊಡಬೇಕು ಅಂದರೂ ಕೂಡ ಕೊಕ್ಕೆ ಹಾಕೋದು ಹೆಂಗೆ ಅಂತ ಸಚಿವ ಅವ್ರ ಹತ್ರ ನಾವು ಕಲಿಬೇಕು. ಈಗ ಅವ್ರು ಹೊರತುಪಡಿಸ್ದವ್ರು ಅವರು ಸ್ವಲ್ಪ ಸೇವೆಗೆ ಇಲ್ಲಿ ಬಂದಿದ್ದಾರೆ. ಅದನ್ನು ಕೂಡ ಯಾಕೆಂದರೆ ಭಾಳ ನಮ್ಮ ಸಹಕಾರಿ ಸಂಸ್ಥೆಗಳಿಗೆ ಜಾಗಗಳಿಲ್ಲ. ಇವೆಲ್ಲವೂ ಕೂಡ ಸರ್ಕಾರದ ಪರವಾಗಿ ಅವರು ನಾನು ಕೇಳ್ಕೊಳ್ಳೋದು ನಮ್ಮ ಸಹಕಾರಿ ಸಂಸ್ಥೆಗಳಿಗೆ ಹೆಚ್ಚು ಅನುಕೂಲ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆ ಒಂದು ಕಾಳಜಿ ಕೂಡ ಇದೆ. ಯಾಕೆಂದರೆ ಅವ್ರ ಮೂಲ ಸಹಕಾರಿ
ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಬಹಳ ಅಚ್ಚುಕಟ್ಟಾಗಿ ವಿಜಯದೇವ್ ಅವರು ಅವರ ತಂಡದವರು ನಮ್ಮ ಮಾಜಿ ಅಧ್ಯಕ್ಷಗಳನ್ನು ಇಲ್ಲಿ ಸನ್ಮಾನ ಮಾಡಿದ್ದ ನಾರಾಯಣಮೂರ್ತಿ ಅವರಿದ್ದಾರೆ, ಭಾಸ್ಕರ್ ಭಟ್ರು, ನಾಗರಾಜ್ ಭಟ್ರು ಎಲ್ಲ ಇತರ ಮಾಜಿ ಅಧ್ಯಕ್ಷರು, ಇವತ್ತಿನ ಸುರೇಶ್ ಅವರಿಗೆ, ಮತ್ತು ನಮ್ಮ ಚಂದನ ಟಿ ವಿ ಇದೆ, ಅವ್ರು ಚೆನ್ನಾಗಿ ಆ್ಯಂಕರಿಂಗ್ ಮಾಡ್ತಾರೆ. ಆದರೆ ಗಡಿಬಿಡಿ ಆಗ್ಬಿಡುತ್ತೆ ಅವ್ರಿಗೆ ಇವತ್ತು. ಈ ವಿಜಯದೇವ ಗಡಿಬಿಡಿಲಿ ಯಾರಿಗೆ ಏನು ಮಾತಾಡ್ಬೋದು ಅವ್ರ ಹಂಗೆ ಬೇರೆಯವ್ರಿಗೆ ಮಾತಾಡೋಕೆ ಆಗ್ಬಿಡ್ತದೆ. ಅದರಿಂದ ಆದರೂ ಕೂಡ ಭಾಳ ಅಚ್ಚುಕಟ್ಟಾಗಿ ಒಂದು ವಿಶೇಷವಾದ ಸಂಸ್ಥೆ ಆಗಿದೆ. ಈ ಸಂದೀಪ್ ಒಬ್ಬ ನೋಡಲ್ ಆಫೀಸರ್ ಇದ್ದಾಗ ಒಳ್ಳೆ ಕೆಲಸ ಮಾಡಿದ್ರು, ಕಾರ್ಯದರ್ಶಿ ಸರಿಯಾಗಿದ್ದು ನಾನು ಹೇಳ್ತೀನಿ. ಈ ಪ್ರೈಮರಿ ಸೊಸೈಟಿ ಹೆಂಗೆ ಅಂದರೆ ಆಟೋ ರಿಕ್ಷಾ ಇದ್ದಾಗ ನಮ್ಮದು 4 ಚಕ್ರ ಇದ್ದಂಗೆ 3 ಚಕ್ರ, ಆ CEO ಕಾರ್ಯದರ್ಶಿ ನೆಟ್ಟಿಗೆ ಮುಂದ್ಗಡೆ ಚಕ್ರ ಅದು ಹೆಚ್ಚು ಕಡಿಮೆ ಸರಿಯಾಗಿ ಹೋದರೆ ಬಚಾವ್ ಸಜ್ಜಿ, ಇಲ್ಲ ಹಿಂದ್ಗಡೆ ನಾವಿದ್ವಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಆಡಳಿತ ಮುಂಡೆಯವರು, ಅದೆಲ್ಲ ಮುಂದೆ ಹೋಯ್ತದೆ ನಾವು ಪಡಿಚ. ಅದರಿಂದ ವಿಶೇಷವಾಗಿ ತೀರ್ಥಹಳ್ಳಿ ತಾಲೂಕಲ್ಲೇ ಸುಮಾರು ಹಿಂದೆ ನಾವೆಲ್ಲ ಸಾಗರ ಕ್ಷೇತ್ರದಿಂದ ಪ್ರೈಮರಿ ಸೊಸೈಟಿಲಿ ಇದ್ದಾಗ ನಮ್ಮ ಸಾಲ್ಗಡಿ ಸೊಸೈಟಿ ಸೇರಿ ಹೇಳೋದು ಒಂದು 10-15 ಜನ ಸೊಸೈಟಿ ಸೆಕ್ರೆಟರಿಗಳು ಭಾಸ್ಕರ್ ಭಟ್ರೆ ಆತ್ಮಹತ್ಯೆ ಮಾಡ್ಕೊಂಡಿದ್ರು, ಸೀಮೆಎಣ್ಣೆ ಕುಡಿದು ಗೋಧಿ ತಿಂದು ಸಕ್ಕರೆ ತಿಂದು. ಅದರಿಂದ ಇವೆಲ್ಲವೂ ಆಗಬಾರ್ದು ಅಂದರೆ ಈ ಥರ ಒಬ್ಬ ಸೆಕ್ರೆಟರಿ ಒಳ್ಳೆಯನಾಗಿದ್ದು ಇವೆಲ್ಲವೂ ಕೂಡ ಸಿಬ್ಬಂದಿಗಳಿಂದ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿ ಇಲ್ಲಿ ಕೆಲಸ ಮಾಡಿದಂತೆಲ್ಲ ಸಿಬ್ಬಂದಿಗಳಿಗೆ ಎಲ್ಲ ಹಿಂದಿನ ಅಧ್ಯಕ್ಷರಿಗೆ 109 ವರ್ಷಗಳ ಕಾಲ ಈ ಸಹಕಾರಿ ಸಂಸ್ಥೆ ಮಾದರಿಯಾಗಿ ಬೆಳೆದಿದೆ. ಇನ್ನೂ ಉತ್ತರೋತ್ತರವಾಗಿ ಬೆಳೆಯಲಿ. ವಿಜಯದೇವ್ ಅವರ ಸೇವೆ ನಮ್ಮ ಭಾಳ ಜನ ಸಹಕಾರಿ ಅಧ್ಯಕ್ಷಗಳು ಪದಾಧಿಕಾರಿಗಳು ಇಲ್ಲಿ ಬಂದಿದ್ದಾರೆ, ಹೊಸದಾಗಿ ಈ ಕ್ಷೇತ್ರಕ್ಕೆ ಬಂದಂಥವ್ರು. ಅದನ್ನು ನೋಡ್ಬೇಕು ನಾವು ಯಾವ ಥರದಲ್ಲಿ ಇದನ್ನು ಕಟ್ಬೋದು, ಈ ಸಂಸ್ಥೆಯನ್ನು ಬೆಳೆಸ್ಬೋದು, ಜನರಿಗೆ ಯಾವ ಥರ ಸಹಾಯ ಮಾಡ್ಬೋದು ನಾವು ಅನ್ನೋದನ್ನು ಆ ಥರದಲ್ಲಿ ಮಾಡುವಂಥದ್ದು ಆಗಬೇಕು. ಅಧಿಕಾರಿಗಳು ಹೇಳ್ತಾರೆ ಕಟ್ಟಡ ಕಟ್ಟುವಾಗ ನಿಮ್ದು ಹೀಗೆ ಇರಲಿ. ನಮ್ಮ ಡೈರಿಲಿ ಜ್ಞಾನೇಂದ್ರ ಅವರಿದ್ದಾರೆ, ಅವರು ಡೈರಿ ಅಧ್ಯಕ್ಷರಾಗಿದ್ದರು, ಇನ್ನೂ ಸಿಂಬಲ್ ಆಗಿರಲಿಲ್ಲ ಅವರು ಡೈರಿ. ಅವರು ಪಕ್ಷಾತೀತವಾಗಿ ಆಯ್ಕೆ ಆಗಿದ್ರು, BJPಯಿಂದ ಅಲ್ಲ. BJP ಅವರಿದ್ದರೂ ಕೂಡ ಜನತಾದಳದ ಆಫೀಸಲ್ಲಿ ಅವ್ರನ್ನ ನಾವೆಲ್ಲ ಸನ್ಮಾನ ಮಾಡಿದ್ರು. ನನ್ನ ಯುವ ಜನತಾದಳದ ಅಧ್ಯಕ್ಷನ ಜನತಾದಳ, ಕಾಂಗ್ರೆಸ್, BJP ಸೇರಿ ಅವ್ರು ಡೈರಿ ಅಧ್ಯಕ್ಷರು ಮಾಡಿದ್ರು. ಮೂಲ MLA ಆಗಿದ್ದ ಮೊದಲು ಜ್ಯೋತಿ ನಗದಲ್ಲ, ಕೇಳಿ ಅವ್ರು ನಾವು. ಅದರಿಂದ ವಿಶೇಷವಾಗಿ ಸಹಕಾರಿ ಸಂಸ್ಥೆ 3 ಬಿಟ್ಟು ಕೆಲಸ ಮಾಡ್ಬೋದು. 3 ಬಿಟ್ಟರೆ ಊರಿಗೆ ದೊಡ್ಡವರು ಅಂತಾರೆ. ಒಂದು ಪಕ್ಷದ ರಾಜಕೀಯ, ಜಾತಿ ರಾಜಕೀಯ, ಲಿಂಗಭೇದ ಇಲ್ಲದೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೆ ಈ ಕ್ಷೇತ್ರ ಬಸವಾನಿ ಸೊಸೈಟಿ ಹಂಗೆ ಆಗುತ್ತೆ ಅಂತ ಮಾತನ್ನು ಹೇಳಿ ನಿಮ್ಮನ್ನ ಮುಂಚೆ ನಾನು ಖಾಸಗಿ ಆರ್ಥಿಕ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದ ಸಹಕಾರಿಗಳಿಗೆ ಸಹಕಾರ ಸಂಘಗಳ ಮಹತ್ವ ಎಷ್ಟು ಅಂತ ತಿಳಿಸ್ಕೊಟ್ಟು ತುಂಬ ಒಳ್ಳೆಯ ಹಿತನುಡಿಗಳನ್ನು ಆಡಿದ ಡಾಕ್ಟರ್ ಮಂಜುನಾಥ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಇಷ್ಟು ಹೊತ್ತು ಪ್ರೀತಿಯಿಂದ ತಾಳ್ಮೆಯಿಂದ ಕೂತಿದ್ದ ನೀವೆಲ್ಲರೂ ಇನ್ನೊಂದು ಕೇವಲ ಒಂದು 5-10 ನಿಮಿಷಗಳಲ್ಲಿ ಕಾರ್ಯಕ್ರಮ ಮುಗಿಸ್ತೀವಿ. ದಯವಿಟ್ಟು ಎಲ್ಲರೂ ಆಸೀನರಾಗಿ. ಈಗ ಕೊನೆಯ ಘಟ್ಟವಾಗಿ ನಮ್ಮ ಈ ಸಹಕಾರಿ ಸಂಘ ಇಷ್ಟು ಉನ್ನತ ಮಟ್ಟಕ್ಕೆ ಇರಲು ತನ್ನ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸ್ತಾ ಅಚ್ಚುಕಟ್ಟಾಗಿ ಕೆಲಸ ಮಾಡಿಕೊಂಡು ಬಂದಿರುವಂತಹ ನಮ್ಮ ಕಾರ್ಯದರ್ಶಿ ಸಂದೀಪ್ ರವರು ಇಷ್ಟು ಹೊತ್ತು ತಾಳ್ಮೆಯಿಂದ ಕೂತ ತಮಗೆಲ್ಲರಿಗೂ ವಂದನೆಗಳನ್ನು ಅರ್ಪಿಸುವ ಸಮಯ ಬಂದಿದೆ. ದಯವಿಟ್ಟು 5 ನಿಮಿಷದಲ್ಲಿ ಮುಗಿಯುತ್ತೆ, ಸಹಕರಿಸಬೇಕು ಅಂತ ಕೇಳ್ತಾ ಕಾರ್ಯದರ್ಶಿ ಸಂದೀಪ್ ರವರಿಗೆ ವೇದಿಕೆಯನ್ನು ಬಿಟ್ಕೊಡಿ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಸಂಘದ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರಾದ ಬಸವಾನಿ ವಿಜಯದೇವ್ ಅವರಿಗೆ ಈ ಸಂಘದ ಪರವಾಗಿ ಮತ್ತು ಎಲ್ಲ ಸಂಸ್ಥೆ ಸದಸ್ಯರ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಿರ್ಗಮಿಸಿರುವ ಮಾನ್ಯ ಜಿಲ್ಲಾ ಶಿಕ್ಷಣ ಸಚಿವರಾದ S. ಮಧುಮೋಹನ್ ಅವರಿಗೂ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ನಮ್ಮ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ನಮ್ಮ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರಾದ R. ಮಂಜುನಾಥ್ ಅವರಿಗೆ ನಮ್ಮ ಸಂಘದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ನಮ್ಮ ತೀರ್ಥಹಳ್ಳಿ ಕ್ಷೇತ್ರದ ಶಾಸಕರಾದ R. ಜ್ಞಾನೇಂದ್ರ ಅವರಿಗೆ ಸಂಘದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಶೃಂಗೇರಿ ಕ್ಷೇತ್ರದ ಶಾಸಕರು ಹಾಗೂ ನವೀಕರಿಸಬಹುದಾದ ಇಂಧನಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ವಿಜಯ್ ಅವರಿಗೆ ಸಂಘದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಅಪರ ಜಿಲ್ಲಾಧಿಕಾರಿಗಳಾದ ಅಭಿಷೇಕ್ ಸರ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ. ಹಾಗೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾದ ಶ್ರೀನಿವಾಸ್ ಸರ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ. ಹಾಗೆ ತಹಶೀಲ್ದಾರರಾದ ರಂಜಿತ್ ಸರ್ ಅವರಿಗೂ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ. ಹಾಗೆ ಇಂದಿರುವ ಎಲ್ಲ ಪ್ರಾಥಮಿಕ ವಿಶ್ವತ್ತಿನ ಸಹಕಾರ ಸಂಘಗಳ ಪದಾಧಿಕಾರಿಗಳ ಸದಸ್ಯರುಗಳಿಗೆ ಹಾಗೂ ಆಗಮಿಸಿರುವ ಎಲ್ಲ ಸದಸ್ಯರುಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ ಎಲ್ಲರಿಗೂ ನಮಸ್ಕಾರ.
ತೀರ್ಥಹಳ್ಳಿಯ ಉತ್ತಮವಾದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಿಸಲು ನಮ್ಮ ಲೈವ್ ತೀರ್ಥಹಳ್ಳಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ.